13 ಭಗವದ್ಗೀತೆ ಕುರಿತ ಪ್ರಬಂಧಗಳು ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ ಕೃಷ್ಣ ಮತ್ತು ಅವನ ಗೀತೆ ಬ್ಯಾಕ್ಕೋಡ್ ಭಗವದ್ಗೀತೆ ಮೇಲೆ ಪ್ರಬಂಧಗಳು ಇದರ ಮೊದಲ ಪುಟದ ಮೇಲೆ ಡಾ ಅಂಬೇಡ್ಕರ್ ಅವರ ಹಸ್ತಾಕ್ಷರವಿದೆ. ಮುಂದಿನ 42 ಪುಟಗಳು ವಿರಾಟಪರ್ವ ಮತ್ತು ಉದ್ಯೋಗಪರ್ವಗಳನ್ನು ಕುರಿತ ವಿಶ್ಲೇಷಣಾತ್ಮಕ ಟಿಪ್ಪಣಿಗಳನ್ನು ಹಾಗೂ ಈ ವಿಷಯದ ಬಗ್ಗೆ ಪರಿವಿಡಿಯನ್ನು ಒಳಗೊಂಡಿವೆ. ಯೋಜನೆಗಳಲ್ಲಿ ಪರಿವಿಡಿಯನ್ನು ಮುದ್ರಿಸಲಾಗಿದೆ. ಈ ಕಡತದಲ್ಲಿ ಬ್ಯಾಕ್ಕೋಡ್ ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ ಕೃಷ್ಣ ಮತ್ತು ಅವನ ಗೀತೆ ಎಂಬ ಹೆಸರಿನ ಪ್ರಬಂಧದ 2 ಬೆರಳಚ್ಚಾದ ಪ್ರತಿಗಳಿವೆ. ಈ ಪ್ರಬಂಧದ ಕೊನೆಯ ವಾಕ್ಯ ಅಪೂರ್ಣವಾಗಿದೆ. ಈ ಪ್ರಬಂಧದ ಬೆರಳಚ್ಚಾದ ಪುಟಗಳ ಒಟ್ಟು ಸಂಖ್ಯೆ 40 ಮಾತ್ರ. ವಿರಾಟಪರ್ವ ಮತ್ತು ಉದ್ಯೋಗಪರ್ವಗಳನ್ನು ಕುರಿತ ಟಿಪ್ಪಣಿಗಳನ್ನು ಮುಂದಿನ ಅಧ್ಯಾಯಗಳಲ್ಲಿ ಹೆಚ್ಚಿಸಲಾಗಿದೆ. ಸಂಪಾದಕರು ಪ್ರಾಚೀನ ಭಾರತದ ಸಾಹಿತ್ಯದಲ್ಲಿ ಭಗವದ್ಗೀತೆಯ ಸ್ಥಾನ ಏನು? ಕ್ರೈಸ್ತ ಧರ್ಮಕ್ಕೆ ಬೈಬಲ್ ಇರುವ ಹಾಗೆ ಹಿಂದೂ ಧರ್ಮಕ್ಕೆ ಅದು ಧರ್ಮಗ್ರಂಥವೇ? ಹಿಂದೂಗಳು ಅದನ್ನು ತಮ್ಮ ಧರ್ಮಗ್ರಂಥವೆಂದು ಆಧರಿಸುತ್ತಾರೆ. ಅದು ಧರ್ಮಗ್ರಂಥವಾದರೆ ವಾಸ್ತವವಾಗಿ ಅದು ಏನನ್ನು ಬೋಧಿಸುತ್ತದೆ? ಯಾವ ತತ್ವವನ್ನು ಅದು ಪ್ರತಿನಿಧಿಸುತ್ತದೆ? ಈ ವಿಷಯದ ಬಗ್ಗೆ ಸಮರ್ಥ ವಿದ್ವಾಂಸರು ಕೊಟ್ಟಿರುವ ವೈವಿಧ್ಯಮಯ ಉತ್ತರಗಳು ನಿಜವಾಗಿಯೂ ದಿಗ್ಭ್ರಮೆಗೊಳಿಸುತ್ತವೆ. ಬೋಲ್ಡಿಂಗ್ ಹೇಳುತ್ತಾನೆ, ಅನೇಕ ಉದಾತ್ತ ಸುಂದರ ಆಲೋಚನೆಗಳ ಜೊತೆಯಲ್ಲಿ ಕೆಲವು ದುರ್ಬಲ ಅಂಶಗಳನ್ನು ವೈರುಧ್ಯಗಳನ್ನು ಇವುಗಳನ್ನು ಕ್ಷಮ್ಯವೆಂದು ವ್ಯಾಖ್ಯಾನಕಾರರು ನಿರ್ಲಕ್ಷಿಸಿದ್ದಾರೆ. 1. ಬೋಲ್ಡಿಂಗ್ ಗಾರ್ನಿಯವರು ತಮ್ಮ ಇಂಟ್ರೊಡಕ್ಷನ್ ಟು ದಿ ಭಗವದ್ಗೀತೆ ಯಲ್ಲಿ ಉಲ್ಲೇಖಿಸಿದ್ದಾರೆ. ಇಂಡಿಯನ್ ಆಂಟಿಕ್ವೆರಿ 1918 ಪುರವಣಿ. ಭಗವದ್ಗೀತೆ ಕುರಿತ ಪ್ರಬಂಧಗಳು ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ ಕೃಷ್ಣ ಮತ್ತು ಅವನ ಗೀತೆ. ಪುನರುಕ್ತಿಗಳು, ಉತ್ಪ್ರೇಕ್ಷೆಗಳು, ಅಸಾಂಗತ್ಯಗಳು ಮತ್ತು ಹೇವರಿಕೆ ಅಂಶಗಳನ್ನು ಗೀತೆ ಒಳಗೊಂಡಿದೆ. ಹಿಂದೂ ಸಾಹಿತ್ಯದ ಪ್ರಾತಿನಿಧಿಕ ಗ್ರಂಥವಾದ ಭಗವದ್ಗೀತೆಯು ತನ್ನ ಭವ್ಯತೆ ಮತ್ತು ಬಾಲಿಶತೆಗಳಿಗೂ ತರ್ಕ ಮತ್ತು ಅದರ ಅಭಾವಕ್ಕೂ ಪ್ರಾಚೀನ ತಾತ್ವಿಕ ಅಭಿಪ್ರಾಯಗಳ ಕಲಸು ಮೇಲೊಗರದ ಸಂಪುಟವಾಗಿದೆ ಎಂದು ಹಾಪ್ಕಿನ್ಸ್ ಅಭಿಪ್ರಾಯಪಡುತ್ತಾನೆ. ಅವನ ತೀರ್ಪಿನಲ್ಲಿ ಅಲ್ಲಲ್ಲಿ ಶಕ್ತಿ ಮತ್ತು ಸಂಗೀತದ ಔನ್ನತ್ಯವಿದ್ದರೂ ಕಾವ್ಯಗ್ರಂಥವಾಗಿ ಭಗವದ್ಗೀತೆಯು ತನ್ನ ಈಗಿನ ಸ್ಥಿತಿಯಲ್ಲಿ ಅತೃಪ್ತಿಕರವಾಗಿದೆ. ಹೇಳಿದ್ದನ್ನೇ ಹೇಳಲಾಗಿದೆ. ಪುನರುಕ್ತಿಗಳು ಅಸಂಖ್ಯಾತವಾಗಿರುವಂತೆ ಶಬ್ದಾರ್ಥ ಪ್ರಯೋಗದಲ್ಲಿ ವೈರುಧ್ಯಗಳಿವೆ. ಆದ್ದರಿಂದ ಅದನ್ನು ರೋಮಾಂಚನಗೊಳಿಸುವ ಅದ್ಭುತ ಗೀತೆ ಎಂದು ವರ್ಣಿಸಿದರೆ ಆಶ್ಚರ್ಯವಾಗುವುದಿಲ್ಲ. ಹೋಲ್ಪೆಗ್ಮನ್ ಹೇಳುತ್ತಾನೆ, ಒಂದು ಸರ್ವದೇವೋಪಾಸನೆಯ ಕಾವ್ಯವನ್ನು ವಿಷ್ಣು ಪಂಥದವರು ಪುನರಾವರ್ತಿಸುವುದನ್ನು ನಾವು ಭಗವದ್ಗೀತೆಯಲ್ಲಿ ನೋಡುತ್ತೇವೆ. ಗಾರ್ಬೆ ಅಭಿಪ್ರಾಯಪಡುತ್ತಾನೆ, ತನ್ನ ರಚನೆ ಮತ್ತು ನಿರ್ವಹಣೆಯಲ್ಲಿ ಈ ಇಡೀ ಕಾವ್ಯದ ಗುಣ ಅತ್ಯದ್ಭುತವಾಗಿ ದೈವೀಭೂತವಾಗಿದೆ. ಮಾನವ ವೀರನ ರೂಪದಲ್ಲಿ ಇಷ್ಟದೇವತೆಯಾದ ಕೃಷ್ಣ ನಿಂತಿದ್ದಾನೆ. ತನ್ನ ಸಿದ್ಧಾಂತವನ್ನು ಮಂಡಿಸುತ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಸ್ವಧರ್ಮವನ್ನು ನೆರವೇರಿಸುತ್ತಾ ಅವನಲ್ಲಿ ಭಗವಂತನಾದ ಕೃಷ್ಣನಲ್ಲಿ ಭಕ್ತಿಯಿಟ್ಟು ಶರಣಾಗತನಾಗಬೇಕೆಂದು ಆಜ್ಞಾಪಿಸುತ್ತಾನೆ. ಈ ಇಡೀ ಕಾವ್ಯವನ್ನು ಆವರಿಸಿರುವ ಎಷ್ಟರ ಮಟ್ಟಿಗೆ ಮಾನವೀಕರಿಸಬಹುದೋ ಅಷ್ಟರ ಮಟ್ಟಿಗೆ ಚಿತ್ರಿತವಾಗಿರುವ ಈ ದೇವರ ಪಕ್ಕದಲ್ಲಿ ಅತ್ಯುನ್ನತ ತತ್ವವಾದ ನಿರಾಕಾರನೂ ನಿರ್ಗುಣನೂ ಆದ ಅಖಂಡ ಬ್ರಹ್ಮವು ಪದೇ ಪದೇ ವ್ಯಕ್ತವಾಗುತ್ತದೆ. ಈ ಪ್ರಪಂಚವನ್ನು ಎಲ್ಲ ಜೀವಿಗಳನ್ನು ಸೃಷ್ಟಿಸಿ ಎಲ್ಲವನ್ನೂ ಆಳುತ್ತಿರುವ ತಾನೊಬ್ಬ ಪರಮದೈವವೆಂದು ಕೃಷ್ಣ ಒಮ್ಮೆ ಹೇಳುತ್ತಾನೆ. ವೇದಾಂತ ತತ್ವವಾದ ಬ್ರಹ್ಮ ಮತ್ತು ಮಾಯವಾದವನ್ನು ಇನ್ನೊಮ್ಮೆ ಪ್ರತಿಪಾದಿಸುತ್ತಾನೆ. ಈ ಜಗತ್ಮಿಥೆಯಿಂದ ಮುಕ್ತನಾಗಿ ಬ್ರಹ್ಮ ಆಗುವುದೇ ಮಾನವ ಜೀವಿಯ ಅತ್ಯುನ್ನತ ಗುರಿ ಎಂದು ಹೇಳುತ್ತಾನೆ. ಏಕದೇವೋಪಾಸನೆ ಮತ್ತು ಬಹುದೇವೋಪಾಸನೆಯ ಈ 2 ತತ್ವಗಳು ಒಂದರೊಡನೊಂದು ಬೆರೆತು ಹೋಗಿವೆ. ಕೆಲವೇಳೆ ಸಂಪೂರ್ಣವಾಗಿ ಸಂಬಂಧವೇ ಇಲ್ಲದಂತೆ, ಕೆಲವೇಳೆ ಅಷ್ಟಾಗಿ ಸಂಬಂಧವಿಲ್ಲದಂತೆ ಅವು ಒಂದನ್ನೊಂದು ಅನುಸರಿಸುತ್ತವೆ. ಒಂದು ಉತ್ತಮವೆಂದು ಇನ್ನೊಂದು ಅಧಮವೆಂದು ವಿಚಾರವನ್ನು ಅಲ್ಲಿ ಪ್ರತಿಪಾದಿಸಿಲ್ಲ. ಪರಬ್ರಹ್ಮದ ಅರಿವಿಗೆ ದೈವವಾದವು ಪ್ರಥಮ ಹಂತವೆಂದು ಎಲ್ಲಿಯೂ ಬೋಧಿಸಿಲ್ಲ ಅಥವಾ ದೈವವಾದವೇ ಅದರ ಸಂಕೇತವೆಂದು ವೇದಾಂತದ 0. ರಿಲಿಜನ್ ಆಫ್ ಇಂಡಿಯಾ ಪು. 390-400 2. ಹೋಲ್ಪೆಗ್ಮನ್ ಗಾರ್ಬೆಯವರಿಂದ ಉಲ್ಲೇಖಿತ. ಗಾರ್ಬೆ ಇಂಟ್ರೊಡಕ್ಷನ್ ಟು ಭಗವದ್ಗೀತಾ 2. 222. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಸರ್ವದೇವೋಪಾಸನೆಯೇ ಪರಮ ಸತ್ಯವೆಂದು ಎಲ್ಲೂ ಹೇಳುವುದಿಲ್ಲ. ಆದರೆ ಬಹುಮಟ್ಟಿಗೆ ಉದ್ದಕ್ಕೂ ಮಾತಿನಲ್ಲಾಗಲಿ ಆಚರಣೆಯಲ್ಲಾಗಲಿ ಯಾವುದೇ ಬಗೆಯ ಭೇದ ಭಾವನೆ ಇರಲಿಲ್ಲ ಎಂಬಂತೆ ಈ 2 ತತ್ವಗಳನ್ನು ಪರಿಗಣಿಸಲಾಗಿದೆ. ಟೆಲಾಂಗ್ ಹೇಳುತ್ತಾನೆ, ಗೀತೆಯಲ್ಲಿ ಅನೇಕ ಭಾಗಗಳಿವೆ. ಅವುಗಳನ್ನು ಒಂದನ್ನೊಂದು ಹೊಂದಿಸುವುದು ಅಷ್ಟು ಸುಲಭವಲ್ಲ. ಅವುಗಳನ್ನು ಸಾಮರಸ್ಯಗೊಳಿಸುವ ಪ್ರಯತ್ನ ನಡೆದಿಲ್ಲ. ಉದಾಹರಣೆಗೆ 7ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಕೃಷ್ಣ ತನ್ನ ಭಕ್ತರನ್ನು 4 ವಿಭಾಗ ಮಾಡುತ್ತಾನೆ. 1ನೇಯವರು ಜ್ಞಾನಿಗಳು, ಇವರನ್ನು ಕೃಷ್ಣ ತನ್ನ ಆತ್ಮವೆಂಬಂತೆ ಪರಿಗಣಿಸುತ್ತೇನೆಂದು ಹೇಳುತ್ತಾನೆ. ಇದಕ್ಕಿಂತ ಉತ್ತಮ ಗೌರವ ಸೂಚಿಸುವ ಮಾತನ್ನು ಊಹಿಸುವುದು ಬಹುಶಃ ಕಷ್ಟವಾಗುತ್ತದೆ. ಆದರೂ 6ನೇ ಅಧ್ಯಾಯದ 46ನೆಯ ಪದ್ಯದಲ್ಲಿ ಕರ್ಮಯೋಗಿಗಿಂತ ಭಕ್ತಶ್ರೇಷ್ಠನೆಂದು, ಜ್ಞಾನಿಗಳಿಗಿಂತಲೂ ಉತ್ತಮನೆಂದು ಹೇಳಲಾಗಿದೆ. ಜ್ಞಾನಿಗಳು ಎಂದರೆ ಶಾಸ್ತ್ರಗಳು ಮತ್ತು ಅವುಗಳ ಮಹತ್ವವನ್ನು ಬಲ್ಲವರೆಂದು ಅರ್ಥಮಾಡಬೇಕೆಂದು ವ್ಯಾಖ್ಯಾನಕಾರರು ತಮ್ಮ ಆಸ್ತಿಕ ಒಲವನ್ನು ತೋರ್ಪಡಿಸುತ್ತಾರೆ. ಈ ವ್ಯಾಖ್ಯಾನವನ್ನೇನೂ ತಿರಸ್ಕರಿಸಬೇಕಾಗಿಲ್ಲ. ಆದರೆ ಈ ಸಂದರ್ಭದಲ್ಲಿ ಪದಗಳನ್ನು ತಿರುಚಿ ಅರ್ಥ ಹೇಳುವುದನ್ನು ನಾನು ಒಪ್ಪಲಾರೆ. 4ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಹೇಳುವ ಭಕ್ತಿಗಿಂತ ಜ್ಞಾನ ದೊಡ್ಡದು ಎಂಬ ಅರ್ಥವನ್ನು ಮರೆಯಬಾರದು. ಇದು ಜ್ಞಾನದ ಮೂಲಕ ಉನ್ನತ ಸ್ತರವನ್ನು ತಲುಪುವ ಸೋಪಾನವಾಗಿದೆ. ಗೀತೆಯ 12ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಜ್ಞಾನಯೋಗಕ್ಕಿಂತ ಧ್ಯಾನ ಉತ್ತಮವೆನ್ನಲಾಗಿದೆ. ಇದು ಕೂಡ 7ನೇ ಅಧ್ಯಾಯದ 16ನೇ ಶ್ಲೋಕದ ಜೊತೆ ಹೊಂದುವುದಿಲ್ಲ. ಇನ್ನೂ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಗೀತೆಯ 2ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಯಾರ ಪುಣ್ಯವನ್ನಾಗಲಿ ಅಥವಾ ಪಾಪವನ್ನಾಗಲಿ ದೇವರು ಸ್ವೀಕರಿಸುವುದಿಲ್ಲ ಎಂದು ಹೇಳಿದೆ. ಆದರೂ 5ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ತಾನು ಸರ್ವಯಜ್ಞಗಳ ವ್ರತಗಳ ಯಜಮಾನ ಮತ್ತು ಅನುಭೋಗಿ ಎಂದು ಕೃಷ್ಣ ತನ್ನನ್ನೇ ಕರೆದುಕೊಳ್ಳುತ್ತಾನೆ. ಪುರುಷೋತ್ತಮನು ಸ್ವೀಕರಿಸದೆ ಹೋದರೆ ಹೇಗೆ ತಾನೇ ಅನುಭೋಗಿಸಬಲ್ಲ ಎಂದು ಕೇಳಬೇಕಾಗುತ್ತದೆ. 10ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಕೃಷ್ಣ ನನಗೆ ಯಾರೂ ಪ್ರಿಯರಲ್ಲ, ಯಾರೂ ಅಪ್ರಿಯರಲ್ಲ ಎಂದು ಮತ್ತೊಮ್ಮೆ ಘೋಷಿಸುತ್ತಾನೆ. ಆದರೂ 12ನೇ ಅಧ್ಯಾಯದ ಕೊನೆಯಲ್ಲಿ ಬರುವ ಅದ್ಭುತವಾದ ಶ್ಲೋಕ ಈ ಘೋಷಣೆಗೆ ಸಂಪೂರ್ಣವಾಗಿ ವಿರೋಧವಾಗಿದೆ. ಅಲ್ಲಿನ ಶ್ಲೋಕ ಸರಣಿಯಲ್ಲಿ ಅಂಥವರು ನನಗೆ ಪ್ರಿಯ ಎಂದು ಕೃಷ್ಣ ಉದಾತ್ತವಾಣಿಯಲ್ಲಿ ಹೇಳುತ್ತಾನೆ. ಆ ಸೊಗಸಾದ ಪದ್ಯಗಳಲ್ಲಿ ಕೃಷ್ಣ ತನ್ನ ದಿವ್ಯ ಧರ್ಮವನ್ನು ಉಪಸಂಹಾರ ಮಾಡುತ್ತಾನೆ. ಹಾಗೆಯೇ ಅವನು ಅರ್ಜುನನಿಗೆ ಹೇಳುತ್ತಾನೆ, ಅರ್ಜುನ, ನೀನು ನನಗೆ ತುಂಬಾ ಪ್ರಿಯವಾದವನು. ಭಕ್ತ ತನಗೆ ಪ್ರಿಯವೆಂದು ಕೃಷ್ಣ ಮತ್ತೆ ಹೇಳುತ್ತಾನೆ. ಗೀತೆಯ ರಹಸ್ಯವನ್ನು ಪುರುಷೋತ್ತಮನಲ್ಲಿ. 1. ಟೆಲಾಂಗ್ ಭಗವದ್ಗೀತಾ ಎಸ್. ಬಿ. ಇ. ಇಂಟ್ರೊಡಕ್ಷನ್ ಪು. 11. ಭಗವದ್ಗೀತೆ ಕುರಿತ ಪ್ರಬಂಧಗಳು ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ ಕೃಷ್ಣ ಮತ್ತು ಅವನ ಗೀತೆ.
ಭಕ್ತಿಯುಳ್ಳವರಿಗೆ ಹೇಳಬಹುದೆಂದು ಕೃಷ್ಣ ಅಪ್ಪಣೆ ಕೊಡಿಸುತ್ತಾನೆ. ಆದರೂ 16ನೇ ಅಧ್ಯಾಯದ 18 ಮತ್ತು ಆನಂತರದ ಶ್ಲೋಕಗಳಲ್ಲಿ ಕೃಷ್ಣನೇ ತನ್ನ ಮಾತುಗಳಲ್ಲಿ ಯಾರು ಅಪ್ರಿಯರಲ್ಲ ಅಥವಾ ಪ್ರಿಯರಲ್ಲ ಎಂದು ಹೇಳುವುದನ್ನು ಹೇಗೆ ತಾನೇ ಮೇಲಿನ ಮಾತುಗಳ ಜೊತೆ ಸಾಮರಸ್ಯಗೊಳಿಸಲು ಸಾಧ್ಯ? ದಾನವರನ್ನು ಹೆಸರಿಸುವಾಗ ಉಪಯೋಗಿಸುವ ಭಾಷೆ ಮಧುರವಾಗಿಲ್ಲ. ಅವರನ್ನು ಪಾಪ ಯೋನಿಗೆ ಎಸೆಯುತ್ತೇನೆ. ಈ ಜನರು ಕೃಷ್ಣನಿಗೆ ಪ್ರಿಯರೋ ಅಲ್ಲ ಅಪ್ರಿಯರೋ ಅಲ್ಲೆಂದು ನಿಖರವಾಗಿ ಹೇಳುವುದು ಕಂಡುಬರುವುದಿಲ್ಲ. ಇವೆಲ್ಲ ನನ್ನ ದೃಷ್ಟಿಯಲ್ಲಿ ಗೀತೆಯಲ್ಲಿ ಕಂಡುಬರುವ ಅಸಾಂಗತ್ಯಗಳು. ಇದನ್ನು ವಿವರಿಸಲಾಗದಿದ್ದರೂ ಪ್ರಾಯಶಃ ಸತ್ಯವನ್ನು ಅರಸುವ ಒಂದು ಮನಸ್ಸನ್ನು ಸೂಚಿಸುತ್ತದೆ. ಮ್ಯಾಕ್ಸ್ ಮುಲ್ಲರ್ ಹೇಳುವಂತೆ ಸಮಗ್ರವೂ ಸುವ್ಯವಸ್ಥಿತವೂ ಆದ ತತ್ವಜ್ಞಾನವನ್ನು ಸವಿಸ್ತಾರವಾಗಿ ಪ್ರತಿಪಾದಿಸುವ ಒಂದು ಮನಸ್ಸನ್ನು ಇಲ್ಲಿ ಕಾಣುತ್ತೇವೆ. ಈ ಎಲ್ಲ ಅಸಾಂಗತ್ಯಗಳು ಇಡಿಕಿರಿದಿವೆ ಎಂಬ ಪ್ರಜ್ಞೆ ಕೂಡ ಲೇಖಕನಿಗೆ ಇದ್ದಂತಿಲ್ಲ. ಚರ್ಚಿತವಾಗುವ ವಿಶೇಷ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸ್ವಲ್ಪ ಅರಸತ್ಯ, ಅಲ್ಲಿ ಸ್ವಲ್ಪ ಅರಸತ್ಯ ನಾನಾ ಶ್ಲೋಕಗಳ ಸಂದರ್ಭಗಳಲ್ಲಿ ಕಾಣುತ್ತದೆಂದು ನನ್ನ ಅಭಿಮತ. ಆದರೆ ಮೇಲುನೋಟಕ್ಕೆ ಅಸಾಂಗತ್ಯಗಳಂತೆ ಕಾಣುವ ಈ ಎಲ್ಲ ಅರಸತ್ಯಗಳು ಒಂದು ಅಖಂಡ ಸಾಮರಸ್ಯದಲ್ಲಿ ಸಂಯೋಜನೆಯಾಗಿ ಅದರಲ್ಲಿ ಈ ಎಲ್ಲ ಅಸಾಂಗತ್ಯಗಳು ಸಂಪೂರ್ಣವಾಗಿ ಕರಗಿ ಹೋಗುವ ಮಟ್ಟಿಗೆ ಉನ್ನತತರವಾದ ಸಮನ್ವಯವನ್ನು ಉಂಟು ಮಾಡಲು ಪ್ರಯತ್ನ ನಡೆದಿಲ್ಲ. 225 ಇವು ಆಧುನಿಕ ವಿದ್ವಾಂಸರು ಎಂದು ಹೇಳಬಹುದಾದವರ ಅಭಿಪ್ರಾಯಗಳು. ಸಂಪ್ರದಾಯ ಶರಣ ಪಂಡಿತರ ಅಭಿಪ್ರಾಯ ನೋಡಿದರೆ ಅಲ್ಲಿಯೂ ನಮಗೆ ವೈವಿಧ್ಯ ಕಾಣುತ್ತದೆ. ಭಾಗವತ ಒಂದು ಪಂಥದ ಗ್ರಂಥವಲ್ಲ ಎಂದು ಒಂದು ದೃಷ್ಟಿಯಿದೆ. ಅದು 3 ವಿಧವಾದ ಮೋಕ್ಷಕ್ಕೆ ಸಮಾನ ಗೌರವವನ್ನು ತೋರಿಸುತ್ತದೆ. 1 ಕರ್ಮಮಾರ್ಗ, 2 ಭಕ್ತಿಮಾರ್ಗ, 3 ಜ್ಞಾನಮಾರ್ಗ. ಈ 3 ಮೋಕ್ಷ ಸಾಧನೆಗೆ ಸಹಾಯಕವಾಗಿವೆ ಎಂದು ಬೋಧಿಸುತ್ತದೆ. ಈ ವಾದವನ್ನು ಗೀತೆ ಬೆಂಬಲಿಸಿ ಮೋಕ್ಷ ಸಾಧನೆಯ ಈ 3 ಮಾರ್ಗಗಳನ್ನು ಗೌರವಿಸುತ್ತದೆ. ಪ್ರತಿಯೊಂದು ಮಾರ್ಗವೂ ಪರಿಣಾಮಕಾರಿ ಎಂದು ಒಪ್ಪಿಕೊಳ್ಳುತ್ತದೆ. ಗೀತೆಯ 18 ಅಧ್ಯಾಯಗಳಲ್ಲಿ 1 ರಿಂದ 6 ರವರೆಗಿನ ಅಧ್ಯಾಯಗಳು ಜ್ಞಾನಮಾರ್ಗದ ಬೋಧನೆಗೂ, 7 ರಿಂದ 12 ರವರೆಗಿನ ಅಧ್ಯಾಯಗಳು ಕರ್ಮಮಾರ್ಗದ ಬೋಧನೆಗೂ ಮತ್ತು 12 ರಿಂದ 18 ರವರೆಗಿನ ಅಧ್ಯಾಯಗಳು ಭಕ್ತಿಮಾರ್ಗದ ಬೋಧನೆಗೂ ಮೀಸಲಾಗಿವೆ. ಗೀತೆಯ ಅಧ್ಯಾಯಗಳು ಈ ರೀತಿ ಸಮವಾಗಿ ವಿಂಗಡಣೆಯಾಗಿರುವುದು ಅದು ಎಲ್ಲ 3 ಮಾರ್ಗಗಳನ್ನು ಎತ್ತಿ ಹಿಡಿಯುತ್ತದೆಂದು ಪಂಡಿತರು ವಾದಿಸುತ್ತಾರೆ. ಪಂಡಿತರ ಈ ವಾದಕ್ಕೆ ಸಂಪೂರ್ಣವಾಗಿ ಭಿನ್ನವಾಗಿದೆ ಶಂಕರಾಚಾರ್ಯ ಮತ್ತು ಶ್ರೀತಿಲಕರ ವಾದ. ಇವರಿಬ್ಬರನ್ನು ಸಂಪ್ರದಾಯ ಶರಣ ಲೇಖಕರ ಗುಂಪಿಗೆ ಸೇರಿಸಬೇಕು. ಜ್ಞಾನ ಮಾರ್ಗವೊಂದೇ ಮೋಕ್ಷಕ್ಕೆ ನಿಜವಾದ ದಾರಿಯೆಂದು ಭಗವದ್ಗೀತೆ ಹೇಳುತ್ತದೆ ಎಂಬುದಾಗಿ ಶಂಕರಾಚಾರ್ಯರು ವಾದಿಸುತ್ತಾರೆ. ಶ್ರೀತಿಲಕರು ಹಿಂದಿನ ಇತರ ವಿದ್ವಾಂಸರ ಯಾವ ವಾದವನ್ನು ಒಪ್ಪುವುದಿಲ್ಲ. ಗೀತೆ ಅಸಾಂಗತ್ಯಗಳ ಕಂತೆ 1 ಅಧ್ಯಾಯ 7 ಶ್ಲೋಕ 17 ನೋಡಿ, ಇಲ್ಲಿ ಜ್ಞಾನಯೋಗಿ ಕೃಷ್ಣನಿಗೆ ಪ್ರಿಯವೆಂದು ಘೋಷಿಸಲಾಗಿದೆ. 200 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಎಂಬ ವಾದವನ್ನು ಅವರು ತಿರಸ್ಕರಿಸುತ್ತಾರೆ. ಮೋಕ್ಷದ ಎಲ್ಲ 3 ಮಾರ್ಗಗಳನ್ನು ಭಗವದ್ಗೀತೆ ಒಪ್ಪಿಕೊಳ್ಳುತ್ತದೆ ಎಂದು ಹೇಳುವ ಪಂಡಿತರ ಅಭಿಪ್ರಾಯವನ್ನು ತಿಲಕರು ಒಪ್ಪುವುದಿಲ್ಲ. ಶಂಕರಾಚಾರ್ಯರಂತೆ ಅವರು ಕೂಡ ಭಗವದ್ಗೀತೆ ಒಂದು ನಿಶ್ಚಿತ ತತ್ವವನ್ನು ಬೋಧಿಸುತ್ತದೆ ಎಂದು ಒತ್ತಾಯಪೂರ್ವಕವಾಗಿ ಹೇಳುತ್ತಾರೆ. ಆದರೆ ಅವರು ಶಂಕರಾಚಾರ್ಯರ ವಾದವನ್ನು ಒಪ್ಪದೆ ಗೀತೆ ಕರ್ಮಯೋಗವನ್ನು ಬೋಧಿಸುತ್ತದೆ, ಜ್ಞಾನಯೋಗವನ್ನಲ್ಲ ಎನ್ನುತ್ತಾರೆ. ಭಗವದ್ಗೀತೆ ಬೋಧಿಸುವ ಸಂದೇಶ ಏನು ಎಂಬುದರ ಬಗ್ಗೆ ಇಂತಹ ವೈವಿಧ್ಯಮಯವಾದ ಅಭಿಪ್ರಾಯ ಕಾಣುವುದು ದೊಡ್ಡ ಆಶ್ಚರ್ಯದ ಸಂಗತಿಯಲ್ಲ. ವಿದ್ವಾಂಸರು ದಾರಿ ತಪ್ಪಿದ್ದಾರೆಂಬುದೇ ಇದಕ್ಕೆ ನನ್ನ ಉತ್ತರ. ಖುರಾನ್, ಬೈಬಲ್ ಅಥವಾ ಧಮ್ಮಪದದ ಹಾಗೆ ಭಗವದ್ಗೀತೆಯೂ ಕೂಡ ಒಂದು ಸಂದೇಶವನ್ನು ಕೊಡುತ್ತದೆ ಎಂಬ ಭಾವನೆಯಿಂದ ಅವರು ಹೊರಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಈ ಭಾವನೆ ಸಂಪೂರ್ಣವಾಗಿ ತಪ್ಪು ಭಾವನೆಯಾಗಿದೆ. ಭಗವದ್ಗೀತೆಯು ದೇವವಾಣಿಯಲ್ಲ, ಆದ್ದರಿಂದ ಅದು ಯಾವ ಸಂದೇಶವನ್ನು ಕೊಡಲಾರದು. ಅದನ್ನು ಹುಡುಕುವುದು ವ್ಯರ್ಥ. ಭಗವದ್ಗೀತೆ ಧರ್ಮಗ್ರಂಥವೂ ಅಲ್ಲ, ದರ್ಶನ ಗ್ರಂಥವೂ ಅಲ್ಲ ಎಂಬುದೇ ನನ್ನ ಉತ್ತರ. ತಾತ್ವಿಕ ನೆಲೆಗಟ್ಟಿನ ಮೇಲೆ ಕೆಲವು ಧಾರ್ಮಿಕ ನಂಬಿಕೆಗಳನ್ನು ಸಮರ್ಥಿಸುವುದೇ ಭಗವದ್ಗೀತೆಯ ಉದ್ದೇಶ. ಈ ಕಾರಣದಿಂದಾಗಿ ಅದನ್ನು ಯಾರಾದರೂ ಧರ್ಮಗ್ರಂಥ ಅಥವಾ ದರ್ಶನ ಗ್ರಂಥ ಎಂದು ಕರೆಯಲಿಚ್ಛಿಸಿದರೆ ಅವರು ಹಾಗೆಯೇ ಮಾಡಲಿ, ಆದರೆ ಅದು ಮೂಲಭೂತವಾಗಿ ಇದಾವುದೂ ಅಲ್ಲ. ಅದು ಧರ್ಮವನ್ನು ಸಮರ್ಥಿಸಲು ತತ್ವಜ್ಞಾನವನ್ನು ಬಳಸುತ್ತದೆ. ಈ ವಾದದ ಕೇವಲ ಹೇಳಿಕೆಯಿಂದ ನನ್ನ ವಿರೋಧಿಗಳು ತೃಪ್ತರಾಗುವುದಿಲ್ಲ. ನಿಶ್ಚಿತ ನಿದರ್ಶನಗಳಿಂದ ನನ್ನ ವಾದವನ್ನು ಸಾಬೀತುಪಡಿಸಬೇಕೆಂದು ಅವರು ಒತ್ತಾಯಪಡಿಸಿಯಾರು. ಅದು ನಿಜವಾಗಿ ಅತ್ಯಂತ ಸುಲಭದ ಕೆಲಸ. ಭಗವದ್ಗೀತೆಯನ್ನು ಓದಿದರೆ ಮೊಟ್ಟಮೊದಲಿಗೆ ಗೊತ್ತಾಗುವ ವಿಷಯವೆಂದರೆ ಯುದ್ಧದ ಸಮರ್ಥನೆ. ರಾಜ್ಯಕ್ಕಾಗಿ ಸ್ವಜನರನ್ನು ಕೊಲ್ಲುವುದಿಲ್ಲವೆಂದು, ಯುದ್ಧ ಮಾಡುವುದಿಲ್ಲವೆಂದು ಅರ್ಜುನ ಘೋಷಿಸಿದ್ದ. ಯುದ್ಧದಲ್ಲಿ ಕೊಲ್ಲುವುದನ್ನು, ಯುದ್ಧದ ಸಮರ್ಥನೆಯನ್ನು ಕೃಷ್ಣ ಹೇಳುತ್ತಾನೆ. ಯುದ್ಧದ ಈ ತಾತ್ವಿಕ ಸಮರ್ಥನೆಯನ್ನು 2ನೇ ಅಧ್ಯಾಯದ 11 ರಿಂದ 28 ರವರೆಗಿನ ಶ್ಲೋಕಗಳಲ್ಲಿ ನೋಡಬಹುದು. ಭಗವದ್ಗೀತೆ ಕೊಡುವ ಯುದ್ಧದ ತಾತ್ವಿಕ ಸಮರ್ಥನೆಯ ವಾದ 2 ಧಾಟಿಯಲ್ಲಿ ಸಾಗುತ್ತದೆ. 1ನೆಯ ವಾದವೆಂದರೆ ಲೋಕ ನಶ್ವರ, ಮನುಷ್ಯ ಶಾಶ್ವತವಲ್ಲ, ಕೊನೆಗೆ ಎಲ್ಲವೂ ನಶಿಸಲೇಬೇಕು, ಮನುಷ್ಯ ಸಾಯುತ್ತಾನೆ. ಮನುಷ್ಯನ ಸ್ವಾಭಾವಿಕ ಸಾವಿಗೂ ಅಥವಾ ಅವನು ಹಿಂಸೆಗೀಡಾಗಿ ಸಾಯುವುದಕ್ಕೂ ಯಾವುದೇ ಭೇದವನ್ನು ವಿವೇಕಿಗಳು ಮಾಡುವುದಿಲ್ಲ. ಜೀವ ಅಶಾಶ್ವತ, ಅದು ಕೊನೆಗೊಂಡಿತೆಂದು ಏತಕ್ಕೆ ಕಣ್ಣೀರು ಕರೆಯಬೇಕು? ಸಾವು ಅನಿವಾರ್ಯ, ಅದು ಹೇಗೆ ಉಂಟಾಯಿತು ಎಂದು ಏಕೆ ತಲೆಕೆಡಿಸಿಕೊಳ್ಳುವುದು? ಯುದ್ಧ ಸಮರ್ಥನವಾದದ 2ನೆಯ ಧಾಟಿ ಎಂದರೆ ದೇಹ ಮತ್ತು ಆತ್ಮ ಎರಡೂ ಒಂದೇ ಎಂಬ ತಪ್ಪು ತಿಳುವಳಿಕೆ. ಅವೆರಡು ಬೇರೆ ಬೇರೆಯಾದವು. ಈ 2 ವಿಚಾರಗಳು ಎಷ್ಟು ಸ್ಪಷ್ಟವಾಗಿವೆ ಎಂದರೆ ದೇಹ ನಶ್ವರವಾದರೆ ಆತ್ಮ ಅಮರ. ಸಾವು ಬಂದರೆ ಶರೀರ ಸಾಯುತ್ತದೆ, ಆತ್ಮ ಸಾಯುವುದಿಲ್ಲ. ಅದು ಸಾಯದಿರುವುದಷ್ಟೇ ಅಲ್ಲ, ಅದನ್ನು ಗಾಳಿ ಒಣಗಿಸಲಾರದು, ಬೆಂಕಿ ಸುಡಲಾರದು, ಶಸ್ತ್ರ ಕತ್ತರಿಸಲಾರದು. ಆದ್ದರಿಂದ ಮನುಷ್ಯನನ್ನು ಕೊಂದಾಗ ಅವನ ಆತ್ಮಸತ್ತಿತೆಂದು ತಿಳಿಯುವುದು ತಪ್ಪು. ಆಗ ದೇಹ ಮಾತ್ರ ಸಾಯುತ್ತದೆ. ವ್ಯಕ್ತಿ ಹಳೆಯ ಬಟ್ಟೆಗಳನ್ನು ಬಿಸಿರುವಂತೆ ಆತ್ಮಸತ್ತ ದೇಹವನ್ನು ತ್ಯಜಿಸುತ್ತದೆ. ಅದು ಹೊಸ. ಭಗವದ್ಗೀತೆ ಕುರಿತ ಪ್ರಬಂಧಗಳು, ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ, ಕೃಷ್ಣ ಮತ್ತು ಅವನ ಗೀತೆ. ದೇಹಗಳನ್ನು ತೊಟ್ಟು ಮುಂದುವರಿಯುತ್ತದೆ. ಆತ್ಮ ಎಂದು ಕೊಲೆಯಾಗದಿರುವುದರಿಂದ ವ್ಯಕ್ತಿಯನ್ನು ಕೊಲ್ಲುವುದು ಯಾವುದೇ ಚಳವಳಿಯ ವಿಷಯವಾಗುವುದಿಲ್ಲ. ಆದ್ದರಿಂದ ಯುದ್ಧ ಮತ್ತು ಕೊಲೆ ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪ ಅಥವಾ ಲಜ್ಜೆ ಪಡಬೇಕಾಗಿಲ್ಲವೆಂದು ಭಗವದ್ಗೀತೆ ವಾದಿಸುತ್ತದೆ. ಭಗವದ್ಗೀತೆ ಕೊಡುವ ಇನ್ನೊಂದು ಪ್ರಶ್ನಾತೀತ ನಂಬಿಕೆಯ ತಾತ್ವಿಕ ಸಮರ್ಥನೆ ಎಂದರೆ ಚಾತುರ್ವರ್ಣ ದೈವಸೃಷ್ಟಿ ಎಂದು, ಆದ್ದರಿಂದ ಪವಿತ್ರವೆಂದು ಭಗವದ್ಗೀತೆ ನಿಸ್ಸಂದೇಹವಾಗಿ ಹೇಳುತ್ತದೆ. ಆದರೆ ಅದರ ಸಮಂಜಸತೆ ಅದನ್ನು ಅವಲಂಬಿಸಿಲ್ಲ. ಮಾನವರ ಆತಂಗತ ಆಜನ್ಮ ಗುಣಗಳ ತತ್ವದೊಂದಿಗೆ ಚಾತುರ್ವರ್ಣ ಸಿದ್ಧಾಂತವನ್ನು ತುಳುಕು ಹಾಕಿ ಅದಕ್ಕೆ ಒಂದು ತಾತ್ವಿಕ ನೆಲೆಗಟ್ಟನ್ನು ಅದು ಒದಗಿಸುತ್ತದೆ. ಮನುಷ್ಯನ ವರ್ಣವನ್ನು ಮನಸ್ಸೆಚ್ಚೆ ತೀರ್ಮಾನಿಸಲು ಸಾಧ್ಯವಿಲ್ಲ ಎಂದು ಭಗವದ್ಗೀತೆ ಹೇಳುತ್ತದೆ, ಆದರೆ ಅದನ್ನು ಅವನ ಗುಣಕರ್ಮ ವಿಭಾಗಗಳಿಗೆ ಅನುಸಾರವಾಗಿ ನಿರ್ಧರಿಸಲಾಗಿದೆ.
ಭಗವದ್ಗೀತೆ ನೀಡುವ ತಾತ್ವಿಕ ಸಮರ್ಥನೆಯ ಮೂರನೆಯ ಪ್ರಶ್ನಾತೀತ ನಂಬಿಕೆಯೆಂದರೆ ಕರ್ಮಮಾರ್ಗ. ಭಗವದ್ಗೀತೆಯ ಅರ್ಥದಲ್ಲಿ ಕರ್ಮಮಾರ್ಗ ಎಂದರೆ ಮೋಕ್ಷಕ್ಕಾಗಿ ಮಾಡುವ ಯಜ್ಞಯಾಗಾದಿಗಳಾಗಿವೆ. ಭಗವದ್ಗೀತೆ ಉದ್ದಕ್ಕೂ ಕರ್ಮಮಾರ್ಗವನ್ನು ಎತ್ತಿ ಹಿಡಿಯುತ್ತದೆ ಹಾಗೂ ಅದನ್ನು ದೊಡ್ಡವಾಗಿ ಪ್ರತಿಪಾದಿಸುತ್ತದೆ. ಕರ್ಮಮಾರ್ಗಕ್ಕೆ ಅಂಟಿಕೊಂಡು ಅದನ್ನು ಸಂಪೂರ್ಣವಾಗಿ ಕುರೂಪಗೊಳಿಸಿದ್ದ ಕೊಳೆಯನ್ನೆಲ್ಲ ತೊಳೆದು ಅದನ್ನು ಸಮರ್ಥಿಸುವ ವಿಧಾನವನ್ನು ಅದು ಅನುಸರಿಸುತ್ತದೆ. ಮೂಢನಂಬಿಕೆಯೇ ಅದರ ಹೊಲಸು. ಇದನ್ನು ಹೋಗಲಾಡಿಸಲು ಕರ್ಮಯೋಗದ ಅವಶ್ಯಕ ಷರತ್ತಾಗಿ ಬುದ್ಧಿಯೋಗದ ತತ್ವವನ್ನು ಗೀತೆ ಹೇಳುತ್ತದೆ. ಸ್ಥಿತಪ್ರಜ್ಞರಾಗಲು ಸಮಬುದ್ಧಿ ಕರ್ಮಕಾಂಡ ಆಚರಿಸುವುದರಲ್ಲಿ ಯಾವತ್ತನ್ನೂ ಇಲ್ಲ. ಕರ್ಮಕಾಂಡಕ್ಕೆ ಅಂಟಿದ ಎರಡನೆಯ ಹೊಲಸೆಂದರೆ ಕರ್ಮಾಚರಣೆಯ ಹಿಂದಿನ ಸ್ವಾರ್ಥಬುದ್ಧಿ. ಇದನ್ನು ಹೋಗಲಾಡಿಸಲು ಭಗವದ್ಗೀತೆಯು ಅನಾಸಕ್ತಿಯೋಗ, ಅಂದರೆ ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡು ಎಂಬ ತತ್ವವನ್ನು ಗೀತೆ ಹೇಳುತ್ತದೆ. ಬುದ್ಧಿಯೋಗದಲ್ಲಿ ನೆಲೆಯೂರಿ ಅನಾಸಕ್ತಿಯೋಗವಾದರೆ ಕರ್ಮಕಾಂಡದಲ್ಲಿ ತಪ್ಪೇನು? ಈ ರೀತಿಯಾಗಿ ಕರ್ಮಯೋಗವನ್ನು ಭಗವದ್ಗೀತೆ ಸಮರ್ಥಿಸುತ್ತದೆ. ಮೊದಲು ಇರದಿದ್ದ ತಾತ್ವಿಕ ಸಮರ್ಥನೆಯನ್ನು ಇತರ ಸಿದ್ಧಾಂತಗಳಿಗೂ ಇದೇ ಧಾಟಿಯಲ್ಲಿ ಕೊಡುವುದು ಸಂಪೂರ್ಣ ಸಾಧ್ಯ ಎಂಬುದನ್ನು ಗೀತಾ ಈ ರೀತಿ ತೋರಿಸುತ್ತದೆ. ಭಗವದ್ಗೀತೆಯ ಮೇಲೆ ಭಾಷ್ಯ ಬರೆಯುವುದಾದರೆ ಈ ರೀತಿ ಮಾಡಬಹುದು. ಆದರೆ ಪ್ರಾಚೀನ ಭಾರತೀಯ ಸಾಹಿತ್ಯದಲ್ಲಿ ಭಗವದ್ಗೀತೆಗೆ ಯೋಗ್ಯ ಸ್ಥಾನವನ್ನು ಕೊಡುವ ಮುಖ್ಯ ಉದ್ದೇಶವುಳ್ಳ ಈ ಅಧ್ಯಾಯದ ವ್ಯಾಪ್ತಿಗೆ ಅದು ಮೀರಿದುದು. ಆದ್ದರಿಂದ ಅತ್ಯಂತ ಮುಖ್ಯವಾದ ಈ ಸಿದ್ಧಾಂತಗಳನ್ನು ಮಾತ್ರ ನನ್ನ ಪ್ರಬಂಧದಲ್ಲಿ ಪ್ರತಿಪಾದಿಸಲು ಆರಿಸಿಕೊಂಡಿದ್ದೇನೆ. ನನ್ನ ಪ್ರಬಂಧದ ಸಂಬಂಧವಾಗಿ ಬೇರೆ 2 ಪ್ರಶ್ನೆಗಳನ್ನು ಖಂಡಿತವಾಗಿ ಕೇಳಬಹುದು. ಭಗವದ್ಗೀತೆ ನೀಡುವ ಇಂತಹ ತಾತ್ವಿಕ ಸಮರ್ಥನೆಯ ಈ ಸಿದ್ಧಾಂತಗಳು ಯಾರವು? ಈ ಸಿದ್ಧಾಂತಗಳನ್ನು ಸಮರ್ಥಿಸಲು ಭಗವದ್ಗೀತೆಗೆ ಬಂದ ಅವಶ್ಯಕತೆಯೇನು? 1. ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 13. 2. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 395. 3. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 47. 4. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 48ರಲ್ಲಿ ಇದು ಸಾರಭೂತವಾಗಿ ಬಂದಿದೆ. 32. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಮೊದಲ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರತಿಕ್ರಾಂತಿಯ ಬೈಬಲ್ ಆದ ಜೈಮಿನಿಯ ಪೂರ್ವ ಮೀಮಾಂಸೆಯಲ್ಲಿ ಹೇಳಿರುವ ಪ್ರತಿಕ್ರಾಂತಿಯ ಸಿದ್ಧಾಂತಗಳೇ ಗೀತೆ ಸಮರ್ಥಿಸುವ ಸಿದ್ಧಾಂತಗಳು. ಈ ವಾದವನ್ನು ಒಪ್ಪಿಕೊಳ್ಳುವುದರಲ್ಲಿ ಯಾವ ತೊಂದರೆಯೂ ಇರಲಾರದು. ಇದ್ದರೆ ಅದು ಕರ್ಮಯೋಗ ಪದಕ್ಕೆ ಹಚ್ಚಿರುವ ತಪ್ಪು ಅರ್ಥ ಬಹುಮಟ್ಟಿಗೆ ಕಾರಣವಾಗಿದೆ. ಭಗವದ್ಗೀತೆಯ ಬಗ್ಗೆ ಬರೆದ ಬಹುಪಾಲು ಲೇಖಕರು ಕರ್ಮಯೋಗವನ್ನು ಕ್ರಿಯೆ ಎಂದು ಮತ್ತು ಜ್ಞಾನಯೋಗವನ್ನು ತಿಳುವಳಿಕೆ ಎಂದು ಅನುವಾದಿಸಿ ಸಾಮಾನ್ಯ ರೂಪದಲ್ಲಿ ಜ್ಞಾನ ಮತ್ತು ಕರ್ಮಗಳನ್ನು ಸಾದೃಶ್ಯ ವೈದೃಶ್ಯಗೊಳಿಸುತ್ತದೆಯೋ ಎಂಬಂತೆ ಭಗವದ್ಗೀತೆಯನ್ನು ಚರ್ಚಿಸುತ್ತಾರೆ. ಇದು ಸಂಪೂರ್ಣವಾಗಿ ತಪ್ಪು. ಜ್ಞಾನ ಮತ್ತು ಕರ್ಮಗಳ ಸಾಧಾರಣ ತಾತ್ವಿಕ ಚರ್ಚೆಯಲ್ಲಿ ಭಗವದ್ಗೀತೆ ತೊಡಗಿಲ್ಲ. ವಾಸ್ತವವಾಗಿ ಗೀತೆ ದೃಷ್ಟಿಗೆ ಸಂಬಂಧಿಸಿದೆ, ಸಮಷ್ಟಿಗಲ್ಲ. ಗೀತೆಯ ಅರ್ಥದಲ್ಲಿ ಕರ್ಮಯೋಗ ಎಂದರೆ ಜೈಮಿನಿಯ ಕರ್ಮಕಾಂಡದಲ್ಲಿ ಸೇರಿರುವ ನಂಬಿಕೆಗಳು. ಜ್ಞಾನಯೋಗವೆಂದರೆ ಬಾದರಾಯಣನ ಬ್ರಹ್ಮಸೂತ್ರದಲ್ಲಿ ಸೇರಿರುವ ನಂಬಿಕೆಗಳು. ಕರ್ಮವನ್ನು ಕುರಿತು ಗೀತೆ ಮಾತನಾಡುವಾಗ ಕ್ರಿಯೆ ಅಥವಾ ನಿಷ್ಕ್ರಿಯ ಶಬ್ದಗಳನ್ನು ಸಾಮಾನ್ಯ ಅರ್ಥದಲ್ಲಿ ಬಳಸುತ್ತಿಲ್ಲ. ಆದರೆ ಕರ್ಮವೆಂದರೆ ಧಾರ್ಮಿಕ ವ್ರತಗಳು ಮತ್ತು ಆಚರಣೆಗಳು ಎಂಬ ಅರ್ಥದಲ್ಲಿ ಬದಲಾಗಿದೆ ಎಂಬುದನ್ನು ಗೀತೆಯನ್ನು ಓದಿದ ಯಾರೂ ಅಲ್ಲಗಳೆಯಲಾರರು. ಕುಲ್ಲಕ ವಿಚಾರಗಳ ವಿವಾದದಲ್ಲಿ ತೊಡಗಿದ ಒಂದು ಪಕ್ಷದ ಕರಪತ್ರದ ಮಟ್ಟದಿಂದ ಉನ್ನತ ತತ್ವದರ್ಶನದ ವಿಷಯಗಳನ್ನು ಕುರಿತ ಒಂದು ಸಾರ್ವತ್ರಿಕ ವ್ಯಾಖ್ಯಾನವೆಂಬಂತೆ ತೋರಿಸಿ ಕರ್ಮ ಮತ್ತು ಜ್ಞಾನ ಶಬ್ದಗಳಿಗೆ ವಿಪರೀತಾರ್ಥವನ್ನು ತುಂಬಿಯವು ಅರ್ಥಗೌರವದ ಶಬ್ದಗಳೆಂದು ಭಾಸವಾಗುವಂತೆ ಮಾಡಿ ಗೀತೆಗೆ ಜೀವ ತುಂಬುವ ಪ್ರಯತ್ನ ನಡೆದಿದೆ. ದೇಶಭಕ್ತಿ ಭಾರತೀಯರ ಈ ಸೋಗಿಗೆ ತಿಲಕರನ್ನು ಬಹುವಾಗಿ ನಿಂದಿಸಬೇಕಾಗುತ್ತದೆ. ಈ ತಪ್ಪು ಅರ್ಥಗಳ ಪರಿಣಾಮವೆಂದರೆ ಭಗವದ್ಗೀತೆಯು ಒಂದು ಸ್ವಯಂಪೂರ್ಣ ಸ್ವತಂತ್ರ ಗ್ರಂಥ. ಅದರ ಹಿಂದಿನ ಸಾಹಿತ್ಯಕ್ಕೂ ಅದಕ್ಕೂ ಏನೂ ಸಂಬಂಧವಿಲ್ಲ ಎಂಬ ನಂಬಿಕೆ ಬರುವಂತೆ ಜನರನ್ನು ದಾರಿ ತಪ್ಪಿಸಿದ್ದೇ ಆಗಿದೆ. ಆದರೆ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಅದು ಬಳಕೆಯಾಗಿರುವಂತೆ ಅರ್ಥಮಾಡಿಕೊಂಡರೆ ಅದು ಜೈಮಿನಿ ಪ್ರತಿಪಾದಿಸಿರುವ ಕರ್ಮ ಸಿದ್ಧಾಂತಗಳನ್ನು ನವೀಕರಿಸಿ ಶಕ್ತಿಯುತಗೊಳಿಸುವುದಕ್ಕೆ ಅನ್ವಯಿಸುತ್ತದೆಯೇ ಹೊರತು ಬೇರಾವುದಕ್ಕೂ ಅಲ್ಲ ಎಂದು ಮನವರಿಕೆಯಾಗುತ್ತದೆ. ಎರಡನೆಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರತಿಕ್ರಾಂತಿಯ ಸಿದ್ಧಾಂತಗಳನ್ನು ಸಮರ್ಥಿಸುವ ಅಗತ್ಯ ಭಗವದ್ಗೀತೆಗೆ ಏಕೆ ಬಂತು? ನನ್ನ ದೃಷ್ಟಿಯಲ್ಲಿ ಉತ್ತರ ಬಹಳ ಸ್ಪಷ್ಟವಿದೆ. ಬೌದ್ಧ ಧರ್ಮದ ಪ್ರಹಾರದಿಂದ ಅವುಗಳನ್ನು ರಕ್ಷಿಸಲು ಭಗವದ್ಗೀತೆ ಅಸ್ತಿತ್ವಕ್ಕೆ ಬಂತು. ಬುದ್ಧ ಬೋಧಿಸಿದ್ದು ಅಹಿಂಸೆ, ಅದನ್ನು ಅವನು ಬೋಧನೆಯಷ್ಟೇ ಮಾಡಲಿಲ್ಲ. ಬ್ರಾಹ್ಮಣರನ್ನು ಬಿಟ್ಟರೆ ಉಳಿದೆಲ್ಲ ಜನರು ಅದನ್ನು ಜೀವನ ಮಾರ್ಗವೆಂದು ಅಂಗೀಕರಿಸಿದರು. ಅವರು ಹಿಂಸೆಯ ಬಗ್ಗೆ ಹೇವರಿಕೆ ತಾಳಿದರು. ಬುದ್ಧ ಚಾತುರ್ವರ್ಣದ ವಿರುದ್ಧ ಬೋಧಿಸಿದನು. ಚಾತುರ್ವರ್ಣ ಸಿದ್ಧಾಂತವನ್ನು ಖಂಡಿಸಲು ಕೆಲವು ಅತ್ಯಂತ ಖೇದಕಾರಿ ಹೋಲಿಕೆಗಳನ್ನು ಬಳಸಿದನು. ಚಾತುರ್ವರ್ಣದ ಚೌಕಟ್ಟು ಒಡೆದು ಹೋಗಿತ್ತು. ಚಾತುರ್ವರ್ಣ ವ್ಯವಸ್ಥೆ ತಲೆಕೆಳಗಾಗಿತ್ತು. ಶೂದ್ರರು ಮತ್ತು ಸ್ತ್ರೀಯರು ಸನ್ಯಾಸಿಗಳಾಗಿದ್ದರು. ಈ ಸ್ಥಾನವನ್ನು ಪ್ರತಿಕ್ರಾಂತಿಯವರಿಗೆ ನಿರಾಕರಿಸಿತ್ತು. ಬುದ್ಧ ಕರ್ಮಕಾಂಡಗಳನ್ನು, ಯಜ್ಞಗಳನ್ನು ಅವುಗಳು ಹಿಂಸಮಯವಾದ್ದರಿಂದ ಖಂಡಿಸಿದ್ದನು. ಫಲಾಪೇಕ್ಷೆಯ ಸ್ವಾರ್ಥ ಲಾಲಸೆ ಅವುಗಳಲ್ಲಿದ್ದುದರಿಂದಲೂ ಅವುಗಳನ್ನು ಖಂಡಿಸಿದನು. ಈ ಖಂಡನೆಗೆ ಪ್ರತಿಕ್ರಾಂತಿಕಾರಿಗಳ ಉತ್ತರವಾದರೂ ಏನು? ಇಷ್ಟೇ, ಇವುಗಳು ವೇದ ಸಂವೃತವಾಗಿದ್ದವು, ವೇದಗಳು ದೋಷಾತೀತವಾದವು. ಆದ್ದರಿಂದ ಈ ಸಿದ್ಧಾಂತಗಳನ್ನು ಪ್ರಶ್ನಿಸುವಂತಿರಲಿಲ್ಲ. ಭಾರತ ಖಂಡ. ಈ ಭಗವದ್ಗೀತೆ ಕುರಿತ ಪ್ರಬಂಧಗಳು ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ, ಕೃಷ್ಣ ಮತ್ತು ಅವನ ಗೀತೆ. ಅತ್ಯಂತ ಜ್ಞಾನ ಪ್ರದೀಪಕವೂ ಬಹು ವೈಚಾರಿಕವೂ ಆದ ಬೌದ್ಧಯುಗದಲ್ಲಿ ಮೇಲಿನ ಸಿದ್ಧಾಂತಗಳು ಅಂತಹ ಮೂಢ, ನಿರಂಕುಶ, ಅವೈಚಾರಿಕ ಹಾಗೂ ದುರ್ಬಲ ತಳಪಾಯದ ಮೇಲೆ ನಿಲ್ಲುವುದು ಸಾಧ್ಯವಿರಲಿಲ್ಲ. ಅಹಿಂಸೆಯನ್ನು ಜೀವನ ತತ್ವವೆಂದು ನಂಬಿ ಅದೇ ಜೀವನ ಮಾರ್ಗ ಎನ್ನುವವರೆಗೆ ಜನತೆ ಕೃತಿಯನ ಧರ್ಮ ಕೊಲ್ಲುವುದು, ಹಾಗೆ ಕೊಲ್ಲುವುದರಿಂದ ಪಾಪವಿಲ್ಲ ಎಂದು ವೇದ ಹೇಳುವ ಸಿದ್ಧಾಂತವನ್ನು ಅಂಗೀಕರಿಸುತ್ತಾರೆಂದು ನಿರೀಕ್ಷಿಸುವುದಾದರೂ ಹೇಗೆ? ಸಾಮಾಜಿಕ ಸಮಾನತೆಯ ಸಂದೇಶವನ್ನು ಒಪ್ಪಿಕೊಂಡು ತಮ್ಮ ತಮ್ಮ ಯೋಗ್ಯತಾನುಸಾರ ಸಮಾಜವನ್ನು ಪುನರ್ನಿರ್ಮಾಣ ಮಾಡುತ್ತಿದ್ದ ಜನತೆ ವೇದ ಹೇಳುತ್ತದೆಂಬ ಕಾರಣಕ್ಕಾಗಿ ಮಾತ್ರ ಶ್ರೇಣೀಕೃತ ಚಾತುರ್ವರ್ಣ ಸಿದ್ಧಾಂತವನ್ನು, ಹುಟ್ಟಿನ ಆಧಾರದ ಮೇಲೆ ಮಾನವ ಪ್ರತ್ಯೇಕತೆಯನ್ನು ಹೇಗೆ ತಾನೇ ಒಪ್ಪುತ್ತಾರೆ? ಸಮಾಜದ ಸರ್ವ ದುಃಖಕ್ಕೂ ತೃಷ್ಣ ಅಥವಾ ಟಾನಿ ಹೇಳುವಂತೆ ಸಂಗ್ರಹ ಪ್ರವೃತ್ತಿ ಕಾರಣ ಎಂಬ ಬುದ್ಧನ ಉಪದೇಶವನ್ನು ಒಪ್ಪಿಕೊಂಡಿದ್ದ ಜನತೆ ಯಜ್ಞಯಾಗಾದಿಗಳ ಮೂಲಕ ವರಗಳನ್ನು ಪಡೆಯಬಹುದು ಎಂದು ಜನರಿಗೆ ಉದ್ದೇಶಪೂರ್ವಕವಾಗಿ ಹೇಳುತ್ತಿದ್ದ ಧರ್ಮವನ್ನು, ಅದಕ್ಕೆ ವೇದ ಪ್ರಾಮಾಣ್ಯವಿದೆ ಎಂಬ ಕಾರಣಕ್ಕೆ ಮಾತ್ರ ಹೇಗೆ ಒಪ್ಪುತ್ತಾರೆ? ಬೌದ್ಧ ಧರ್ಮದ ಉಗ್ರಧಾಳಿಯಲ್ಲಿ ಜೈಮಿನಿಯ ಪ್ರತಿಕ್ರಾಂತಿಕಾರಿ ಸಿದ್ಧಾಂತಗಳು ತತ್ತರಿಸತೊಡಗಿದ್ದವು. ಅವುಗಳಿಗೆ ಭಗವದ್ಗೀತೆಯ ಬೆಂಬಲವಿಲ್ಲದಿದ್ದರೆ ಕುಸಿದು ಬೀಳುತ್ತಿದ್ದವು ಎಂಬುದರಲ್ಲಿ ಅನುಮಾನವಿಲ್ಲ. ಭಗವದ್ಗೀತೆ ನೀಡಿದ ಪ್ರತಿಕ್ರಾಂತಿಯ ಸಿದ್ಧಾಂತಗಳ ತಾತ್ವಿಕ ಸಮರ್ಥನೆಯನ್ನು ಭೇದಿಸುವುದೇನೂ ಕಷ್ಟವಲ್ಲ. ಕೊಲ್ಲುವುದೇ ಕ್ಷತ್ರಿಯನ ಕರ್ತವ್ಯವೆಂದು ಹೇಳುವ ಭಗವದ್ಗೀತೆಯ ತಾತ್ವಿಕ ಸಮರ್ಥನೆ, ಅತ್ಯಂತ ಕನಿಷ್ಠವಾಗಿ ಹೇಳುವುದಾದರೆ ಬಾಲಿಶವಾಗಿದೆ. ಕೊಂದರೆ ಕೊಲೆಯಲ್ಲ, ಏಕೆಂದರೆ ಕೊಲೆಯಾಗುವುದು ದೇಹ, ಆತ್ಮವಲ್ಲ ಎಂದು ಹೇಳುವುದು ಎಂದು ಕೇಳರಿಯದಂತಹ ಕೊಲೆಯ ಸಮರ್ಥನೆಯಾಗಿದೆ.
ಸಿದ್ಧಾಂತಗಳು ಜನರನ್ನು ಭೀತಿಗೊಳಿಸುತ್ತವೆ ಎಂದು ಕೆಲವರು ಹೇಳುವ ಸಿದ್ಧಾಂತಗಳಲ್ಲಿ ಇದು ಒಂದು. ಕೊಲೆಗಾಗಿ ವಿಚಾರಣೆಯನ್ನು ಎದುರಿಸುತ್ತಿರುವ ಕಕ್ಷಿದಾರನ ಪರವಾಗಿ ಕೃಷ್ಣ ವಕಾಲತ್ತು ವಹಿಸಿ ಭಗವದ್ಗೀತೆಯಲ್ಲಿ ಅವನೇ ಹೇಳಿರುವ ಸಮರ್ಥನೆಯನ್ನು ಮುಂದಿಟ್ಟರೆ ಅವನನ್ನು ಹುಚ್ಚಾಸ್ಪತ್ರೆಗೆ ಕಳುಹಿಸುವುದರಲ್ಲಿ ತಿಲಮಾತ್ರವೂ ಅನುಮಾನವಿಲ್ಲ. ಅದೇ ರೀತಿಯಲ್ಲಿ ಚಾತುರ್ವರ್ಣ ಸಿದ್ಧಾಂತದ ಬಗೆಗಿನ ಭಗವದ್ಗೀತೆಯ ಸಮರ್ಥನೆ ಬಾಲಿಶವಾದದ್ದು. ಸಾಂಖ್ಯ ಗುಣತತ್ವದ ಆಧಾರದ ಮೇಲೆ ಕೃಷ್ಣ ಅದನ್ನು ಸಮರ್ಥಿಸುತ್ತಾನೆ. ಆದರೆ ತಾನೆಂಥ ಮೂರ್ಖನೆಂಬುದನ್ನು ಕೃಷ್ಣ ತಿಳಿದುಕೊಂಡಂತೆ ಕಾಣುವುದಿಲ್ಲ. ಚಾತುರ್ವರ್ಣದಲ್ಲಿ 4 ವರ್ಣಗಳಿವೆ, ಆದರೆ ಸಾಂಖ್ಯರ ಪ್ರಕಾರ ಗುಣಗಳು 3 ಮಾತ್ರ. 3ಕ್ಕಿಂತ ಹೆಚ್ಚು ಗುಣಗಳನ್ನು ಅಂಗೀಕರಿಸದ ತತ್ವದ ಆಧಾರದ ಮೇಲೆ 4 ವರ್ಣಗಳ ವ್ಯವಸ್ಥೆಯನ್ನು ಸಮರ್ಥಿಸಲು ಹೇಗೆ ಸಾಧ್ಯ? ಪ್ರತಿಕ್ರಾಂತಿಯ ಸಿದ್ಧಾಂತಗಳಿಗೆ ತಾತ್ವಿಕ ಸಮರ್ಥನೆಯನ್ನು ಕೊಡುವ ಭಗವದ್ಗೀತೆಯ ಇಡೀ ಪ್ರಯತ್ನವೇ ಬಾಲಿಶವಾಗಿದೆ. ಇದು ಒಂದು ಕ್ಷಣದ ಗಂಭೀರ ಆಲೋಚನೆಗೂ ಸಹ ಅರ್ಹವಾಗಿಲ್ಲ. ಆದಾಗ್ಯೂ ಭಗವದ್ಗೀತೆಯ ನೆರವಿಲ್ಲದಿದ್ದರೆ ಪ್ರತಿಕ್ರಾಂತಿಯು ತನ್ನ ಸಿದ್ಧಾಂತಗಳ ಸಂಪೂರ್ಣ ಗುಗ್ಗುತನದಿಂದ ಸತ್ತು ಹೋಗುತ್ತಿತ್ತು ಎಂಬುದರಲ್ಲಿ ಕೊಂಚವೂ ಅನುಮಾನವಿಲ್ಲ. ಭಗವದ್ಗೀತೆ ನಿರ್ವಹಿಸಿದ ಪಾತ್ರ ಕ್ರಾಂತಿಕಾರಿಗಳಿಗೆ ಕುಚೇಷ್ಟೆಯಂತೆ ಕಂಡರೂ ಅದು ಪ್ರತಿಕ್ರಾಂತಿಗೆ ಜೀವ ತುಂಬಿತು ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇವತ್ತಿಗೂ ಕೂಡ ಪ್ರತಿಕ್ರಾಂತಿಯು ಜೀವಂತವಾಗಿದ್ದರೆ ಅದು ಭಗವದ್ಗೀತೆಯಿಂದ ಪಡೆದ ವೇದವಿರೋಧ ಮತ್ತು ಯಜ್ಞವಿರೋಧದ ತಾತ್ವಿಕ ಸಮರ್ಥನೆಯ ಸಂಭಾವ್ಯತೆಯೇ ಸಂಪೂರ್ಣವಾಗಿ ಕಾರಣವಾಗಿದೆ. ಇದಕ್ಕಿಂತ ದೊಡ್ಡ ತಪ್ಪು ಬೇರೆ ಇಲ್ಲ. ಭಗವದ್ಗೀತೆಯ ಬೇರೆ ಭಾಗಗಳಲ್ಲಿ ಕಂಡುಬರುವಂತೆ ಅದು ವೇದ ಪ್ರಮಾಣಕ್ಕೂ ಶಾಸ್ತ್ರ ಪ್ರಮಾಣಕ್ಕೂ ವಿರೋಧಿಯಾಗಿಲ್ಲ. ಗೀತೆ 16, 23-24, 17, 11, 13, 24. ಯಜ್ಞ ಪಾವಿತ್ರ್ಯಕ್ಕೂ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಅದು ವಿರೋಧವಲ್ಲ, ಎರಡರ ಶ್ರೇಷ್ಠತೆಯನ್ನು ಅದು ಎತ್ತಿ ಹಿಡಿಯುತ್ತದೆ. ಆದ್ದರಿಂದ ಜೈಮಿನಿಯ ಪೂರ್ವ ಮೀಮಾಂಸೆ ಮತ್ತು ಭಗವದ್ಗೀತೆಯ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ. ಹಾಗೇನಾದರೂ ಇದ್ದರೆ ಜೈಮಿನಿಯ ಪೂರ್ವ ಮೀಮಾಂಸೆಗೆ ಎಂದಿಗೂ ಸಾಧ್ಯವಾಗುವುದಕ್ಕಿಂತ ಹೆಚ್ಚಾಗಿ ಭಗವದ್ಗೀತೆಯು ಪ್ರತಿಕ್ರಾಂತಿಯ ದುರ್ದಮ ಬೆಂಬಲಿಗನಾಗಿದೆ. ಅದು ದುರ್ದಮ ಏಕೆಂದರೆ ಪ್ರತಿಕ್ರಾಂತಿಯ ಸಿದ್ಧಾಂತಗಳಿಗೆ ತಾತ್ವಿಕ, ಆದ್ದರಿಂದ ಅವುಗಳಿಗೆ ಹಿಂದೆಂದೂ ಇಲ್ಲದಿದ್ದ ಶಾಶ್ವತ ಬುನಾದಿಯನ್ನು ಕೊಡಲು ಅದು ಪ್ರಯತ್ನಿಸುತ್ತದೆ. ಹಾಗೂ ಆ ಆಧಾರವಿಲ್ಲದಿದ್ದರೆ ಚಾತುರ್ವರ್ಣಕ್ಕೆ ಭಗವದ್ಗೀತೆಯು ಜೈಮಿನಿಯ ಪೂರ್ವ ಮೀಮಾಂಸೆಗಿಂತ ತಾತ್ವಿಕ ಬೆಂಬಲವನ್ನು ಪ್ರಬಲವಾಗಿ ನೀಡುತ್ತದೆ. ಭಗವದ್ಗೀತೆಯ ಹೃದಯವೇ ಚಾತುರ್ವರ್ಣದ ಸಮರ್ಥನೆ ಮತ್ತು ಅನುಷ್ಠಾನದಲ್ಲಿ ಅದರ ಆಚರಣೆಯನ್ನು ತರುವುದು. ಗುಣಕರ್ಮದ ಮೇಲೆ ಚಾತುರ್ವರ್ಣ ನಿಂತಿದೆ ಎಂದು ಹೇಳುವಷ್ಟರಲ್ಲಿ ಕೃಷ್ಣ ತೃಪ್ತನಾಗುವುದಿಲ್ಲ, ಆದರೆ ಅವನು ಇನ್ನು ಮುಂದೆ ಹೋಗಿ 2 ಅನುಷ್ಠಾನಯೋಗ್ಯವಾದ ಕಟ್ಟಳೆಗಳನ್ನು ವಿಧಿಸುತ್ತಾನೆ. ಮೊದಲನೆಯ ಕಟ್ಟಳೆ ಅಧ್ಯಾಯ 3, ಶ್ಲೋಕ 26ರಲ್ಲಿ ಅಡಕವಾಗಿದೆ. ಇಲ್ಲಿ ಕೃಷ್ಣ ಹೇಳುತ್ತಾನೆ, ಚಾತುರ್ವರ್ಣದ ನಿಯಮಗಳನ್ನು ಒಳಗೊಂಡಿರುವ ಕರ್ಮಕಾಂಡದ ಅನುಯಾಯಿಯಾದ ಅಜ್ಞಾನಿಯ ಮನಸ್ಸಿನಲ್ಲಿ ಅಪಪ್ರಚಾರ ಮಾಡುವ ಮೂಲಕ ಜ್ಞಾನಿಯಾದವನು ಅನುಮಾನವನ್ನು ಹುಟ್ಟಿಸಬಾರದು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಕರ್ಮಕಾಂಡ ಸಿದ್ಧಾಂತ ಮತ್ತು ಅದು ಒಳಗೊಳ್ಳುವ ಎಲ್ಲದರ ವಿರುದ್ಧ ದಂಗೆ ಏಳುವಂತೆ ಜನರನ್ನು ಪ್ರಚೋದಿಸಬಾರದು. ಎರಡನೆಯ ಕಟ್ಟಳೆ ಅಧ್ಯಾಯ 18, ಶ್ಲೋಕ 41-48ರಲ್ಲಿ ಅಡಕವಾಗಿದೆ. ಕೃಷ್ಣ ಹೇಳುತ್ತಾನೆ, ಪ್ರತಿಯೊಬ್ಬರೂ ತಮ್ಮ ವರ್ಣಕ್ಕೆ ವಿಧಿಸಿರುವ ಕರ್ತವ್ಯವನ್ನು ಮಾಡಬೇಕು, ಬೇರೆಯದನ್ನಲ್ಲ. ಯಾರು ತನ್ನನ್ನು ಪೂಜಿಸುತ್ತಾರೆ, ಯಾರು ತನ್ನ ಭಕ್ತರಾಗಿರುವರೋ ಅವರಿಗೆ ಕೇವಲ ಭಕ್ತಿಯಿಂದ ಮೋಕ್ಷ ಸಿಗುವುದಿಲ್ಲ. ತಮ್ಮ ವರ್ಣದ ಕರ್ತವ್ಯವನ್ನು ಭಕ್ತಿಯಿಂದ ಆಚರಿಸಿದರೆ ಮಾತ್ರ ಮುಕ್ತಿ ಲಭಿಸುತ್ತದೆಂದು ಅವನು ಎಚ್ಚರಿಕೆ ನೀಡುತ್ತಾನೆ. ಒಟ್ಟಿನಲ್ಲಿ ಶೂದ್ರನಾದವನು ಭಕ್ತನಾಗಿ ದೊಡ್ಡವನಿರಬಹುದು, ಆದರೆ ಶೂದ್ರ ವರ್ಣದ ಕರ್ತವ್ಯವನ್ನು ಉಲ್ಲಂಘಿಸಿದರೆ ಅವನಿಗೆ ಮೋಕ್ಷ ಸಿಗುವುದಿಲ್ಲ. ಅರ್ಥಾತ್ ಮೇಲಿನ 3 ವರ್ಣದವರ ಸೇವೆ ಮಾಡಿ ಅವರಿಗಾಗಿ ದುಡಿದು ಮಡಿಯುವುದರಿಂದ ಮಾತ್ರ ಮೋಕ್ಷ ಸಿಗುತ್ತದೆ. ನನ್ನ ವಾದದ ಎರಡನೆಯ ಭಾಗ ಏನೆಂದರೆ, ಜೈಮಿನಿಯ ಪೂರ್ವ ಮೀಮಾಂಸಾ ಪ್ರಚಾರಕ್ಕೆ ಬಂದ ಮೇಲೆ ಜೈಮಿನಿಯ ಸಿದ್ಧಾಂತಗಳಿಗೆ ತಾತ್ವಿಕ ಸಮರ್ಥನೆಯನ್ನು ಕೊಡುವ ಭಗವದ್ಗೀತೆಯ ಆ ಭಾಗಗಳು ಕೊನೆಪಕ್ಷ ಜೈಮಿನಿಗೆ ಹೊಸ ಬೆಂಬಲವನ್ನು ಕೊಡುವ ಮುಖ್ಯ ಉದ್ದೇಶದಿಂದ ರಚನೆಯಾದವು. ನನ್ನ ವಾದದ ಮೂರನೆಯ ಭಾಗ ಏನೆಂದರೆ, ಬೌದ್ಧ ಧರ್ಮದ ಕ್ರಾಂತಿಕಾರಿ ಮತ್ತು ವೈಚಾರಿಕ ಆಲೋಚನೆಯ ದಾಳಿಗೆ ಭಗವದ್ಗೀತೆ ಮತ್ತು ಪ್ರತಿಕ್ರಾಂತಿಯ ಈ ಸಿದ್ಧಾಂತಗಳು ತುತ್ತಾದುದರಿಂದ ಈ ತಾತ್ವಿಕ ಸಮರ್ಥನೆ ಅನಿವಾರ್ಯವಾಯಿತು. ನನ್ನ ವಾದದ ಪ್ರಮಾಣಬದ್ಧತೆಯ ಎದುರು ಏಳಬಹುದಾದ ಪ್ರಶ್ನೆಗಳ ಕಡೆ ನಾನು ಗಮನ ಹರಿಸಬೇಕಾಗಿದೆ. ಒಂದು ಪ್ರಶ್ನೆ ಬೃಹತ್ ಪ್ರಮಾಣದಲ್ಲಿ ನನಗೆ ಎದುರಾಗುತ್ತಿದೆ. ಬೌದ್ಧ ಧರ್ಮ ಮತ್ತು ಜೈಮಿನಿಯ ಪೂರ್ವ ಮೀಮಾಂಸೆಯ ನಂತರ ಭಗವದ್ಗೀತೆ ಬಂದಿತೆಂದು ನಾನು ಊಹಿಸಿಕೊಳ್ಳುತ್ತಿದ್ದೇನೆಂದು ಈ ಭಾವನೆಗೆ ಆಧಾರವಿಲ್ಲವೆಂದು ಹೇಳುತ್ತಾರೆ. ಭಗವದ್ಗೀತೆಯ ಸಂದೇಶವೇನು ಮತ್ತು ಮಾನವ ಜೀವನದ ಮಾರ್ಗದರ್ಶಿಯಾಗಿ ಅದರ ಮೌಲ್ಯವೇನು ಎಂದು ಅನ್ವೇಷಿಸುವುದಕ್ಕಿಂತ ಹೆಚ್ಚಾಗಿ ಭಗವದ್ಗೀತೆ ಬೌದ್ಧ ಧರ್ಮಕ್ಕೂ ಜೈಮಿನಿಗೂ ಮೊದಲು ರಚನೆಯಾಯಿತೆಂದು ಅದರ ತಾರೀಖನ್ನು ಅತ್ಯಂತ ಪ್ರಾಚೀನ. ಭಗವದ್ಗೀತೆ ಕುರಿತ ಪ್ರಬಂಧಗಳು, ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ, ಕೃಷ್ಣ ಮತ್ತು ಅವನ ಗೀತೆ. 385. ಕಾಲಕ್ಕೆ ತಳ್ಳುವ ಎಲ್ಲ ಭಾರತೀಯ ವಿದ್ವಾಂಸರ ಪ್ರಿಯವಾದ ಭಾವನೆಗಳ ವಿರುದ್ಧವಾಗಿ ನನ್ನ ವಾದವಿದೆ ಎಂಬ ವಾಸ್ತವಿಕ ಎಚ್ಚರ ನನಗಿದೆ. ಇದು ತೆಲಾಂಗ್ ಮತ್ತು ತಿಲಕದಲ್ಲಿ ವಿಶೇಷವಾಗಿ ಕಾಣುವ ಸಂಗತಿ. ಆದರೆ ಗರ್ಟ್ ಹೇಳುವಂತೆ, ಎಷ್ಟೇ ಜ್ಞಾನಿಯಾದರೂ ಪ್ರತಿಯೊಬ್ಬ ಹಿಂದೂವಿನ ಹಾಗೆ ತೆಲಾಂಗ್ಗೆ ಭಗವದ್ಗೀತೆಯ ಅತ್ಯಂತ ಪ್ರಾಚೀನತೆಯನ್ನು ನಂಬುವುದು ಧರ್ಮಶ್ರದ್ಧೆಯಾಗಿದೆ. ಅಂತಹ ಸಂದರ್ಭಗಳು ಪ್ರಬಲವಾಗಿರುವಾಗ ವಿಮರ್ಶಾಶಕ್ತಿ ಸತ್ತುಹೋಗುತ್ತದೆ. ಪ್ರೊಫೆಸರ್ ಗರ್ಟ್ ಮಾತುಗಳಲ್ಲಿ, ಗೀತೆಯ ತಾರೀಖನ್ನು ತೀರ್ಮಾನಿಸುವ ಕೆಲಸದಲ್ಲಿ ಗಂಭೀರವಾಗಿ ತೊಡಗಿರುವ ಪ್ರತಿಯೊಬ್ಬನಿಗೂ ಈ ಸಮಸ್ಯೆ ಕ್ಲಿಷ್ಟವೆಂದು ಗೊತ್ತು. ಈ ಸಮಸ್ಯೆಯನ್ನು ನಿರ್ಧರಿಸಲು ಮೂಲ ಗೀತೆಯ ಕಾಲ ಮತ್ತು ಅದರ ಪರಿಷ್ಕರಣ ಎಂದು ಇಮ್ಮಡಿಯಾಗಿ ಇಟ್ಟಾಗ ಕಷ್ಟಗಳು ಮತ್ತಷ್ಟು ಹೆಚ್ಚುತ್ತವೆ. ಸಾಮಾನ್ಯವಾಗಿ ಹೇಳುವುದಾದರೆ, ಈ ವಿಷಯದಲ್ಲಿ ನಾವು ಯಾವುದೇ ಖಚಿತತೆಗೆ ತಲುಪದೆ ಕೇವಲ ಸಂಭಾವ್ಯತೆಗಳನ್ನು ಕಾಣುವುದರಲ್ಲಿ ಯಶಸ್ವಿಯಾಗಬಹುದಷ್ಟೇ. ಈ ಸಂಭಾವ್ಯತೆಗಳು ಯಾವುವು? ಈ ಸಂಭಾವ್ಯತೆಗಳು ನನ್ನ ವಾದದ ಪರವಾಗಿವೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ನಿಜವಾಗಿ ಅವುಗಳ ವಿರುದ್ಧ ಏನೂ ಇಲ್ಲವೆಂದು ನನಗೆ ತೋರುತ್ತದೆ. ಈ ಪ್ರಶ್ನೆಯನ್ನು ಅವಲೋಕಿಸುವಾಗ ಜೈಮಿನಿಯ ಪೂರ್ವಮೀಮಾಂಸೆ ಮತ್ತು ಬೌದ್ಧ ಧರ್ಮದ ನಂತರ ಗೀತೆ ರಚಿತವಾಯಿತು ಎಂಬುದಕ್ಕೆ ನೇರವಾದ ಆಧಾರಗಳನ್ನು ಗೀತೆಯಿಂದಲೇ ಮೊದಲು ಕೊಡುವುದಕ್ಕೆ ನಾನು ಇಚ್ಛಿಸುತ್ತೇನೆ. ಭಗವದ್ಗೀತೆಯ 3ನೇ ಅಧ್ಯಾಯದ 9-13ರವರೆಗಿನ ಶ್ಲೋಕಗಳಿಗೆ ವಿಶೇಷ ಅರ್ಥವಿದೆ. ಈ ಸಂದರ್ಭದಲ್ಲಿ ಭಗವದ್ಗೀತೆಯು ಜೈಮಿನಿಯನ್ನಾಗಲಿ ಪೂರ್ವಮೀಮಾಂಸೆಯನ್ನಾಗಲಿ ಹೆಸರಿಸುವುದಿಲ್ಲ ಎನ್ನುವುದು ನಿಜ. ಆದರೆ ಅಧ್ಯಾಯ 3, ಶ್ಲೋಕ 9-18ರಲ್ಲಿ ಭಗವದ್ಗೀತೆಯು ಜೈಮಿನಿ ತನ್ನ ಪೂರ್ವಮೀಮಾಂಸೆಯಲ್ಲಿ ಹೇಳುವ ಸಿದ್ಧಾಂತಗಳನ್ನು ಗೀತೆಯು ಪ್ರತಿಪಾದಿಸುತ್ತದೆ ಎನ್ನುವುದರಲ್ಲಿ ಅನುಮಾನವಿದೆಯೇ? ಗೀತೆಯ ಪ್ರಾಚೀನತೆಯಲ್ಲಿ ನಂಬಿಕೆ ಇಡುವ ತಿಲಕ್ ಕೂಡ ಪೂರ್ವಮೀಮಾಂಸೆಯ ಸಿದ್ಧಾಂತಗಳ ಪರೀಕ್ಷೆಯಲ್ಲಿ ಗೀತೆ ನಿರತವಾಗಿದೆ ಎಂಬುದನ್ನು ಒಪ್ಪಲೇಬೇಕಾಗುತ್ತದೆ. ಈ ವಾದವನ್ನು ಇನ್ನೊಂದು ರೀತಿಯಲ್ಲಿ ಹೇಳಬಹುದು. ಜೈಮಿನಿಯು ಕರ್ಮಯೋಗವನ್ನು ಮಾತ್ರ ಬೋಧಿಸುತ್ತಾನೆ, ಆದರೆ ಭಗವದ್ಗೀತೆ ಅನಾಸಕ್ತಿ ಕರ್ಮವನ್ನು ಬೋಧಿಸುತ್ತದೆ.
ಹೀಗೆ ಗೀತೆ ಮೂಲಭೂತವಾಗಿ ಮಾರ್ಪಡಿಸಲಾದ ಒಂದು ಸಿದ್ಧಾಂತವನ್ನು ಬೋಧಿಸುತ್ತದೆ. ಭಗವದ್ಗೀತೆ ಕರ್ಮಯೋಗವನ್ನು ಮಾರ್ಪಡಿಸುವುದಷ್ಟೇ ಅಲ್ಲದೆ ಕೇವಲ ಕರ್ಮಯೋಗ ಪ್ರತಿಪಾದಕರನ್ನು ಸ್ವಲ್ಪ ಉಗ್ರ ಮಾತುಗಳಲ್ಲಿ ಖಂಡಿಸುತ್ತದೆ. ಜೈಮಿನಿಗಿಂತ ಮೊದಲು ಗೀತೆ ಬಂದಿದ್ದರೆ ಭಗವದ್ಗೀತೆಯ ಈ ಖಂಡನೆಯನ್ನು ಜೈಮಿನಿ ಎತ್ತಿಕೊಂಡು ಉತ್ತರಿಸುತ್ತಿದ್ದನೆಂದು ನಿರೀಕ್ಷಿಸಬಹುದು. ಆದರೆ ಭಗವದ್ಗೀತೆಯ ಈ ಅನಾಸಕ್ತಿ ಕರ್ಮಯೋಗದ ಬಗ್ಗೆ ಜೈಮಿನಿಯಲ್ಲಿ ಯಾವುದೇ ಉಲ್ಲೇಖವನ್ನು ನಾವು ಕಾಣುವುದಿಲ್ಲ. ಏಕೆ? ಅದಕ್ಕೆ ಒಂದೇ ಉತ್ತರ: ಈ ಮಾರ್ಪಾಡು ಜೈಮಿನಿಯ ನಂತರ ಬಂತು, ಹಿಂದೆಯಲ್ಲ. ಜೈಮಿನಿಯ ಪೂರ್ವ ಮೀಮಾಂಸೆಯ ನಂತರ ಭಗವದ್ಗೀತೆ ರಚಿತವಾಯಿತು ಎಂದು ಸರಳವಾಗಿ ಇನ್ನೊಂದು ರೀತಿಯಲ್ಲಿ ಹೇಳಿದಂತಾಯಿತು. 1. ಇಂಟ್ರೊಡಕ್ಷನ್ಸ್ ಇಂಡಿಯನ್ ಆಂಟಿಕ್ವರಿ ಸಪ್ಲಿಮೆಂಟ್ ಪು. 30. 2. ಗೀತಾ ರಹಸ್ಯ ಸಂ. 2. 916 922. 3. ಭಗವದ್ಗೀತಾ 2. 42 46 ಮತ್ತು 18 66. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಭಗವದ್ಗೀತೆಯು ಪೂರ್ವ ಮೀಮಾಂಸೆಯ ಹೆಸರನ್ನು ಹೇಳದಿದ್ದರೂ ಬಾದರಾಯಣನ ಬ್ರಹ್ಮಸೂತ್ರವನ್ನು ಹೆಸರಿಸುತ್ತದೆ. ಬ್ರಹ್ಮಸೂತ್ರದ ಈ ಉಲ್ಲೇಖ ಬಹಳ ಮಹತ್ವದ ವಿಷಯವಾಗಿದೆ, ಏಕೆಂದರೆ ಬ್ರಾಹ್ಮಣ ಸೂತ್ರದ ನಂತರ ಗೀತೆ ರಚಿತವಾಯಿತು ಎಂದು ತೀರ್ಮಾನಿಸಲು ಇದು ನೇರ ಆಧಾರವನ್ನು ಒದಗಿಸುತ್ತದೆ. ಬ್ರಹ್ಮಸೂತ್ರದ ಬಗೆಗಿನ ಸ್ಪಷ್ಟ ಮತ್ತು ಖಚಿತ ಉಲ್ಲೇಖ ಈಗಿರುವ ಅದೇ ಹೆಸರಿನ ಗ್ರಂಥಕ್ಕೆ ಸಂಬಂಧಿಸಿದ್ದೆಂದು ತಿಲಕ ಒಪ್ಪಿಕೊಳ್ಳುತ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿರುವ ಬ್ರಹ್ಮಸೂತ್ರ ಈಗಿರುವ ಬ್ರಹ್ಮಸೂತ್ರಕ್ಕಿಂತ ಭಿನ್ನವಾದುದೆಂದು ತಲಾಂಗ್ ಕೊಂಚ ಉಡಾಫೆಯಿಂದ ಈ ವಿಷಯವನ್ನು ಚರ್ಚಿಸುತ್ತಾರೆಂದು ಹೇಳಬೇಕಾಗುತ್ತದೆ. ಅವರು ಯಾವ ಆಧಾರವನ್ನು ಕೊಡದೆ ವೆಬರ್ ಅವರ ಊಹಾತ್ಮಕ ಹೇಳಿಕೆಯನ್ನೇ ನಂಬುತ್ತಾರೆ. ಇದನ್ನು ಅವರ ಭಾರತೀಯ ಸಾಹಿತ್ಯದ ಭಾಷ್ಯದ ಆಡಿ ಟಿಪ್ಪಣಿಯಲ್ಲಿ ಮತ್ತೆ ಯಾವುದೇ ಆಧಾರವಿಲ್ಲದೆ ಕೊಡುತ್ತಾರೆ. ಭಗವದ್ಗೀತೆಯಲ್ಲಿ ಹೇಳುವ ಬ್ರಹ್ಮಸೂತ್ರವು ಆಂಕಿತ ನಾಮಕ್ಕಿಂತ ಹೆಚ್ಚಾಗಿ ರೂಢನಾಮವಾಗಿದೆ ಎಂದು ಹೇಳುತ್ತಾರೆ. ಈ ವಿಷಯದಲ್ಲಿ ತೆಲಾಂಗ್ ತಾಳುವ ದೃಷ್ಟಿ ಯಾವುದೇ ವಿಶೇಷ ಅರ್ಥವನ್ನು ಆರೋಪಿಸುವುದು ಸರಿಯಲ್ಲ. ಆದರೆ ಬ್ರಹ್ಮಸೂತ್ರದ ಉಲ್ಲೇಖವನ್ನು ಒಪ್ಪಿಕೊಳ್ಳಲು ತೆಲಾಂಗ್ ಸಂಕೋಚಪಟ್ಟರೆಂದು ಹೇಳುವುದರಲ್ಲಿ ಏನೂ ತಪ್ಪಿಲ್ಲ, ಏಕೆಂದರೆ ಅವರು ಎಂಟೆಟ್ಸ್ ಆಧಾರದ ಮೇಲೆ ಬ್ರಹ್ಮಸೂತ್ರಗಳ ಕಾಲವನ್ನು ಕ್ರಿ. ಶ. 500 ಎಂದು ವೆಬರ್ ಹೇಳಿದ್ದನ್ನು ಇದರಿಂದ ಭಗವದ್ಗೀತೆಯ ಬಗ್ಗೆ ಅವರು ಒಪ್ಪಿಕೊಂಡಿದ್ದ ಅತ್ಯಂತ ಪ್ರಾಚೀನತೆಯ ತತ್ವ ಹಾಳಾಗುತ್ತದೆಂದು ಮನಗಂಡಿದ್ದರು. ಹೀಗೆ ಜೈಮಿನಿಯ ಪೂರ್ವ ಮೀಮಾಂಸೆ ಮತ್ತು ಬಾದರಾಯಣನ ಬ್ರಹ್ಮಸೂತ್ರಗಳ ನಂತರ ಗೀತೆ ರಚನೆಯಾಯಿತೆಂಬ ತೀರ್ಮಾನವನ್ನು ಬೆಂಬಲಿಸಲು ಅಪಾರ ಆಂತರಿಕ ಆಧಾರವಿದೆ. ಭಗವದ್ಗೀತೆ ಬೌದ್ಧಧರ್ಮಕ್ಕಿಂತ ಮುಂಚಿನದೇ? ಈ ಪ್ರಶ್ನೆಯನ್ನು ತೆಲಾಂಗ್ ಎತ್ತಿದ್ದಾರೆ. ನಾವೀಗ ಬೇರೊಂದು ಪ್ರಶ್ನೆಗೆ ಬರುತ್ತೇವೆ. ಶಾಕ್ಯಮುನಿಯ ಮಹಾಸುಧಾರಣೆಯ ಸಂಬಂಧದಲ್ಲಿ ಗೀತೆಯ ಸ್ಥಾನವೇನು? ಈ ಪ್ರಶ್ನೆ ತುಂಬಾ ಆಸಕ್ತಿಯುಳ್ಳದ್ದಾಗಿದೆ, ಏಕೆಂದರೆ ನಮ್ಮ ಅನುವಾದದ ಆಡಿ ಟಿಪ್ಪಣಿಗಳಲ್ಲಿ ನಾವು ಗಮನ ಸೆಳೆದಿರುವಂತೆ ಗೀತೆಯ ಸಿದ್ಧಾಂತಗಳಿಗೂ ಬೌದ್ಧಧರ್ಮದ ಸಿದ್ಧಾಂತಗಳಿಗೂ ಅದ್ಭುತವಾದ ಸಾಮ್ಯಗಳಿವೆ. ಆದರೆ ಈ ಪ್ರಶ್ನೆಯನ್ನು ತೀರ್ಮಾನಿಸಲು ಸಿಗುವ ಆಧಾರಗಳು ಹೊರಬರುತ್ತಿಲ್ಲ ಎಂಬುದು ಬೇಸರದ ಸಂಗತಿ. ಭಗವದ್ಗೀತೆಯಲ್ಲಿ ಬೌದ್ಧಧರ್ಮದ ಉಲ್ಲೇಖವಿದೆ ಎಂದು ಪ್ರೊ. ವಿಲ್ಸನ್ ನಿಜವಾಗಿಯೂ ಭಾವಿಸಿದ್ದರು, ಆದರೆ ಅವರ ವಿಚಾರ ಬೌದ್ಧರು ಮತ್ತು ಚಾರ್ವಾಕರ ನಡುವಣ ಗೊಂದಲದ ಮೇಲೆ ಆಧಾರಿತವಾಗಿತ್ತು. ಈ ಪರೋಕ್ಷ ಸೂಚನೆಯನ್ನು ಬಿಟ್ಟರೆ ಗೀತೆಯಲ್ಲಿ ಬೌದ್ಧಧರ್ಮದ 1. ಭಗವದ್ಗೀತಾ 13. 2. ಗೀತಾ ರಹಸ್ಯ. 3. ಭಗವದ್ಗೀತಾ ಪೀಠಿಕೆ ಪು. 31. 4. ಓಸರಿ ಆಫ್ ಇಂಡಿಯನ್ ಲಿಟರೇಚರ್ ಪು. 242 ಫೀನ್. ಜಿ. ಎಸ್ಸೇಸ್ ಆಫ್ ಸ್ಕಾಂಟ್ ಲಿಟರೇಟರ್ ಸಂ. 3. 1 ಅಎ. ನೋಡಿ, ಗೀತಾ ರಹಸ್ಯ ಸಂ. 2. ಬ್ರಹ್ಮಸೂತ್ರ ಓ ಅತ್ಯಂತ ಪ್ರಾಚೀನ ಕೃತಿ ಎಂಬುದನ್ನು ತಿಲಕ್ ನಿಸ್ಸಂಕೋಚವಾಗಿ ಒಪ್ಪಿಕೊಂಡರೆಂಬುದನ್ನು ಹೇಳಬಹುದು, ಏಕೆಂದರೆ ಲಿಮ್ಮವರದೇ ಅಭಿಪ್ರಾಯ. 7. ನೋಡಿ, ಇಂಟ್ರೊಡಕ್ಷರಿ ಎಸ್ಸೆ ಟು ಅವರ್ ಗೀತಾ ಪು. 11. ಭಗವದ್ಗೀತೆ ಕುರಿತ ಪ್ರಬಂಧಗಳು, ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ, ಕೃಷ್ಣ ಮತ್ತು ಅವನ ಗೀತೆ. 202. ಬಗ್ಗೆ ಏನೂ ಹೇಳದೇ ಇರುವುದರ ಆಧಾರದ ಮೇಲೆ ನಮಗೆ ಅತೃಪ್ತಿಕರ ನೇತ್ಯಾತ್ಮವಾದ ಸಿಗುತ್ತದೆಯೇ ಹೊರತು ಮುಷ್ಟಿಗ್ರಾಹ್ಯವಾದುದೇನೂ ಸಿಗುವುದಿಲ್ಲ. ಗೀತೆಯಲ್ಲಿ ಹಿಂದಿನ ಆಲೋಚಕರನ್ನು ಪ್ರತ್ಯಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಹೆಸರಿಸಿದ್ದರೂ ಬೌದ್ಧಧರ್ಮದ ಜೊತೆ ಅನೇಕ ಅಂಶಗಳಲ್ಲಿ ಗೀತೆಗೆ ಸಮಾನತೆ ಇದ್ದರೂ ನಾನು ಬೇರೆಡೆ ಹೇಳಿರುವಂತೆ ಆ ವಾದಸರಣಿ ಎಷ್ಟು ತೃಪ್ತಿಕರವಾಗಿಲ್ಲವೆಂದು ನನಗನ್ನಿಸುತ್ತದೆ. ಇಲ್ಲಿ ಸೂಚಿಸಲಾದ ನೇತ್ಯಾತ್ಮಕವಾದದ ಮೂಲಕ ಈ ತೀರ್ಮಾನಕ್ಕೆ ಬರಲು ಈ ಪ್ರಶ್ನೆಗೆ ಸಂಬಂಧಿಸಿದ ಸಂಗತಿಗಳ ಒಂದು ದೃಷ್ಟಿಕೋನವು ಬೆಂಬಲಿಸುತ್ತದೆಂದು ನನಗೆ ತೋರುತ್ತದೆ. ಬ್ರಾಹ್ಮಣ ಧರ್ಮದ ವಿರುದ್ಧ ಬುದ್ಧನ ಪ್ರತಿಭಟನೆಯ ಪ್ರಧಾನಾಂಶಗಳ ವೇದ ಪ್ರಾಮಾಣ್ಯ ಮತ್ತು ಜಾತಿಯ ಭೇದಭಾವನೆಗಳ ನೈಜ ದೃಷ್ಟಿಯ ಮೇಲೆ ನಿಂತಿರುವಂತೆ ಕಾಣುತ್ತವೆ. ಸೈದ್ಧಾಂತಿಕ ಚಿಂತನೆಯ ಅನೇಕ ಅಂಶಗಳಲ್ಲಿ ಬೌದ್ಧಧರ್ಮ ಇನ್ನೂ ಹಿಂದಿನ ಬ್ರಾಹ್ಮಣ ಧರ್ಮದ ಒಂದು ಮುಖವಾಗಿದೆ. ಇದನ್ನು ತೋರಿಸುವ ಅಗತ್ಯವಿದೆ ಎಂದೇ ನಾವು ಅನೇಕ ಸಾಮ್ಯಗಳ ಕಡೆ ಗಮನ ಸೆಳೆದಿದ್ದೇವೆ. ಸರಿ, ಈ 2 ಅಂಶಗಳ ವಿಚಾರದಲ್ಲಿ ಬುದ್ಧ ಹೋದಷ್ಟು ದೂರ ಗೀತೆ ಹೋಗದಿದ್ದರೂ ಅದು ರಚನೆಯಾದ ಕಾಲದಲ್ಲಿ ಪ್ರಚಲಿತವಿದ್ದ ಅಭಿಪ್ರಾಯಗಳ ವಿರುದ್ಧದ ಪ್ರತಿಭಟನೆಯನ್ನು ಅದು ಒಳಗೊಂಡಿದೆ. ಬೌದ್ಧಧರ್ಮದ ಹಾಗೆ ಗೀತೆ ವೇದಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದಿಲ್ಲ, ಆದರೆ ಅವುಗಳನ್ನು ಮೂಲೆಗಿಡುತ್ತದೆ. ಜಾತಿಯನ್ನು ಗೀತೆ ಬುಡಸಮೇತ ಕಿತ್ತು ಹಾಕುವುದಿಲ್ಲ, ಅದು ಜಾತಿಯನ್ನು ಸಮರ್ಥಿಸಲಾಗದಂತಹ ಆಧಾರದ ಮೇಲೇನೂ ಇಡುವುದಿಲ್ಲ. ಆದ್ದರಿಂದ ಈ 2 ಊಹೆಗಳಲ್ಲಿ ಒಂದು ಈ ಅಂಶಗಳ ಒಂದು ವೈಚಾರಿಕ ವಾದವಾಗಲು ತಾನೇ ಮುಂದಾಗುತ್ತದೆ. ಪ್ರಚಲಿತ ಧರ್ಮದ ಕೇಂದ್ರವನ್ನೇ ಆಲುಗಾಡಿಸುವುದರಲ್ಲಿ ನಿರತವಾದ ಆಧ್ಯಾತ್ಮಿಕ ವಿಪ್ಲವವನ್ನು ಜಗತ್ತಿಗೆ ತೋರಿಸುವುದರಲ್ಲಿ ಗೀತೆ ಮತ್ತು ಬೌದ್ಧಧರ್ಮ ಒಂದೇ ತೆರನಾಗಿದ್ದವು. ಗೀತೆ ಬೌದ್ಧಧರ್ಮಕ್ಕಿಂತ ಹಿಂದಿನದು, ಆದರೆ ಕ್ರಾಂತಿಯ ವಿಷಯದಲ್ಲಿ ಬೌದ್ಧಧರ್ಮದಷ್ಟು ಗಂಭೀರವಾಗಿರಲಿಲ್ಲ, ಅಥವಾ ಬ್ರಾಹ್ಮಣ ಧರ್ಮಕ್ಕೆ ಬೌದ್ಧಧರ್ಮದಿಂದ ಧಕ್ಕೆ ಉಂಟಾಗಿದ್ದರೂ ಗೀತೆ ಬ್ರಾಹ್ಮಣ ಧರ್ಮವನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸಿತು. ಬ್ರಾಹ್ಮಣ ಧರ್ಮದಲ್ಲಿ ಇದ್ದುದೆಲ್ಲ ದುರ್ಬಲಾಂಶಗಳೇ, ಆದುದರಿಂದ ತೀರಾ ದುರ್ಬಲವಾದ ಅಂಶಗಳನ್ನು ಬಿಟ್ಟು ಪರ್ಯಾಯವನ್ನು ನಾನು ಒಪ್ಪುವುದಿಲ್ಲ. ಹಳೆಯ ಹಿಂದೂ ವ್ಯವಸ್ಥೆಯ ಪ್ರಬಲ ಖಂಡನೆಯ ಜೊತೆ ಗೀತೆ ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸಿತೆನ್ನುವ ಸೂಚನೆಯನ್ನು ನಾನು ಗೀತೆಯಲ್ಲಿ ಕಾಣಲಾರೆ. ಏಕೆಂದರೆ ಗೀತೆಯ ಕರ್ತೃ ಖಂಡಿತವಾಗಿ ಸನಾತನಿಯಾದರೂ ವಿವೇಕರಹಿತವಾಗಿ ಇನ್ನೂ ಗೌರವಿಸಲ್ಪಡುವ ವೇದದ ಅಪೌರುಷೇಯತ್ವವನ್ನು ಅವನು ಒಪ್ಪುವುದಿಲ್ಲ. ಅವನಿಗಿಂತ ಮುಂಚೆ ಅಥವಾ ಅವನ ಕಾಲದಲ್ಲಿ ಇತರರು ಹೇಳಿದುದನ್ನೇ ಅವನು ಹೇಳುತ್ತಿದ್ದಾನೆಂಬ ಸತ್ಯವನ್ನು ಹೇಳಬೇಕಾಗುತ್ತದೆ. ಇದು ಈಗಾಗಲೇ ಹೇಳಿರುವ ನೇತ್ಯಾತ್ಮಕವಾದದ ಪರಿಣಾಮಗಳನ್ನು ಭದ್ರಪಡಿಸಲು ಗಣನೀಯ ರೀತಿಯಲ್ಲಿ ನೆರವಾಗುತ್ತದೆಂದು ನನ್ನ ಅಭಿಪ್ರಾಯ. ಉನ್ನತ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಡೆದ ಆಲೋಚನಾ ವಿಹಾರದ ಫಲವೇ ಬೌದ್ಧಧರ್ಮವೆಂದು ಪೂರ್ತಿ ಅರ್ಥಮಾಡಿಕೊಳ್ಳಬಹುದೆಂದು ನನಗೆ ತೋರುತ್ತದೆ. ಅದರ ಕೊಂಚ. 1. ಇಂಟ್ರೊಡಕ್ಷನ್ ಟು ಗೀತಾ ಇನ್ ಇಂಗ್ಲಿಷ್ ವರ್ಕ್ಸ್ ಪು. 2. ಮ್ಯಾಕ್ಸ್ ಮುಲ್ಲರ್ಸ್ ಒಬ್ಬಟ್ ಲೆಕ್ಚರ್ಸ್ ಪು. 137. ವದೆಟ್ ಇಂಡಿಯನ್ ಲಿಟರೇಚರ್, ಪುಟಗಳು 288 289 ಮತ್ತು ರೈಸ್ ಡೇವಿಡ್ ರವರ ಬುದ್ಧಿಸಂ ಪು. 151 ಮತ್ತು ಮಿ. ಡೇವಿಡ್ ರವರ ಪುಸ್ತಕದ 83ನೇ ಪಟವನ್ನು ನೋಡಿ. 388.
ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ 3 ಅಪರಿಪೂರ್ಣ ಪ್ರಕಟಣೆಯನ್ನು ಬೇರೊಂದು ರೀತಿಯಲ್ಲಿ ನಾವು ಉಪನಿಷತ್ತುಗಳಲ್ಲಿಯೂ ಗೀತೆಯಲ್ಲಿಯೂ ನೋಡುತ್ತೇವೆ. ಈ ವಾಕ್ಯವೃಂದವನ್ನು ನಾನು ಸಂಪೂರ್ಣವಾಗಿ ಉದ್ಧರಿಸಿದ್ದೇನೆ, ಏಕೆಂದರೆ ಅದು ಎಲ್ಲಾ ಹಿಂದೂ ವಿದ್ವಾಂಸರನ್ನು ಸಾಂಕೇತಿಕರಿಸುತ್ತದೆ. ಬೌದ್ಧಧರ್ಮದಿಂದ ಗೀತೆ ಪ್ರಭಾವಿತವಾಗಿದೆ ಎಂಬುದನ್ನು ಒಪ್ಪಿಕೊಳ್ಳಲು ಅವರಲ್ಲಿ ಬಹುಮಂದಿಗೆ ಮನಸ್ಸಿಲ್ಲ. ಬೌದ್ಧಧರ್ಮದಿಂದ ಗೀತೆ ಏನನ್ನಾದರೂ ಸ್ವೀಕರಿಸಿದೆಯೇ ಎಂದರೆ ಇಲ್ಲವೆಂದು ಹೇಳಲು ಅವರು ಸದಾ ಸಿದ್ಧರಾಗಿದ್ದಾರೆ. ಅದು ರಾಧಾಕೃಷ್ಣನ್ ಮತ್ತು ತಿಲಕರ ಮನೋಭಾವವಾಗಿದೆ. ಭಗವದ್ಗೀತೆ ಮತ್ತು ಬೌದ್ಧಧರ್ಮದ ವಿಚಾರಧಾರೆಯಲ್ಲಿ ಸಾಮ್ಯತೆ ಇದ್ದರೆ ಅದು ತೀರಾ ಪ್ರಬಲವೂ ನಿಕಟವೂ ಆಗಿದ್ದರೆ ಅದನ್ನು ಉಪನಿಷತ್ತುಗಳಿಂದ ತೆಗೆದುಕೊಳ್ಳಲಾಗಿದೆ ಎಂಬ ವಾದವನ್ನು ಒಡ್ಡುತ್ತಾರೆ. ಯಾವುದೇ ಅಂಶದಲ್ಲಾಗಲಿ ಬೌದ್ಧಧರ್ಮಕ್ಕೆ ಏನೂ ಮಾನ್ಯತೆ ನೀಡದಿರುವ ಸಣ್ಣ ಮನಸ್ಸನ್ನು ಪ್ರತಿಕ್ರಾಂತಿಕಾರಿಗಳು ಪ್ರದರ್ಶಿಸುತ್ತಾರೆ. ಈ ದೃಷ್ಟಿಕೋನಗಳ ಅಸಂಬದ್ಧತೆ ಭಗವದ್ಗೀತೆ ಮತ್ತು ಬೌದ್ಧ ಸೂಕ್ತಗಳನ್ನು ತೌಲನಿಕವಾಗಿ ಅಧ್ಯಯನ ಮಾಡಿರುವ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸುತ್ತವೆ. ಏಕೆಂದರೆ ಸಾಂಖ್ಯ ತತ್ವದಿಂದ ಭಗವದ್ಗೀತೆ ತುಂಬಿಹೋಗಿದೆ ಎಂದು ಹೇಳುವುದು ನಿಜವಾದರೆ ಗೀತೆಯು ಬೌದ್ಧಧರ್ಮದ ವಿಚಾರಗಳಿಂದ ತುಂಬಿಹೋಗಿದೆ ಎಂದು ಹೇಳುವುದು ಇನ್ನೂ ಹೆಚ್ಚು ನಿಜವಾಗಿದೆ. ಈ ಎರಡರ ನಡುವಣ ಸಾಮರ್ಥ್ಯ ಕೇವಲ ವಿಚಾರದಲ್ಲಷ್ಟೇ ಅಲ್ಲ, ಭಾಷೆಯಲ್ಲಿಯೂ ಇದೆ. ಇದೆಷ್ಟು ನಿಜ ಎಂಬುದನ್ನು ಒಂದೆರಡು ಉದಾಹರಣೆಗಳು ತೋರಿಸುತ್ತವೆ. ಭಗವದ್ಗೀತೆ ಬ್ರಹ್ಮ ನಿರ್ವಾಣವನ್ನು ಚರ್ಚಿಸುತ್ತದೆ. ಬ್ರಹ್ಮ ನಿರ್ವಾಣವನ್ನು ಗಳಿಸಲು ಇವು ಸೋಪಾನಗಳು: ಐ ಶ್ರದ್ಧೆ, ಆತ್ಮವಿಶ್ವಾಸ; ಈ ವ್ಯವಸಾಯ, ದೃಢ ನಿರ್ಧಾರ; ಈ ಸ್ಮೃ ಗುರಿಯ ಸ್ಮರಣೆ; ಐ ಸಮಾಧಿ, ಗಂಭೀರ ಧ್ಯಾನ; ಮತ್ತು ವಿ ಪ್ರಜ್ಞೆ, ನೈಜ ಅರಿವು ಅಥವಾ ಅಂತ್ನೋಟ. ಈ ನಿರ್ವಾಣ ತತ್ವವನ್ನು ಗೀತೆಯಲ್ಲಿಂದ ತೆಗೆದುಕೊಂಡಿತು. ಅದು ಉಪನಿಷತ್ತುಗಳಿಂದಲ್ಲ ಎಂಬುದು ಖಚಿತ. ನಿರ್ವಾಣ ಶಬ್ದವನ್ನು ಯಾವ ಉಪನಿಷತ್ತು ಕೂಡ ಬಳಸುವುದಿಲ್ಲ. ಈ ಇಡೀ ವಿಚಾರವೇ ವಿಶಿಷ್ಟವಾಗಿ ಬೌದ್ಧಧರ್ಮದ್ದು. ಅದನ್ನು ಬೌದ್ಧಧರ್ಮದಿಂದ ತೆಗೆದುಕೊಳ್ಳಲಾಗಿದೆ. ಈ ವಿಷಯದಲ್ಲಿ ಯಾರಿಗಾದರೂ ಏನೇ ಅನುಮಾನವಿದ್ದರೂ ಅವರು ಭಗವದ್ಗೀತೆಯ ಬ್ರಹ್ಮ ನಿರ್ವಾಣದ ಜೊತೆ ಮಹಾಪರಿನಿಬ್ಬಾಣ ಸೂಕ್ತದಲ್ಲಿ ಪ್ರತಿಪಾದಿಸಿರುವ ಬೌದ್ಧ ಕಲ್ಪನೆಯ ನಿರ್ವಾಣವನ್ನು ಹೋಲಿಸಿ ನೋಡಬಹುದು. ನಿರ್ವಾಣಕ್ಕೆ ಬದಲಾಗಿ ಇಡೀ ಬ್ರಹ್ಮ ನಿರ್ವಾಣ ಕಲ್ಪನೆಯನ್ನು ಗೀತೆ ತೆಗೆದುಕೊಂಡಿರುವುದು ಅದನ್ನು. 1. ಹೋಲಿಸಿ. ಪೀರ್ ರವರ ಹಿಸ್ಟರಿ ಆಫ್ ಇಂಡಿಯನ್ ಲಿಟರೇಚರ್ ಪು. 285. ಡೇವಿಡ್ ರವರ ಬುದ್ಧಿಸಂ ಪಿ. 94. ಇಲ್ಲಿ ಆತ್ಮದ ಇರವನ್ನು ಕುರಿತಂತೆ ಬೌದ್ಧಧರ್ಮದ ಪ್ರಮಾಣಭರಿತ ಗ್ರಂಥದಿಂದ ಒಂದು ಗಮನಾರ್ಹ ಉಲ್ಲೇಖವಿದೆ. ಗೀತೆ ಎಲ್ಲಿ ಇದಕ್ಕೆ ಅನುರೂಪವಾದ ತತ್ವದ ಜೊತೆ ಅದನ್ನು ಹೋಲಿಸಿ ಇಂದ್ರಿಯ ಇತ್ಯಾದಿಗಳ ಜೊತೆ ಆತ್ಮದ ತಾದಾತ್ವವನ್ನು ತಿರಸ್ಕರಿಸುವಲ್ಲಿ ಈ ಎರಡು ತತ್ವಗಳು ಒಂದೇ ಆಗಿವೆ ಎಂಬುದನ್ನು ನೋಡಬಹುದು. ಆತ್ಮ ಇವುಗಳಿಂದ ಭಿನ್ನವಾಗಿದೆ ಎಂದು ಗೀತೆ ಮುಂದುವರೆದು ಹೇಳುತ್ತದೆ. ಬೌದ್ಧ ಧರ್ಮ ಅದನ್ನು ತಿರಸ್ಕರಿಸುತ್ತದೆ. ಅದು ಇಂದ್ರಿಯಗಳನ್ನಲ್ಲದೆ ಬೇರೇನನ್ನು ಕಾಣುವುದಿಲ್ಲ. 2. ಈ ವಿಷಯದಲ್ಲಿ ಕಾಶ್ಮೀರದ ಮುಖ್ಯ ನ್ಯಾಯಾಧೀಶರಾದ ಎನ್. ಡಿ. ಬುದ್ಧಿರಾಜ ಎಂ. ಎ. ಎಲ್. ಎಲ್. ಬಿಯವರ ಭಗವದ್ಗೀತೆ ಯನ್ನು ತುಲನೆ ಮಾಡಿ ಪ್ರತಿಯೊಂದು ಅಂಶದಲ್ಲಿಯೂ ಈ ವಿದ್ವಾಂಸರು ಗೀತೆ ಮತ್ತು ಬೌದ್ಧಧರ್ಮದ ಮೂಲಗ್ರಂಥಗಳ ಸಾಮ್ಯತೆಗಳನ್ನು ತೋರಿಸಲು ಪ್ರಯತ್ನಿಸಿದ್ದಾರೆ. 3. ಮ್ಯಾಕ್ಸ್ ಮುಲ್ಲರ್, ಮಹಾಪರಿನಿಬ್ಬಣ ಸುತ್ತ ಪು. 63. ಭಗವದ್ಗೀತೆ ಕುರಿತ ಪ್ರಬಂಧಗಳು, ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ, ಕೃಷ್ಣ ಮತ್ತು ಅವನ ಗೀತೆ. 205. ಬೌದ್ಧಧರ್ಮದಿಂದ ಹರಣ ಮಾಡಿರುವ ವಿಚಾರವನ್ನು ಭಗವದ್ಗೀತೆ ಮರೆ ಮಾಡುವುದಕ್ಕಾಗಿ ಎಂಬ ವಸ್ತುಸ್ಥಿತಿ ಸಾಬೀತಾಗುತ್ತದಲ್ಲವೇ? ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ. ಅಧ್ಯಾಯ 7 ಶ್ಲೋಕ 13ರಿಂದ 20ರಲ್ಲಿ ಕೃಷ್ಣನಿಗೆ ಯಾರು ಪ್ರಿಯ ಎಂಬ ಚರ್ಚೆಯಿದೆ. ಜ್ಞಾನಯೋಗಿಯೋ, ಕರ್ಮಯೋಗಿಯೋ, ಅಥವಾ ಭಕ್ತನೋ? ಭಕ್ತಿ ಪ್ರಿಯನೆಂದು ಕೃಷ್ಣ ಹೇಳುತ್ತಾನೆ. ಆದರೆ ಅವನಿಗೆ ಭಕ್ತನ ನೈಜ ಲಕ್ಷಣಗಳಿರಬೇಕು. ನಿಜ ಭಕ್ತನ ಲಕ್ಷಣವೇನು? ಕೃಷ್ಣನ ಪ್ರಕಾರ ಯಾರು ಮೈತ್ರಿ, ಕರುಣೆ, ಮುದಿತ ಮತ್ತು ಉಪೇಕ್ಷೆಯನ್ನು ಅನುಷ್ಠಾನ ಮಾಡುತ್ತಾನೋ ಅವನೇ ನಿಜವಾದ ಭಕ್ತ. ಪೂರ್ಣ ಭಕ್ತನ ಈ ಲಕ್ಷಣಗಳನ್ನು ಭಗವದ್ಗೀತೆಯಲ್ಲಿಂದ ತೆಗೆದುಕೊಂಡಿತು. ಮತ್ತೆ ಇದಕ್ಕೆ ಮೂಲ ಬೌದ್ಧ ಧರ್ಮ. ಇದಕ್ಕೆ ಆಧಾರ ಬೇಕೆನ್ನುವರು ಹೃದಯ ಕೃಷಿಗೆ ಅಗತ್ಯವಾದ ಭಾವನೆಗಳನ್ನು ಬುದ್ಧ ಬೋಧಿಸಿರುವ ಮಹಾಪಾದನ ಸುತ್ತ ಮತ್ತು ತೇವಿಜ್ಯ ಸುತ್ತಗಳನ್ನು ಹೋಲಿಸಬಹುದು. ಈ ಇಡೀ ಸಿದ್ಧಾಂತವನ್ನು ಪದಶಃ ಬೌದ್ಧ ಧರ್ಮದಿಂದ ಎತ್ತಿಕೊಂಡಿರುವುದು ತೌಲನಕ್ರಮದಿಂದ ಗೊತ್ತಾಗುತ್ತದೆ. 3ನೆಯ ನಿದರ್ಶನವನ್ನು ತೆಗೆದುಕೊಳ್ಳಿ. ಕ್ಷೇತ್ರಜ್ಞನ ವಿಷಯವನ್ನು ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಚರ್ಚಿಸುತ್ತದೆ. ಮುಂದಿನ ಮಾತುಗಳಲ್ಲಿ ಕೃಷ್ಣನು ಜ್ಞಾನ ಮತ್ತು ಅಜ್ಞಾನವನ್ನು ಹೇಳುತ್ತಾನೆ. ನಿರಹಂಕಾರ, ನಿರಾಡಂಬರತನ, ಅಹಿಂಸೆ, ಕ್ಷಮೆ, ಆರ್ಜವ, ಆಚಾರ್ಯೋಪಾಸನೆ, ಶೌಚ, ಸ್ಥೈರ್ಯ, ಆತ್ಮನಿಗ್ರಹ, ಇಂದ್ರಿಯಗಳ ವಿಷಯಗಳಲ್ಲಿ ವೈರಾಗ್ಯ, ಅನಹಂಕಾರ, ಜನ್ಮ, ಮೃತ್ಯು, ಜರೆ, ವ್ಯಾಧಿ, ದುಃಖ ಇವುಗಳಲ್ಲಿ ದೋಷವನ್ನು ನೋಡುವುದು, ಹೆಂಡತಿ, ಮನೆ, ಮಕ್ಕಳು ಮೊದಲಾದವುಗಳಲ್ಲಿ ಆಸಕ್ತಿ ಮತ್ತು ತನ್ಮಯತೆ ಇಲ್ಲದಿರುವುದು, ಇಷ್ಟಾನಿಷ್ಟಗಳು ಪ್ರಾಪ್ತವಾದಾಗ ಯಾವಾಗಲೂ ಸಮಚಿತ್ತತೆ, ಮತ್ತು ನನ್ನಲ್ಲಿ ಅನನ್ಯಯೋಗದ ಮೂಲಕ ವ್ಯಭಿಚಾರಿಯಾದ ಭಕ್ತಿ, ನಿರ್ಜನ ಪ್ರದೇಶವನ್ನು ಸೇವಿಸುವಿಕೆ ಮತ್ತು ಜನಸಮೂಹದಲ್ಲಿ ಪ್ರೀತಿಯಿಲ್ಲದಿರುವಿಕೆ, ಆಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ, ತತ್ವಜ್ಞಾನಾರ್ಥದ ಆಲೋಚನೆ. ಇದು ಜ್ಞಾನವೆಂದು ಹೇಳಲ್ಪಟ್ಟಿದೆ. ಯಾವುದು ಇದಕ್ಕಿಂತ ಭಿನ್ನವಾಗಿರುವುದೋ ಅದು ಅಜ್ಞಾನ. ಈ ಶ್ಲೋಕಗಳಲ್ಲಿ ಭಗವದ್ಗೀತೆಯು ಬೌದ್ಧಧರ್ಮದ ಮುಖ್ಯ ತತ್ವಗಳನ್ನು ಪದಶಃ ಮನರುಕ್ತಿಸಿರುವುದನ್ನು ಬುದ್ಧನ ಉಪದೇಶದ ಪರಿಚಯ ಇರುವ ಯಾರಾದರೂ ನಿರಾಕರಿಸಲು ಸಾಧ್ಯವೇ? ಭಗವದ್ಗೀತೆಯ 13ನೇ ಅಧ್ಯಾಯದ 5, 6, 18, 19ನೇ ಶ್ಲೋಕಗಳಲ್ಲಿ ಕರ್ಮಗಳ ಸಾಂಕೇತಿಕಾರ್ಥವನ್ನು ನಾನಾ ಶೀರ್ಷಿಕೆಗಳಲ್ಲಿ ಹೊಸದಾಗಿ ನೀಡಲಾಗಿದೆ. ಅವು 1. ಯಜ್ಞಗಳು, 2. ದಾನ, 3. ತಪಸ್ಸು, 4. ಆಹಾರ, ಮತ್ತು 5. ಸ್ವಾಧ್ಯಾಯ ವೇದಾಧ್ಯಯನ. ಹಳೆಯ ವಿಚಾರಗಳಿಗೆ ನೀಡಿದ ಈ ಹೊಸ ವ್ಯಾಖ್ಯಾನಕ್ಕೆ ಮೂಲ ಯಾವುದು? ಇದರ ಜೊತೆ ಮಜ್ಜಿನ ನಿಕಾಯದ 1286 ಸುತ್ತ 16ರಲ್ಲಿ ಬುದ್ಧ ಹೇಳಿರುವುದನ್ನು ಹೋಲಿಸಿ ನೋಡಿ. 17ನೇ ಅಧ್ಯಾಯದ 5, 6, 18, 19ನೇ ಶ್ಲೋಕಗಳಲ್ಲಿ ಕೃಷ್ಣ ಹೇಳುವುದು ಬುದ್ಧ ಉಪದೇಶದ ಅಕ್ಷರಶಃ ನಕಲೆಂಬುದನ್ನು ಯಾರಾದರೂ ಅನುಮಾನಿಸಲು ಸಾಧ್ಯವೇ? ತಾತ್ವಿಕ ಪ್ರಾಧಾನ್ಯತೆಯಲ್ಲಿ ಪ್ರಮುಖವಾದವುಗಳನ್ನು ಮಾತ್ರ ಆರಿಸಿ ನಿದರ್ಶನಗಳನ್ನಾಗಿ ಕೊಟ್ಟಿದ್ದೇನೆ. ಭಗವದ್ಗೀತೆಯ ತನ್ನ ಆವೃತ್ತಿಯ ಆಡಿ ಟಿಪ್ಪಣಿಗಳಲ್ಲಿ ತೆಲಾಂಗ್ ನೀಡಿರುವ ಉಲ್ಲೇಖಗಳಲ್ಲಿ ಗೀತೆ ಮತ್ತು ಬೌದ್ಧಧರ್ಮಗಳಲ್ಲಿ ಇರುವ ಸಾಮ್ಯತೆಗಳ ವಿಷಯವನ್ನು ಎತ್ತಿಕೊಂಡು ಆಸಕ್ತರು ಮುಂದುವರೆಸಬಹುದು ಹಾಗೂ ತಮ್ಮ ಕುತೂಹಲವನ್ನು ತಣಿಸಿಕೊಳ್ಳಬಹುದು. ಆದರೆ ಬೌದ್ಧವಾದದಿಂದ ಎಷ್ಟು ಬೃಹತ್ತಾಗಿ? 390. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಭಗವದ್ಗೀತೆ ತುಂಬಿಹೋಗಿದೆ ಹಾಗೂ ಬೌದ್ಧ ಧರ್ಮದಿಂದ ಎಷ್ಟನ್ನು ಎತ್ತಿಕೊಂಡಿದೆ ಎಂದು ತೋರಿಸಲು ಈ ನಿದರ್ಶನಗಳು ಸಾಕು.
ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬುದ್ಧ ಸುತ್ತಗಳ ಮೇಲೆಯೇ ಭಗವದ್ಗೀತೆ ಉದ್ದೇಶಪೂರ್ವಕವಾಗಿ ರೂಪಿತವಾಗಿದೆ. ಬುದ್ಧ ಸುತ್ತಗಳು ಸಂಭಾಷಣೆಗಳಾಗಿವೆ. ಭಗವದ್ಗೀತೆ ಕೂಡ ಹಾಗೆಯೇ ಇದೆ. ಬುದ್ಧನ ಧರ್ಮ ಸ್ತ್ರೀಯರಿಗೂ ಶೂದ್ರರಿಗೂ ಮೋಕ್ಷವನ್ನು ದಯಪಾಲಿಸಿತು. ಸ್ತ್ರೀಯರಿಗೆ ಮತ್ತು ಶೂದ್ರರಿಗೆ ಮೋಕ್ಷ ಕೊಡಲು ಕೃಷ್ಣ ಕೂಡ ಮುಂದೆ ಬರುತ್ತಾನೆ. ಬೌದ್ಧರು ನಾನು ಬುದ್ಧನಿಗೆ ಶರಣು ಹೋಗುತ್ತೇನೆ, ಧಮ್ಮಕ್ಕೆ ಶರಣು ಹೋಗುತ್ತೇನೆ, ಸಂಘಕ್ಕೆ ಶರಣು ಹೋಗುತ್ತೇನೆ ಎಂದು ಹೇಳುತ್ತಾರೆ. ಹಾಗೆ ಕೃಷ್ಣ ಕೂಡ ಹೇಳುತ್ತಾನೆ, ಸರ್ವಧರ್ಮಗಳನ್ನು ಪರಿತ್ಯಾಗ ಮಾಡಿ ನನ್ನೊಬ್ಬನಿಗೆ ಶರಣು ಹೋಗು. ಬೌದ್ಧ ಧರ್ಮ ಮತ್ತು ಗೀತೆಗೂ ಇರುವಷ್ಟು ಸಾದೃಶ್ಯ ಬೇರಾವುದಕ್ಕೂ ಇಲ್ಲ. ಐ.ವಿ. ಪೂರ್ವ ಮೀಮಾಂಸೆ ಮತ್ತು ಬೌದ್ಧ ಧರ್ಮಕ್ಕಿಂತಲೂ ಕೂಡ ಗೀತೆ ಈಚಿನದೆಂದು ನಾನು ತೋರಿಸಿದ್ದೇನೆ. ನಾನು ಇಲ್ಲೇ ನಿಲ್ಲಿಸಬೇಕಾಗಿತ್ತು, ಆದರೆ ನಿಲ್ಲಿಸಬಾರದೆಂದು ನನಗೆ ಅನ್ನಿಸುತ್ತದೆ. ಏಕೆಂದರೆ ನನ್ನ ನಿಬಂಧದ ವಿರುದ್ಧ ಒಂದು ವಾದವಿದೆ, ಅದಕ್ಕೆ ಉತ್ತರ ನೀಡಬೇಕಾಗಿದೆ. ಅದು ತಿಲಕರ ವಾದ, ಅದು ಚಾತುರ್ಯಪೂರ್ಣ ವಾದ. ಗೀತೆಗೂ ಬೌದ್ಧ ಧರ್ಮಕ್ಕೂ ವಿಚಾರಗಳಲ್ಲೂ ಶಬ್ದಗಳಲ್ಲೂ ಅನೇಕ ಸಾಮ್ಯಗಳಿವೆ ಎಂದು ತಿಲಕ ಸ್ಥಿರಪಡಿಸಿಕೊಳ್ಳುತ್ತಾರೆ. ಗೀತೆಗಿಂತ ಬೌದ್ಧ ಧರ್ಮ ಹಿಂದಿನದಾದುದರಿಂದ ಗೀತೆ ಸಾಲಗಾರನೆಂತಲೂ ಬೌದ್ಧ ಧರ್ಮ ಲೇಣೆದಾರನೆಂತಲೂ ಸ್ಪಷ್ಟ ತೀರ್ಮಾನಕ್ಕೆ ಬರಬೇಕಾಗುತ್ತದೆ. ಈ ಸ್ಪಷ್ಟ ತೀರ್ಮಾನ ತಿಲಕರಿಗೆ ಹಿಡಿಸುವುದಿಲ್ಲ, ಅಥವಾ ಹಾಗೆ ನೋಡಿದರೆ ಪ್ರತಿಕ್ರಾಂತಿಯು ಕ್ರಾಂತಿಗೆ ಋಣಿಯಾಗಿದೆ. ಈ ಸಮಸ್ಯೆಯನ್ನು ದಾಟಲು ತಿಲಕ್ ಹೊಸ ದಾರಿ ಹಿಡಿದಿದ್ದಾರೆ. ಮಹಾಯಾನ ಬೌದ್ಧ ಧರ್ಮಕ್ಕೂ ಹಾಗೂ ಹೀನಯಾನ ಬೌದ್ಧ ಧರ್ಮಕ್ಕೂ ಭೇದವನ್ನು ತೋರಿಸಿ ಮಹಾಯಾನ ಬೌದ್ಧ ಧರ್ಮ ಭಗವದ್ಗೀತೆಗಿಂತ ಈಚಿನದು ಎಂದು ಹೇಳಿ ಬೌದ್ಧ ಧರ್ಮ ಮತ್ತು ಭಗವದ್ಗೀತೆಗೆ ಸಾಮ್ಯಗಳಿದ್ದರೆ ಅದು ಮಹಾಯಾನಿಗಳು ಭಗವದ್ಗೀತೆಯಿಂದ ಎರವಲು ಪಡೆದದ್ದರಿಂದ ಉಂಟಾಗಿದೆ ಎಂದು ಹೇಳುತ್ತಾರೆ. ಇದರಿಂದ ಎರಡು ಪ್ರಶ್ನೆಗಳು ಉದ್ಭವವಾಗುತ್ತವೆ. ಮಹಾಯಾನ ಬೌದ್ಧ ಧರ್ಮದ ಉಗಮದ ಕಾಲ ಯಾವುದು? ಭಗವದ್ಗೀತೆಯ ರಚನೆಯ ಕಾಲ ಯಾವುದು? ತಿಲಕರ ವಾದ ದಕ್ಷ ನೈಪುಣ್ಯತೆಯಿಂದ ಕೂಡಿದೆ, ಆದರೆ ಅದರಲ್ಲಿ ಸತ್ವವಿಲ್ಲ. ಮೊದಲನೆಯದಾಗಿ ಅದು ಸ್ಪೋಪಜ್ಞವಲ್ಲ. ಅದು ಭಗವದ್ಗೀತೆ ಮತ್ತು ಮಹಾಯಾನ ಬೌದ್ಧ ಧರ್ಮದಲ್ಲಿ ಕೆಲವು ಸಾದೃಶ್ಯಗಳಿವೆ. ಭಗವದ್ಗೀತೆಯಿಂದ ಮಹಾಯಾನ ಬೌದ್ಧ ಧರ್ಮ ತೆಗೆದುಕೊಂಡದ್ದರಿಂದ ಈ ಸಾದೃಶ್ಯಗಳುಂಟಾಗಿವೆ ಎಂಬ ಎಂಟಟ್ ಮತ್ತು ಕರ್ನವರ ಸಾಂದರ್ಭಿಕ ಟೀಕೆಗಳ ಮೇಲೆ ಆಧಾರಿತವಾಗಿದೆ. ಈ ಟೀಕೆಗಳ ಹಿಂದೆ ವಿಶೇಷ ಸಂಶೋಧನೆಯ ಆಧಾರ ಎಂಟಟ್ಸ್, ಕರ್ನ್ ಅಥವಾ ತಿಲಕರಲ್ಲಿ ಕಂಡುಬರುವುದಿಲ್ಲ. ಮಹಾಯಾನ ಬೌದ್ಧ ಧರ್ಮಕ್ಕಿಂತ ಭಗವದ್ಗೀತೆ ಹಿಂದಿನದು ಎಂಬ ಭಾವನೆಯಿಂದ ಅವರೆಲ್ಲರೂ ನಿರ್ದೇಶಿತರಾಗಿರುವಂತೆ ಕಾಣುತ್ತದೆ. 1. ಹಿಸ್ಟರಿ ಆಫ್ ಇಂಡಿಯನ್ ಲಿಟರೇಚರ್ ಸಂ. 2. ಪು. 299 ಅಡಿಟಿಪ್ಪಣಿ. 2. ಮ್ಯಾನ್ಯುಯಲ್ ಆಫ್ ಇಂಡಿಯನ್ ಬುದ್ಧಿಸಂ ಪು. 122 ಅಡಿಟಿಪ್ಪಣಿ. ಭಗವದ್ಗೀತೆ ಕುರಿತ ಪ್ರಬಂಧಗಳು, ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ, ಕೃಷ್ಣ ಮತ್ತು ಅವನ ಗೀತೆ. 250. ಇದು ಭಗವದ್ಗೀತೆಯ ಕಾಲವನ್ನು ವಿಶೇಷವಾಗಿ ಶ್ರೀತಿಲಕ್ಕಿಟ್ಟಿರುವ ವಾದವನ್ನು ಪರಿಶೀಲಿಸಲು ನನ್ನನ್ನು ಕರೆದೊಯ್ಯುತ್ತದೆ. ಗೀತೆ ಮಹಾಭಾರತದ ಒಂದು ಭಾಗ, ಇವೆರಡು ವ್ಯಾಸನೆಂಬ ಹೆಸರಿನ ಒಬ್ಬನೇ ಲೇಖಕನಿಂದ ರಚಿತವಾಗಿರಬೇಕು. ತತ್ಪರಿಣಾಮವಾಗಿ ಮಹಾಭಾರತದ ಕಾಲವೇ ಭಗವದ್ಗೀತೆಯ ಕಾಲವೆಂದು ತಿಲಕರ ಅಭಿಪ್ರಾಯ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಗ್ರೀಕ್ ರಾಯಭಾರಿಯಾಗಿ ಸುಮಾರು ಕ್ರಿ. ಪೂ. 300ರಲ್ಲಿ ಭಾರತಕ್ಕೆ ಬಂದಿದ್ದ ಮೆಗಾಸ್ತನಿಸನಿಗೆ ಮಹಾಭಾರತದಲ್ಲಿ ಸೇರಿರುವ ಕಥೆಗಳು ಗೊತ್ತಿದ್ದರ ಆಧಾರದ ಮೇಲೆ ಶಕಯುಗಕ್ಕಿಂತ 500 ವರ್ಷಗಳು ಮೊದಲೇ ಮಹಾಭಾರತ ರಚಿತವಾಗಿರಬೇಕೆಂದು ಶ್ರೀ ತಿಲಕ್ ವಾದಿಸುತ್ತಾರೆ. ಶಕಯುಗ ಕ್ರಿ. ಶ. 78ರಲ್ಲಿ ಪ್ರಾರಂಭವಾಯಿತು. ಈ ಆಧಾರದ ಮೇಲೆ ಹೇಳುವುದಾದರೆ ಭಗವದ್ಗೀತೆ ಕ್ರಿ. ಪೂ. 422ಕ್ಕಿಂತ ಮೊದಲು ರಚಿತವಾಗಿದ್ದಿರಬೇಕು. ಈಗಿನ ಗೀತೆ ರಚಿತವಾದ ಕಾಲದ ಬಗ್ಗೆ ಇದು ಅವರ ಅಭಿಪ್ರಾಯ. ಅವರ ಪ್ರಕಾರ ಮೂಲ ಗೀತೆ ಮಹಾಭಾರತಕ್ಕಿಂತ ಹಲವು ಶತಮಾನಗಳಷ್ಟು ಹಿಂದಿನದ್ದಿರಬೇಕು. ಅತ್ಯಂತ ಪ್ರಾಚೀನ ಕಾಲದಲ್ಲಿ ನರನು ನಾರಾಯಣನಿಗೆ ಭಗವದ್ಗೀತೆಯ ಧರ್ಮವನ್ನು ಬೋಧಿಸಿದನೆಂದು ಭಗವದ್ಗೀತೆಯಲ್ಲಿ ಉಲ್ಲೇಖಿತವಾಗಿರುವ ಸಂಪ್ರದಾಯವನ್ನು ನಂಬಿ ಹೇಳಬೇಕಾಗುತ್ತದೆ. ಮಹಾಭಾರತದ ರಚನೆಯ ಕಾಲದ ಬಗೆಗಿನ ತಿಲಕರ ವಾದ ನಿಲ್ಲುವುದಿಲ್ಲ. ಮೊದಲನೆಯದಾಗಿ, ಇಡೀ ಭಗವದ್ಗೀತೆ ಮತ್ತು ಇಡೀ ಮಹಾಭಾರತ ಒಂದೇ ನಿಟ್ಟಿನಲ್ಲಿ ಒಂದೇ ಕಾಲದಲ್ಲಿ ಒಬ್ಬನಿಂದಲೇ ರಚಿತವಾಯಿತೆಂದು ಅದು ಭಾವಿಸುತ್ತದೆ. ಆ ಭಾವನೆಗೆ ಪರಂಪರೆಯಲ್ಲಾಗಲಿ ಅಥವಾ ಈ ಎರಡು ಕೃತಿಗಳ ಆಂತರಿಕ ಸಾಕ್ಷ್ಯಾಧಾರದಲ್ಲಾಗಲಿ ಸಮರ್ಥನೆಯಿಲ್ಲ. ತಿಲಕರ ಕಲ್ಪನೆಯನ್ನು ಮಹಾಭಾರತದ ಚರ್ಚೆಗಷ್ಟೇ ಸೀಮಿತಗೊಳಿಸಿದರೆ ಅದು ಜನಜನಿತವಾದ ಭಾರತೀಯ ಪರಂಪರೆಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಈ ಪರಂಪರೆ ಮಹಾಭಾರತದ ರಚನೆಯನ್ನು 3 ಹಂತಗಳಾಗಿ ವಿಭಜಿಸುತ್ತದೆ. 1. ಜಯ, 2. ಭಾರತ ಮತ್ತು 3. ಮಹಾಭಾರತ. ಈ ಪ್ರತಿಯೊಂದು ಭಾಗವನ್ನು ಬೇರೆ ಬೇರೆ ಲೇಖಕರು ಬರೆದರೆಂದು ಅದು ಹೇಳುತ್ತದೆ. ಈ ಪರಂಪರೆಯ ಪ್ರಕಾರ ಮಹಾಭಾರತದ ಮೊದಲ ಆವೃತ್ತಿಯ ಕರ್ತೃವ್ಯಾಸ, ಇದನ್ನು ಜಯ ಎಂದು ಕರೆಯುತ್ತಾರೆ. ಭಾರತವೆಂದು ಕರೆಯುವ ಎರಡನೆಯ ಆವೃತ್ತಿಯ ಕರ್ತೃ ವೈಶಂಪಾಯನ ಎಂದು ಪರಂಪರೆ ಹೇಳುತ್ತದೆ. ಮಹಾಭಾರತದ 3ನೆಯ ಆವೃತ್ತಿಯನ್ನು ಸೌತಿ ಬರೆದ ಎನ್ನುತ್ತಾರೆ. ಮಹಾಭಾರತ ಒದಗಿಸುವ ಆಂತರಿಕ ಸಾಕ್ಷ್ಯಾಧಾರಗಳ ಮೇಲೆ ಪ್ರೊ. ಹಾಡ್ಮಿನ್ಸ್ ಅವರ ಸಂಶೋಧನೆಗಳು ಈ ಪರಂಪರೆ ಸಾಧಾರಿತವಾಗಿದೆ ಎಂದು ದೃಢಗೊಳಿಸುತ್ತವೆ. ಪ್ರೊ. ಹಾನ್ಸ್ ಪ್ರಕಾರ ಮಹಾಭಾರತದ ರಚನೆಯಲ್ಲಿ ಹಲವು ಹಂತಗಳಿವೆ. ಪ್ರೊ. ಹಾಸ್ಕಿನ್ ಹೇಳುವಂತೆ ಮೊದಲನೆಯ ಹಂತದಲ್ಲಿ ಇದು ಕೇವಲ ಪಂಡು ಮಹಾಕಾವ್ಯ, ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದ ವೀರರ ಕಥೆಗಳನ್ನು ನಾಟಕಗಳನ್ನು ಒಳಗೊಂಡು ನೀತಿಬೋಧಕ ವಿಷಯಗಳಿಗಿಂತ ಹೊರತಾಗಿತ್ತು. ಅಂತಹ ಮಹಾಭಾರತ ಕ್ರಿ. ಪೂ. 400ರಿಂದ 200ರ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದಿರಬಹುದೆಂದು ಪ್ರೊ. ಹಾಲೈನ್ಸ್ ಹೇಳುತ್ತಾರೆ. ಎರಡನೆಯ ಹಂತದಲ್ಲಿ ನೀತಿಬೋಧಕ ವಿಷಯ ಮತ್ತು ಇತರ ಪೌರಾಣಿಕ ಸಂಗತಿಗಳನ್ನು ಸೇರಿಸಿ ಈ ಮಹಾಕಾವ್ಯದ ಪುನರಚನೆಯಾಯಿತು. ಇದು ಕ್ರಿ. ಪೂ. 200 ಮತ್ತು ಕ್ರಿ. ಶ. 200ರಲ್ಲಿ ನಡೆಯಿತು. ಪ್ರಥಮ ಕೃತಿಯ ಪೀಠಿಕೆಯೊಂದಿಗೆ ಎರಡನೆಯ ಹಂತದ ಕೊನೆಯಲ್ಲಿ ನಿಂತಿದ್ದಾಗ. 1. ಗೀತಾ ರಹಸ್ಯ ಸಂ. 2. ಪೂ. 781ರಿಂದ 800. 2. ದಿ ಗ್ರೇಟ್ ಎಪಿಕ್ ಆಫ್ ಇಂಡಿಯಾ ಪೂ. 398. ಅದೇ 259. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಅಂತಿಮ ಪರ್ವಗಳನ್ನು ಸೇರಿಸಿದಾಗ 3ನೆಯ ಹಂತ ತಲುಪಿತು. ದೊಡ್ಡದಾಗಿದ್ದ ಅನುಶಾಸನ ಪರ್ವವನ್ನು ಶಾಂತಿ ಪರ್ವದಿಂದ ಪ್ರತ್ಯೇಕ ಮಾಡಿ ಅದನ್ನು ಒಂದು ಸ್ವತಂತ್ರ ಗ್ರಂಥವೆಂದು ಪರಿಗಣಿಸಲಾಯಿತು. ಇದು ಕ್ರಿ. ಪೂ. 200ರಿಂದ 400ರ ಅವಧಿಯಲ್ಲಿ ನಡೆಯಿತು. ಈ 3 ಹಂತಗಳಲ್ಲಿ ಕ್ರಿ. ಪೂ. 400ರ ನಂತರ ಪ್ರಾರಂಭವಾದ ಸಾಂದರ್ಭಿಕ ವಿಸ್ತರಣೆಯನ್ನು 4ನೇ ಅಥವಾ ಕೊನೆಯ ಹಂತವೆಂದು ಹಾಪ್ಟಿಸ್ಟ್ ಕರೆಯುತ್ತಾರೆ. ಈ ತೀರ್ಮಾನಕ್ಕೆ ಪ್ರೊ. ಹಾಡ್ಮಿನ್ಸ್ ಬರುವಾಗ ಪಾಣಿನಿಯಲ್ಲಿಯೂ ಗೃಹ್ಯಸೂತ್ರಗಳಲ್ಲಿಯೂ ಮಹಾಭಾರತದ ಉಲ್ಲೇಖವಿದೆ ಎಂದು ತಿಲಕರು ಮುಂದಿಟ್ಟ ವಾದಗಳನ್ನು ಮೊದಲೇ ಊಹಿಸಿ ಉತ್ತರಿಸಿದ್ದಾರೆ. ತಿಲಕರು ಮಂಡಿಸಿರುವ ಹೊಸ ಸಾಕ್ಷ್ಯಾಧಾರಗಳಲ್ಲಿ ಪ್ರೊ. ಹಾಪ್ಟಿಸ್ಟ್ ಗಣನೆಗೆ ತೆಗೆದುಕೊಳ್ಳದಿರುವುದು ಕೇವಲ 2. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಗ್ರೀಕ್ ರಾಯಭಾರಿಯಾಗಿದ್ದ ಮೆಗಾಸ್ತನಿಸ್ ದಾಖಲಿಸಿದ್ದಾನೆಂದು ಹೇಳುವ ಹೇಳಿಕೆಗಳಲ್ಲಿ ಅಡಗಿರುವ ಸಾಕ್ಷ್ಯಾಧಾರ 1ನೆಯದು. ಎರಡನೆಯ ಸಾಕ್ಷ್ಯಾಧಾರವೆಂದರೆ ಆದಿಪರ್ವದಲ್ಲಿ ಬರುವ ಖಗೋಳಶಾಸ್ತ್ರೀಯ ಸಾಕ್ಷ್ಯಾಧಾರ. ಇದು ಶ್ರಾವಣ ನಕ್ಷತ್ರದಲ್ಲಿ ಪ್ರಾರಂಭವಾಗುವ ಉತ್ತರಾಯಣ.
ಮೆಗಾಸ್ತನೀಸನಿಂದ ತಿಲಕರು ಎತ್ತಿ ಹೇಳುವ ಸಂಗತಿಗಳನ್ನು ನಿರಾಕರಿಸಲಾಗದಿರಬಹುದು. ಈ ಸಂಗತಿಗಳು ಮೆಗಾಸ್ತನೀಸನ ಕಾಲದಲ್ಲಿ ಎಂದರೆ ಸುಮಾರು ಕ್ರಿ. ಪೂ. 300ರಲ್ಲಿ ಸೌರಸೇನೆ ಜನಾಂಗದಲ್ಲಿ ಕೃಷ್ಣ ಭಕ್ತಿಪಂಥ ಅಸ್ತಿತ್ವಕ್ಕೆ ಬಂದಿತೆಂದು ಸಾಬೀತುಪಡಿಸಬಹುದು. ಆದರೆ ಇದು ಹೇಗೆ ಆಗ ಮಹಾಭಾರತ ಅಸ್ತಿತ್ವಕ್ಕೆ ಬಂದಿತ್ತು ಎಂದು ಸಾಬೀತುಪಡಿಸುತ್ತದೆ? ಸಾಧ್ಯವಿಲ್ಲ. ಮೆಗಾಸ್ತನೀಸ್ ಹೇಳುವ ಪುರಾಣ ಕಥೆಗಳು ಮಹಾಭಾರತದಿಂದಲೇ ತೆಗೆದುಕೊಂಡಂಥವು ಎಂದು ಅದು ಸಾಧಿಸಲಾರದು. ಈ ಪುರಾಣ ಕಥೆಗಳು ಜನಜನಿತವಾಗಿದ್ದವು ಎಂಬ ಅಭಿಪ್ರಾಯವನ್ನು ವಿರೋಧಿಸಲು ಯಾವ ಅಧಿಕಾರವೂ ಇಲ್ಲ. ಈ ಕಥೆಗಳು ಮಹಾಭಾರತಕಾರನಿಗೂ ಮತ್ತು ಗ್ರೀಕ್ ರಾಯಭಾರಿಗೂ ಮೂಲಸೋತವಾಗಿದ್ದವು. ತಿಲಕರ ಖಗೋಳಶಾಸ್ತ್ರೀಯ ಸಾಕ್ಷ್ಯಾಧಾರ ಪೂರಾ ಸರಿಯಿರಬಹುದು. ಶ್ರಾವಣದಲ್ಲಿ ಭ. ಆಶ್ವ 442 ಮತ್ತು ಆದಿ 71.34 ನಕ್ಷತ್ರಪುಂಜವನ್ನು ವಿಶ್ವಾಮಿತ್ರ ಎಣಿಸಲು ಪ್ರಾರಂಭಿಸಿದನೆಂದು ಅನುಗೀತೆಯಲ್ಲಿ ಹೇಳಲಾಗಿದೆ ಎಂಬ ಅವರ ಅಭಿಪ್ರಾಯ ಸರಿಯಾಗಿದೆ. ಶ್ರಾವಣ ನಕ್ಷತ್ರದಿಂದ ಉತ್ತರಾಯಣ ಪ್ರಾರಂಭವಾಯಿತು ಎಂದು ವ್ಯಾಖ್ಯಾನಕಾರರು ಹೇಳುತ್ತಾರೆ. ಬೇರೆ ಯಾವ ವ್ಯಾಖ್ಯಾನವೂ ಸರಿಯಲ್ಲ. ವೇದಾಂಗ ಜ್ಯೋತಿಷ ಕಾಲದಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಸೂರ್ಯನೊಂದಿಗೆ ಉತ್ತರಾಯಣ ಪ್ರಾರಂಭವಾಗುತ್ತಿತ್ತು. ಖಗೋಳಶಾಸ್ತ್ರೀಯ ಲೆಕ್ಕಾಚಾರದ ಪ್ರಕಾರ ಉತ್ತರಾಯಣ ಯಾವಾಗ ಪ್ರಾರಂಭವಾಗಬೇಕೆಂದರೆ ಸೂರ್ಯನ ಜೊತೆ ಧನಿಷ್ಠ ನಕ್ಷತ್ರದಲ್ಲಿ ಶಕಯುಗಕ್ಕೆ ಸುಮಾರು 1500 ವರ್ಷಗಳಿಗಿಂತ ಮೊದಲು ಪ್ರಾರಂಭವಾಗಲು ಸುಮಾರು 1000 ವರ್ಷಗಳು ಬೇಕೆಂದು ಖಗೋಳಶಾಸ್ತ್ರೀಯ ಲೆಕ್ಕಾಚಾರ ಹೇಳುತ್ತದೆ. ಈ ಲೆಕ್ಕಾಚಾರದ ಪ್ರಕಾರ ಶಕಯುಗಕ್ಕೆ ಸುಮಾರು 500 ವರ್ಷಗಳಿಗೆ ಮುನ್ನ ಶ್ರಾವಣ ನಕ್ಷತ್ರದಲ್ಲಿ ಸೂರ್ಯನ ಜೊತೆ ಉತ್ತರಾಯಣ ಕಾಲ ಪ್ರಾರಂಭವಾಗಲೇಬೇಕು. ಒಬ್ಬನೇ ಲೇಖಕನಿಂದ ಒಂದೇ ಕಾಲದಲ್ಲಿ ರಚಿತವಾಗಿ 1. ಅದೇ ಪು. 395 2. ಆದ 390 ಗೀತಾರಹಸ್ಯ 2. ಪು. 79 9. ಡಾಕ್ಟರ್ ಬಿ. 206 ಜ. ಆದ ಭಗವದ್ಗೀತೆ ಕುರಿತ ಪ್ರಬಂಧಗಳು ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ ಕೃಷ್ಣ ಮತ್ತು ಅವನ ಗೀತೆ 2F2 ಮಹಾಭಾರತ ಒಂದು ಅಖಂಡ ಕೃತಿ ಎಂಬುದು ನಿಜವಾಗಿದ್ದರೆ ಈ ತೀರ್ಮಾನ ಸಮಂಜಸವಾಗುತ್ತಿತ್ತು. ಆದರೆ ಅಂತಹ ಊಹೆಗೆ ಅಲ್ಲಿ ಆಧಾರವಿಲ್ಲ ಎಂದು ತೋರಿಸಲಾಗಿದೆ. ಮಹಾಭಾರತದ ಕಾಲವನ್ನು ನಿರ್ಧರಿಸಲು ತಿಲಕರ ಖಗೋಳಶಾಸ್ತ್ರೀಯ ಆಧಾರವನ್ನು ಉಪಯೋಗಿಸುವುದು ಈ ದೃಷ್ಟಿಯಿಂದ ಸಾಧ್ಯವಾಗುವುದಿಲ್ಲ. ಮಹಾಭಾರತದ ಆದಿಪರ್ವದಲ್ಲಿ ಖಗೋಳಶಾಸ್ತ್ರೀಯ ಸಾಕ್ಷ್ಯಾಧಾರ ಕಂಡುಬರುವುದರಿಂದ ಮಹಾಭಾರತದ ಈ ಪರ್ವದ ಕಾಲವನ್ನು ತೀರ್ಮಾನಿಸಲು ಮಾತ್ರ ಸಾಧ್ಯ. ಈ ಕಾರಣಗಳಿಗಾಗಿ ಮಹಾಭಾರತದ ರಚನೆಯ ಕಾಲದ ಬಗ್ಗೆ ತಿಲಕರ ವಾದ ಮಣ್ಣು ಮುಕ್ಕುತ್ತದೆ. ದೀರ್ಘಕಾಲಾವಧಿಯಲ್ಲಿ ಭಾಗವಾಗಿ ರಚಿತವಾದ ಮಹಾಭಾರತದಂಥ ಧಾರಾವಾಹಿ ಕಥೆಗೆ ಒಂದೇ ಒಂದು ಕಾಲವನ್ನು ನಿಗದಿಪಡಿಸುವ ಯಾವುದೇ ಪ್ರಯತ್ನವನ್ನು ವ್ಯರ್ಥವೆಂದು ನಿಜವಾಗಿ ಪರಿಗಣಿಸಬೇಕು. ಆದ್ದರಿಂದ ಇಷ್ಟನ್ನು ಹೇಳಬಹುದು. ಕ್ರಿ. ಪೂ. 400 ಕ್ರಿ. ಶ. 400 ಈ ನಡುವಣ ಅವಧಿಯಲ್ಲಿ ಮಹಾಭಾರತ ರಚಿತವಾಯಿತು. ತಿಲಕರ ವಾದದ ಉದ್ದೇಶಕ್ಕೆ ಈ ತೀರ್ಪನ್ನು ಬಳಸಲಾಗುವುದಿಲ್ಲ. ಕೆಲವು ವಿದ್ವಾಂಸರಿಗೆ ಈ ಕಾಲಮಾನ ಕೂಡ ತುಂಬಾ ಕಡಿಮೆ ಎನ್ನಿಸುತ್ತದೆ. ವನಪರ್ವದ 190ನೇ ಅಧ್ಯಾಯದಲ್ಲಿ ಬರುವ ಈ ದುಃಖಗಳ ಬಗೆಗಿನ ಉಲ್ಲೇಖವನ್ನು ಬೌದ್ಧಸ್ತೂಪಗಳು ಎಂಬ ಅರ್ಥದಲ್ಲಿ ತಪ್ಪಾಗಿ ವ್ಯಾಖ್ಯಾನಿಸಲಾಗಿದೆ ಎಂದು ವಾದಿಸಲಾಗಿದೆ. ವಾಸ್ತವವಾಗಿ ಮುಸ್ಲಿಂ ಮತಾಂತರಿಗಳಿಗೆ ಮುಸ್ಲಿಂ ಆಕ್ರಮಣಕಾರರು ಕಟ್ಟಿಸಿದ ಈದ್ಯಾಗಳನ್ನು ಅವು ಸೂಚಿಸುತ್ತವೆ. ಈ ವ್ಯಾಖ್ಯಾನ ಸರಿಯಿದ್ದರೆ ಮಹಾಭಾರತದ ಆ ಪರ್ವಗಳು ಮಹಮ್ಮದ್ ಘೋರಿಯ ದಂಡಯಾತ್ರೆಗಳ ಸಮಯದಲ್ಲಿ ಅಥವಾ ಅನಂತರ ಬರೆದದ್ದವೆಂದು ಗೊತ್ತಾಗುತ್ತದೆ. ಭಗವದ್ಗೀತೆಯ ರಚನೆಯ ಕಾಲದ ಬಗ್ಗೆ ತಿಲಕರ ವಾದವನ್ನು ಈಗ ಪರೀಕ್ಷಿಸೋಣ. ಅವರ ವಾದದ ಹಿಂದೆ ನಿಜವಾಗಿ 2 ಸೂಚನೆಗಳಿವೆ. ಮೊದಲನೆಯದು ಗೀತೆ ಮಹಾಭಾರತದ ಒಂದು ಭಾಗ. ಅವೆರಡೂ ಒಂದೇ ಕಾಲದಲ್ಲಿ ರಚಿತವಾದವು ಹಾಗೂ ಏಕಕವಿಯ ರಚನೆ. ಅವರ ಎರಡನೆಯ ಸೂಚನೆ ಭಗವದ್ಗೀತೆ ಈಗ ಯಾವ ರೂಪದಲ್ಲಿದೆಯೋ ಅದು ರಚಿತವಾದ ಆರಂಭಕಾಲದಿಂದಲೂ ಹಾಗೆಯೇ ಇದೆ ಎನ್ನುವುದು. ಗೊಂದಲವನ್ನು ತಪ್ಪಿಸುವುದಕ್ಕಾಗಿ ಇವುಗಳನ್ನು ಪ್ರತ್ಯೇಕವಾಗಿ ಚರ್ಚಿಸುತ್ತೇನೆ. ಮಹಾಭಾರತದ ರಚನೆಯ ವಿಷಯದಲ್ಲಿ ಗೀತೆಯನ್ನು ಜೋಡಿಸುವ ತಿಲಕರ ಉದ್ದೇಶ ಸ್ಪಷ್ಟವಿದೆ. ಅವರು ಭಾವಿಸುವಂತೆ ಮಹಾಭಾರತದ ಗೊತ್ತಿರುವ ಕಾಲವನ್ನು ಇಟ್ಟುಕೊಂಡು ಗೀತೆಯ ಗೊತ್ತಿಲ್ಲದಿರುವ ಕಾಲವನ್ನು ತೀರ್ಮಾನಿಸುವುದಾಗಿದೆ. ಮಹಾಭಾರತ ಮತ್ತು ಭಗವದ್ಗೀತೆಗಳ ಅವಿನಾಭಾವ ಸಂಬಂಧವನ್ನು ಸ್ಥಾಪಿಸಲು ತಿಲಕರು ಬಳಸಿರುವ ಆಧಾರವೇ ದುರದೃಷ್ಟವಶಾತ್ ಅವರ ವಾದದ ಅತ್ಯಂತ ದುರ್ಬಲ ಭಾಗವಾಗಿದೆ. ಗೀತೆ ಮಹಾಭಾರತದ ಒಂದು ಭಾಗ. ಇವೆರಡರ ಕರ್ತೃವ್ಯಾಸ. ಇದು ತಿಲಕರ ವಾದ. ಇದನ್ನು ಒಪ್ಪಿಕೊಂಡರೆ ಸತ್ಯಕ್ಕೆ ಬದಲಾಗಿ ಮಿಥ್ಯೆಯನ್ನು ಒಪ್ಪಿಕೊಂಡಂತಾಗುತ್ತದೆ. ವ್ಯಾಸ ಎನ್ನುವುದು ಗುರುತಿಸಲು ಸಾಧ್ಯವಾದ ಯಾವುದೋ ಒಬ್ಬ ವ್ಯಕ್ತಿಯ ಹೆಸರೆಂದು ಅದು ಭಾವಿಸುತ್ತದೆ. ಮಹಾಭಾರತದ ಕರ್ತೃವಿನ ಹೆಸರು ವ್ಯಾಸ, ಪುರಾಣಗಳ ಕರ್ತೃವ್ಯಾಸ, ಭಗವದ್ಗೀತೆಯ ಕರ್ತೃವ್ಯಾಸ ಮತ್ತು ಬ್ರಹ್ಮಸೂತ್ರಗಳ ಕರ್ತೃವ್ಯಾಸ ಎಂಬುದರಿಂದ ಇದು ಸ್ಪಷ್ಟವಾಗುತ್ತದೆ. ಆದ್ದರಿಂದ ಈ ಎಲ್ಲಾ ಕೃತಿಗಳ ಕರ್ತೃವ್ಯಾಸ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಇವುಗಳಿಗೆ ಅನೇಕ ಶತಮಾನಗಳಷ್ಟು ದೀರ್ಘಕಾಲ ಒಂದಕ್ಕೊಂದು ಅಂತರವಿದೆ. ತಮ್ಮ ಕೃತಿಗಳಿಗೆ ಹೆಚ್ಚಿನ ಅಧಿಕೃತತೆಯನ್ನು ಒದಗಿಸುವುದಕ್ಕಾಗಿ ಸಂಪ್ರದಾಯ ಶರಣಲೇಖಕರು 1. ಧರ್ಮಾನಂದ ಕೌನಂಬಿ, ಹಿಂದಿ ಸಂಸ್ಕೃತಿ ಆಣಿ ಅಹಿಂಸಾ, ಮರಾಠಿ ಪೂ. 156 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಪೂಜಾರ್ಹ ಹೆಸರುಗಳನ್ನು ಕಾವ್ಯನಾಮಗಳನ್ನಾಗಿ ಇಟ್ಟುಕೊಳ್ಳುವ ಹವ್ಯಾಸದಲ್ಲಿದ್ದುದು ಗೊತ್ತಿರುವ ವಿಚಾರ. ಗೀತೆಯ ಕರ್ತೃ ವ್ಯಾಸನಾದರೆ ಅವನು ಬೇರೊಬ್ಬ ವ್ಯಾಸನಿರಬೇಕು. ಗೀತೆ ಮತ್ತು ಮಹಾಭಾರತದ ರಚನೆ ಏಕಕಾಲಿಕ ಎನ್ನುವ ತಿಲಕರ ವಾದವನ್ನು ವಿರೋಧಿಸುವ ಇನ್ನೊಂದು ವಾದವಿರುವಂತೆ ಕಾಣುತ್ತದೆ. ಮಹಾಭಾರತದಲ್ಲಿ 18 ಪರ್ವಗಳಿವೆ. ಪುರಾಣಗಳು ಕೂಡ 18 ಇವೆ. ಭಗವದ್ಗೀತೆಯಲ್ಲಿಯೂ 18 ಅಧ್ಯಾಯಗಳಿರುವುದು ಸಹ ಕುತೂಹಲಕರ. ಈ ಸಾಮ್ಯತೆ ಏಕೆ ಎಂದು ಪ್ರಶ್ನೆ. ಪ್ರಾಚೀನ ಭಾರತೀಯ ಲೇಖಕರು ಕೆಲವು ಹೆಸರುಗಳು ಮತ್ತು ಕೆಲವು ಸಂಖ್ಯೆಗಳು ಪಾವಿತ್ರ್ಯತೆಯಿಂದ ಕೂಡಿವೆ ಎಂದು ಭಾವಿಸಿದ್ದರು ಎಂಬುದೇ ಉತ್ತರ. ವ್ಯಾಸನ ಹೆಸರು ಮತ್ತು 18ನೇ ಸಂಖ್ಯೆ ಇದಕ್ಕೆ ಉದಾಹರಣೆಗಳು. ಭಗವದ್ಗೀತೆಯ ಅಧ್ಯಾಯಗಳು 18 ಪವಿತ್ರವೆಂದು ಯಾರು ಹೇಳಿದ್ದು? ಮಹಾಭಾರತವೇ? ಗೀತೆಯೇ? ಮಹಾಭಾರತವಾದರೆ ಗೀತೆ ಮಹಾಭಾರತದ ನಂತರ ರಚಿತವಾಗಿರಬೇಕು. ಗೀತೆಯಾದರೆ ಮಹಾಭಾರತದ ಗೀತೆಯ ನಂತರ ರಚಿತವಾಗಿರಬೇಕು. ಒಟ್ಟಿನಲ್ಲಿ ಇವೆರಡು ಏಕಕಾಲದಲ್ಲಿ ರಚಿತವಾಗಿರಲು ಸಾಧ್ಯವಿಲ್ಲ. ತಿಲಕರ ಮೊದಲನೆಯ ಸೂಚನೆಯ ವಿರುದ್ಧ ಈ ವಿಚಾರಗಳು ನಿರ್ಣಾಯಕವೆಂದು ಒಪ್ಪಿಕೊಳ್ಳಲಾಗದಿರಬಹುದು. ಆದರೆ ನಿರ್ಣಾಯಕವಾದದ್ದು ಬೇರೊಂದು ಇದೆ ಎಂದು ನನಗನ್ನಿಸುತ್ತದೆ. ಮಹಾಭಾರತ ಮತ್ತು ಭಗವದ್ಗೀತೆಯಲ್ಲಿ ಕೃಷ್ಣನ ಸಾಪೇಕ್ಷ ಸ್ಥಾನವನ್ನು ನಾನು ಉಲ್ಲೇಖಿಸುತ್ತೇನೆ. ಕೃಷ್ಣ ದೇವರೆಂದು ಎಲ್ಲರೂ ಒಪ್ಪಿಕೊಳ್ಳುವಂತೆ ಎಲ್ಲಿಯೂ ಚಿತ್ರಿಸಿಲ್ಲ. ಅವನಿಗೆ ಪ್ರಥಮ ಸ್ಥಾನ ಕೂಡ ನೀಡಲು ಜನರು ಸಿದ್ಧರಿರಲಿಲ್ಲವೆಂದು ಮಹಾಭಾರತವೇ ತೋರಿಸುತ್ತದೆ. ರಾಜಸೂಯ ಯಜ್ಞ ಕಾಲದಲ್ಲಿ ಅತಿಥಿಗಳಿಗೆ ಗೌರವಿಸುವಾಗ ಧರ್ಮರಾಯನು ಕೃಷ್ಣನಿಗೆ ಅಗ್ರಪೂಜೆ ಮಾಡಲು ಮುಂದಾದಾಗ ಕೃಷ್ಣನ ಹತ್ತಿರದ ಸಂಬಂಧಿಯಾದ ಶಿಶುಪಾಲನು ಕೃಷ್ಣನನ್ನು ವಿರೋಧಿಸಿ ನಿಂದಿಸುತ್ತಾನೆ. ಹೀನಕುಲದವನು ಎಂದು ದೂಷಿಸುವುದಲ್ಲದೆ ನೀತಿಗೆಟ್ಟವನೆಂದು ಯುದ್ಧದಲ್ಲಿ ವಿಜಯಕ್ಕಾಗಿ ನಿಯಮಗಳನ್ನು ಉಲ್ಲಂಘಿಸಿದ ಕುತಂತ್ರಿ ಎಂದು ನಿಂದಿಸಿದನು. ಕೃಷ್ಣನ ದುಷ್ಟಕರ್ಮಗಳ ಯಾದಿ ಎಷ್ಟೋ ಅಸಹ್ಯವಾಗಿತ್ತೋ ಅಷ್ಟೇ ನಿಜವೂ ಆಗಿತ್ತು.
ಮಹಾಭಾರತದ ಗದಾಪರ್ವದಲ್ಲಿ ಕೃಷ್ಣನ ಮುಖಕೈ ದುರ್ಯೋಧನ ಅವುಗಳನ್ನು ಒಗೆದಾಗ ಆ ದೂಷಣೆಗಳನ್ನು ಕೇಳಲು ಸ್ವರ್ಗದಿಂದ ದೇವತೆಗಳು ಬಂದು ಕೇಳಿಯಾದ ಮೇಲೆ ಅದೆಲ್ಲ ನಿಜವಲ್ಲದೆ ಬೇರೇನೂ ಅಲ್ಲ ಎಂದು ಮೆಚ್ಚಿ ಪುಷ್ಪವೃಷ್ಟಿ ಮಾಡಿದರು. ಇದಕ್ಕೆ ಪ್ರತಿಯಾಗಿ ಕೃಷ್ಣನನ್ನು ಭಗವದ್ಗೀತೆಯು ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ, ಪರಿಶುದ್ಧ, ಪ್ರೇಮಮಯಿ ಮತ್ತು ಸದ್ಗುಣ ಸಂಪನ್ನನೆಂದು ಚಿತ್ರಿಸಿದೆ. ಒಂದೇ ವ್ಯಕ್ತಿತ್ವವನ್ನು ಕುರಿತು ಎರಡು ಕೃತಿಗಳಲ್ಲಿ ಎರಡು ತೀರಾ ತದ್ವಿರುದ್ಧವಾದ ಅಭಿಪ್ರಾಯಗಳನ್ನು ಒಬ್ಬನೇ ಲೇಖಕ ಏಕಕಾಲದಲ್ಲಿ ಕೊಡಲು ಸಾಧ್ಯವಿಲ್ಲ. ಭಗವದ್ಗೀತೆ ಬುದ್ಧಪೂರ್ವ ಯುಗದಲ್ಲಿ ರಚನೆಯಾಯಿತು ಎಂದು ನಿರ್ಣಯಿಸುವ ಆತಂಕದಲ್ಲಿ ಈ ಮುಖ್ಯವಾದ ವಿಚಾರವನ್ನು ತಿಲಕರು ಸಂಪೂರ್ಣವಾಗಿ ಮರೆತಿರುವುದು ಶೋಚನೀಯ. ತಿಲಕರ ಎರಡನೆಯ ವಾದವು ಇಷ್ಟೇ ಅಸಮರ್ಪಕವಾಗಿದೆ. ಭಗವದ್ಗೀತೆಯ ರಚನೆಯ ಕಾಲವನ್ನು ನಿಗದಿಪಡಿಸುವ ಪ್ರಯತ್ನ ಮೃಗಜಲವನ್ನು ಹುಡುಕಿದಂತೆ ವ್ಯರ್ಥ. ಇದಕ್ಕೆ ಕಾರಣ ಭಗವದ್ಗೀತೆ ಏಕಕವಿಯ ಅಖಂಡ ಕೃತಿಯಲ್ಲ, ಭಿನ್ನ ಭಿನ್ನ ಕಾಲದಲ್ಲಿ ಬೇರೆ ಬೇರೆ ಲೇಖಕರು ಬರೆದ ವಿಭಿನ್ನ ಭಾಗಗಳನ್ನು ಅದು ಒಳಗೊಂಡಿದೆ. ಈ ಜಿಜ್ಞಾಸೆಯ ಧಾಟಿಯ ಅಗತ್ಯವನ್ನು ಕಂಡುಕೊಂಡ ವಿದ್ವಾಂಸರಲ್ಲಿ ಪ್ರೊ. ಗಟ್ ಒಬ್ಬರೇ. ಭಗವದ್ಗೀತೆಯಲ್ಲಿ ಎರಡು ಭಾಗಗಳಿವೆ, ಒಂದು ಮೂಲ ಇನ್ನೊಂದು ಪ್ರಕ್ಷಿಪ್ತ. ಈ ಹೇಳಿಕೆ ನನಗೆ ಭಗವದ್ಗೀತೆ ಕುರಿತ ಪ್ರಬಂಧಗಳು, ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ, ಕೃಷ್ಣ ಮತ್ತು ಅವನ ಗೀತೆ 253 ತೃಪ್ತಿಕರವಾಗಿಲ್ಲ. ಭಗವದ್ಗೀತೆಯನ್ನು ನಾನು ಅಧ್ಯಯನ ಮಾಡಿರುವ ಪ್ರಕಾರ ಅದರಲ್ಲಿ 4 ಪ್ರತ್ಯೇಕ ಭಾಗಗಳಿವೆ. ಅವು ಎಷ್ಟು ಸ್ಪಷ್ಟವಾಗಿವೆ ಎಂದರೆ ಈಗಿರುವ ಕೃತಿಯನ್ನು ನೋಡಿದರೂ ಕೂಡ ಅವುಗಳನ್ನು ಸುಲಭವಾಗಿ ಗುರುತಿಸಬಹುದು. ಅರ್ಜುನ ಹೇಗೆ ಯುದ್ಧ ಮಾಡಲು ಸಿದ್ಧನಿರಲಿಲ್ಲ, ಕೃಷ್ಣ ಹೇಗೆ ಅವನನ್ನು ಯುದ್ಧ ಮಾಡಲು ಒತ್ತಾಯಿಸಿದ, ಅರ್ಜುನ ಹೇಗೆ ಶರಣಾಗತನಾದ ಇತ್ಯಾದಿ ವಿಷಯಗಳನ್ನು ಹೇಳುವ ಒಂದು ವಿರೋಚಿತ ಕಥೆ ಅಥವಾ ಕವಿಗಳು ಹಾಡಿದ ಗೀತೆಯಲ್ಲದೆ ಭಗವದ್ಗೀತೆ ಬೇರೇನೂ ಆಗಿರಲಿಲ್ಲ. ಅದು ಒಂದು ಅದ್ಭುತ ಕಥೆಯಾಗಿರಬಹುದು, ಆದರೆ ಅದರಲ್ಲಿ ಧಾರ್ಮಿಕಾಂಶವಾಗಲಿ ತಾತ್ವಿಕಾಂಶವಾಗಲಿ ಇರಲಿಲ್ಲ. ಅಧ್ಯಾಯ 1, ಅಧ್ಯಾಯ 2 ಶ್ಲೋಕಗಳಲ್ಲಿ ಮತ್ತು ಅಧ್ಯಾಯ 11 ಶ್ಲೋಕ 32ರಿಂದ 33ರಲ್ಲಿ ಕೃಷ್ಣ ತನ್ನ ವಾದಸರಣಿಯನ್ನು ಉಪಸಂಹಾರ ಮಾಡಿದನೆಂದು ಹೇಳುವ ಶ್ಲೋಕಗಳಲ್ಲಿ ಈ ಮೂಲಗಿಂತ ಅಡಕವಾಗಿರುವುದನ್ನು ಕಾಣಬಹುದು. ನೀನು ನಿಮಿತ್ತ ಮಾತ್ರನಾಗು, ನನ್ನ ಇಚ್ಛೆಯನ್ನು ಈಡೇರಿಸು, ಯುದ್ಧದಿಂದ ಬರುವ ಪಾಪ ಪುಣ್ಯದ ಬಗ್ಗೆ ಚಿಂತಿಸಬೇಡ, ನಾನು ಹೇಳಿದಂತೆ ಕೇಳು, ಉದ್ಧಟನಾಗಬೇಡ. ಅರ್ಜುನ ಯುದ್ಧ ಮಾಡುವಂತೆ ಬಲವಂತಪಡಿಸಲು ಈ ವಾದಸರಣಿಯನ್ನು ಕೃಷ್ಣ ಪ್ರಯೋಗಿಸಿದ. ಬಲವಂತದ ಒತ್ತಾಯದ ಈ ವಾದಸರಣಿಗೆ ಅರ್ಜುನ ಮಣಿದನು. ವಾಸ್ತವವಾಗಿ ಕೃಷ್ಣ ಅರ್ಜುನನನ್ನು ಬಲಾತ್ಕರಿಸದಿದ್ದರೂ ಅವನಿಗೆ ಬಲಾತ್ಕಾರದ ಬೆದರಿಕೆ ಹಾಕಿರಬೇಕು. ಕೃಷ್ಣನ ವಿಶ್ವರೂಪ ದರ್ಶನ ಬಲಾತ್ಕಾರ ಪ್ರಯೋಗದ ಬೇರೊಂದು ರೀತಿಯ ವರ್ಣನೆಯಾಗಿದೆ. ಈ ವಾದದ ಪ್ರಕಾರ ಪ್ರಕೃತ ಭಗವದ್ಗೀತೆಯಲ್ಲಿ ಬರುವ ವಿಶ್ವರೂಪ ದರ್ಶನದ ಅಧ್ಯಾಯ ಮೂಲ ಭಗವದ್ಗೀತೆಯ ಒಂದು ಭಾಗವೇ ಆಗಿರಲು ಸಾಧ್ಯ. ಈ ಮೂಲ ಭಗವದ್ಗೀತೆಯಲ್ಲಿ ಬರುವ ಮೊದಲ ಸೇರ್ಪಡೆ ಎಂದರೆ ಕೃಷ್ಣನನ್ನು ಈಶ್ವರ ಎಂದು ಕರೆದಿರುವ ಭಾಗವಾಗಿದೆ. ಈಗಿನ ಭಗವದ್ಗೀತೆಯಲ್ಲಿ ಭಕ್ತಿ ಯೋಗಕ್ಕೆ ಮೀಸಲಾಗಿರುವ ಶ್ಲೋಕಗಳಲ್ಲಿ ಗೀತೆಯ ಈ ಭಾಗ ಅಡಕವಾಗಿದೆ. ಈ ಸಾಂಖ್ಯ ಮತ್ತು ವೇದಾಂತ ತತ್ವಗಳಲ್ಲಿ ಮೊದಲು ಇಲ್ಲದಿದ್ದ ಪೂರ್ವ ಮೀಮಾಂಸಾ ಸಿದ್ಧಾಂತಗಳನ್ನು ಸಮರ್ಥಿಸುವುದಕ್ಕಾಗಿ ಮೂಲ ಭಗವದ್ಗೀತೆಗೆ ಸೇರಿಸಿದ ಭಾಗವೇ ಎರಡನೆಯ ಸೇರ್ಪಡೆ. ಗೀತೆ ಮೂಲತಃ ಒಂದು ಐತಿಹಾಸಿಕ ಕತೆ. ಕೃಷ್ಣನ ಆರಾಧನೆಯಿಂದಾಗಿ ಪಕ್ಷಿಪ್ತಗಳು ಸೇರಿದವು. ಮೂಲ ಸಂವಾದ ಹಾಗೂ ಅದರ ಅನುಕ್ರಮದ ಸ್ವರೂಪದಿಂದ ಭಗವದ್ಗೀತೆಯ ತಾತ್ವಿಕ ಭಾಗವನ್ನು ಆಮೇಲೆ ಸೇರಿಸಿದ್ದೆಂದು ತುಂಬಾ ಸುಲಭವಾಗಿ ಸಾಧಿಸಬಹುದು. ಅಧ್ಯಾಯ 1 ಶ್ಲೋಕ 20ರಿಂದ 47ರಲ್ಲಿ ಅರ್ಜುನ ಆ ಸಂಕಷ್ಟಗಳನ್ನು ಹೆಸರಿಸುತ್ತಾನೆ. ಅಧ್ಯಾಯ 2ರಲ್ಲಿ ಅರ್ಜುನನ ಪ್ರಶ್ನೆಗಳಿಗೆ ಕೃಷ್ಣ ಉತ್ತರಿಸಲು ಪ್ರಯತ್ನಿಸುತ್ತಾನೆ. ಅಲ್ಲಿ ವಾದ ಮತ್ತು ಪ್ರತಿವಾದಗಳಿವೆ. ಶ್ಲೋಕ 2 ಮತ್ತು 3ರಲ್ಲಿ ಕೃಷ್ಣನ ಮೊದಲನೆಯ ವಾದವಿದೆ. ಅಲ್ಲಿ ಅವನು ಅರ್ಜುನನಿಗೆ ಹೇಳುತ್ತಾನೆ, ನಿನ್ನ ವರ್ತನೆ ಅಕೀರ್ತಿಕರವಾಗಿದೆ, ಆರ್ಯನಿಗೆ ಯೋಗ್ಯವಾದದ್ದಲ್ಲ, ಈ ಷಂಡತನ ನಿನಗೆ ತಕ್ಕುದಲ್ಲ. ಇದಕ್ಕೆ ಅರ್ಜುನನ ಉತ್ತರ 4ರಿಂದ 9ನೇ ಶ್ಲೋಕಗಳಲ್ಲಿ ವ್ಯಕ್ತವಾಗಿದೆ. 4 ಮತ್ತು 5ರ ಶ್ಲೋಕಗಳಲ್ಲಿ ಅರ್ಜುನ ಹೀಗೆ ಹೇಳುತ್ತಾನೆ, ಪೂಜಾಯೋಗ್ಯರಾದ ಭೀಷ್ಮದ್ರೋಣರನ್ನು ನಾನು ಹೇಗೆ ಕೊಲ್ಲುವುದು? ಮಹಾನುಭಾವರಾದ ಗುರುಗಳನ್ನು ಕೊಲ್ಲದೆ ಈ ಲೋಕದಲ್ಲಿ ಭಿಕ್ಷಾನ್ನವನ್ನಾದರೂ ತಿನ್ನುವುದು ಶ್ರೇಯಸ್ಕರವಾದದ್ದು. ಆದರೆ ಅರ್ಥಾಪೇಕ್ಷಿಗಳಾದ ಗುರುಗಳನ್ನು ಕೊಂದರೆ ರಕ್ತಲಿಪ್ತವಾದ ಭೋಗಗಳನ್ನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಈ ಲೋಕದಲ್ಲಿ ಮಾತ್ರ ಅನುಭವಿಸಬೇಕಾಗುತ್ತದೆ. 6ರಿಂದ 8ರವರೆಗಿನ ಶ್ಲೋಕಗಳಲ್ಲಿ ಅರ್ಜುನ ಹೇಳುತ್ತಾನೆ, ಈ ಎರಡರಲ್ಲಿ ಯಾವುದು ಹೆಚ್ಚು ಪುಣ್ಯಕರವೋ ಗೊತ್ತಿಲ್ಲ. ನಾವು ಕೌರವರನ್ನು ಗೆಲ್ಲುತ್ತೇವೆಯೋ ಅಥವಾ ಕೌರವರು ನಮ್ಮನ್ನು ಸೋಲಿಸುತ್ತಾರೋ ತಿಳಿಯದು. ಇದಕ್ಕೆ ಕೃಷ್ಣನ ಉತ್ತರ 11ರಿಂದ 39ರವರೆಗಿನ ಶ್ಲೋಕಗಳಲ್ಲಿ ಈ ರೀತಿ ಪ್ರತಿಪಾದಿತವಾಗಿದೆ. ಎಲ್ಲವೂ ನಶ್ವರವಾದ್ದರಿಂದ ದುಃಖ ಅಸಮರ್ಥನೀಯ. ಈ ಆತ್ಮ ಅಮರವಾಗಿರುವುದರಿಂದ ಮನುಷ್ಯ ಕೊಲ್ಲಲ್ಪಡುತ್ತಾನೆಂಬುದು ಮಿಥ್ಯಾವಾದ. ಈ ಕಾದುವುದು ಕ್ಷತ್ರಿಯನ ಕರ್ತವ್ಯವಾದ್ದರಿಂದ ಅವನು ಯುದ್ಧ ಮಾಡಲೇಬೇಕು. ಈ ವಾದವನ್ನು ಓದಿದರೆ ಈ ಮುಂದಿನಾಂಶಗಳು ತಿಳಿಯುತ್ತವೆ. 1. ಅರ್ಜುನ ಕೇಳುವ ಪ್ರಶ್ನೆಗಳು ತಾತ್ವಿಕ ಪ್ರಶ್ನೆಗಳಲ್ಲ. ಇವು ಲೌಕಿಕ ಮನುಷ್ಯ ಲೌಕಿಕ ಸಮಸ್ಯೆಗಳು ಎದುರಾದಾಗ ಕೇಳುವ ಸ್ವಾಭಾವಿಕ ಪ್ರಶ್ನೆಗಳು. 2. ಒಂದು ಹಂತದವರೆಗೆ ಕೃಷ್ಣ ಅವುಗಳನ್ನು ಸ್ವಾಭಾವಿಕ ಪ್ರಶ್ನೆಗಳೆಂದು ಪರಿಗಣಿಸಿ ಅವುಗಳಿಗೆ ಸ್ವಾಭಾವಿಕ ಉತ್ತರಗಳನ್ನು ಕೊಡುತ್ತಾನೆ. 3. ಸಂವಾದ ಹೊಸ ತಿರುವನ್ನು ಪಡೆದುಕೊಳ್ಳುತ್ತದೆ. ಖಡಾಖಂಡಿತವಾಗಿ ಯುದ್ಧ ಮಾಡುವುದಿಲ್ಲವೆಂದು ಅರ್ಜುನ ಕೃಷ್ಣನಿಗೆ ಹೇಳಿದ ಮೇಲೆ ಇದ್ದಕ್ಕಿದ್ದಂತೆ ಮನಸ್ಸು ಬದಲಾಯಿಸಿ ಕೌರವರನ್ನು ಕೊಲ್ಲುವುದು ಅಥವಾ ತಾವು ಅವರಿಂದ ಹತರಾಗುವುದು ಇವೆರಡರಲ್ಲಿ ಯಾವುದು ಶ್ರೇಷ್ಠ ಎಂಬ ಅನುಮಾನವನ್ನು ವ್ಯಕ್ತಪಡಿಸುತ್ತಾನೆ. ಯುದ್ಧದ ಬಗ್ಗೆ ತಾತ್ವಿಕ ಸಮರ್ಥನೆಯನ್ನು ನೀಡಲು ಕೃಷ್ಣನಿಗೆ ಅವಕಾಶ ಮಾಡಿಕೊಟ್ಟ ಈ ಮಾತು ಮುಖ್ಯ ಪ್ರಶ್ನೆಯಿಂದ ಉದ್ದೇಶಪೂರ್ವಕವಾಗಿ ದೂರ ಸರಿದಿದೆ ಹಾಗೂ ಅರ್ಜುನ ಹೇಳಿದ ಯಾವ ಮಾತಿಗೂ ಸಂಬಂಧಿಸಿಲ್ಲ. 4, 31ರಿಂದ 38ರವರೆಗಿನ ಶ್ಲೋಕಗಳಲ್ಲಿ ಕೃಷ್ಣನ ದನಿ ಮತ್ತೆ ತಗ್ಗಿದೆ. ಆ ಪ್ರಶ್ನೆಯನ್ನು ಸ್ವಾಭಾವಿಕವೆಂದು ಪರಿಗಣಿಸಿ ಕ್ಷತ್ರಿಯನ ಧರ್ಮ ಯುದ್ಧ ಮಾಡುವುದು, ನೀನು ಯುದ್ಧ ಮಾಡು ಎಂದು ಹೇಳುತ್ತಾನೆ. ಇದರಿಂದ ವೇದಾಂತ ತತ್ವದ ಪ್ರವೇಶ ಸಂಪೂರ್ಣವಾಗಿ ಅಸ್ವಾಭಾವಿಕವೆಂದು, ಆದ್ದರಿಂದ ಅದು ಆಮೇಲಿನ ಸೇರ್ಪಡೆ ಎಂದು ಯಾರಾದರೂ ತಿಳಿಯಬಹುದು. ಸಾಂಖ್ಯ ತತ್ವದ ಪ್ರವೇಶದ ಬಗ್ಗೆ ಹೇಳುವುದಾದರೆ ವಿಷಯ ಸ್ಪಷ್ಟವಿದೆ. ಅರ್ಜುನನಿಂದ ಯಾವ ಪ್ರಶ್ನೆ ಇಲ್ಲದಿದ್ದರೂ ಅದನ್ನು ಮತ್ತೆ ಮತ್ತೆ ಪ್ರತಿಪಾದಿಸಲಾಗಿದೆ. ಪ್ರಶ್ನೆಗೆ ಉತ್ತರಿಸುವಾಗಲಿಲ್ಲ ಅದನ್ನು ಪ್ರತಿಪಾದಿಸಿದ್ದರೂ ಆ ಪ್ರಶ್ನೆ ಯುದ್ಧಕ್ಕೆ ಏನೇನೂ ಸಂಬಂಧಿಸಿಲ್ಲ. ಭಗವದ್ಗೀತೆಯ ತಾತ್ವಿಕ ಭಾಗಗಳು ಮೂಲ ಗೀತೆಯ ಭಾಗಗಳಲ್ಲ, ಆದರೆ ಆಮೇಲೆ ಸೇರ್ಪಡೆಯಾದವು ಮತ್ತು ಅವುಗಳಿಗೆ ಸ್ಥಾನ ನೀಡಲು ಯುದ್ಧದ ಲೌಕಿಕ ಸಮಸ್ಯೆಗಳಿಗೆ ಯಾವ ರೀತಿಯಲ್ಲೂ ಸಂಬಂಧವಿಲ್ಲದಿದ್ದರೂ ಹೊಸ ಸೂಕ್ತವಾದ ಪ್ರಮುಖ ಪ್ರಶ್ನೆಗಳನ್ನು ಅರ್ಜುನ ಕೇಳುವಂತೆ ಮಾಡಿದ್ದಾರೆ ಎಂದು ತಿಳಿಯುತ್ತದೆ. ಮೂಲ ಭಗವದ್ಗೀತೆಯ 3ನೆಯ ಸೇರ್ಪಡೆಯು ಈಶ್ವರ ಸ್ಥಾನದಿಂದ ಪರಮೇಶ್ವರ ಸ್ಥಾನಕ್ಕೆ ಕೃಷ್ಣನನ್ನು ಎತ್ತಿರುವ ಶ್ಲೋಕಗಳಲ್ಲಿ ಅಡಕವಾಗಿದೆ. 10 ಮತ್ತು 15ನೇ ಅಧ್ಯಾಯಗಳೇ ಈ ಸೇರ್ಪಡೆ ಎಂದು ಸುಲಭವಾಗಿ ಪತ್ತೆ ಹಚ್ಚಬಹುದು. ಅಲ್ಲಿ ಕೃಷ್ಣ ಹೇಳುತ್ತಾನೆ, ಉದ್ಧರಣೆಯನ್ನು ಕೊಟ್ಟಿಲ್ಲ. ನಾನು ಹೇಳಿರುವಂತೆ ಭಗವದ್ಗೀತೆಯ ರಚನೆಯ ಸರಿಯಾದ ಕಾಲವನ್ನು ಹುಡುಕುವುದು
ಭಗವದ್ಗೀತೆ ಕುರಿತ ಪ್ರಬಂಧಗಳು, ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ, ಕೃಷ್ಣ ಮತ್ತು ಅವನ ಗೀತೆ. 252. ಮೂರ್ಖನ ದಾರಿಯಲ್ಲಿ ಹೋದಂತೆ, ಆ ದಿಸೆಯಲ್ಲಿ ಮಾಡುವ ಪ್ರಯತ್ನ ಪ್ರಯೋಜನಕಾರಿಯಾದರೆ ಪ್ರತಿಯೊಂದು ಸೇರ್ಪಡೆಯ ಕಾಲವನ್ನು ನಿರ್ಧರಿಸಲು ಪ್ರಯತ್ನ ಮಾಡಬೇಕು. ಈ ದಿಸೆಯಲ್ಲಿ ಹೋದರೆ ಜಯ ಎಂದು ಕರೆಯುವ ಮಹಾಭಾರತದ ಪ್ರಥಮ ಆವೃತ್ತಿಯ ಭಾಗವೇ ನಾನು ಹೇಳುವ ಮೂಲ ಆತಾತ್ವಿಕ ಭಗವದ್ಗೀತೆ ಎಂದು ಹೇಳಲು ಸಾಧ್ಯವಿದೆ. ಕೃಷ್ಣನನ್ನು ಈಶ್ವರ ಎಂದು ಮೂಲ ಭಗವದ್ಗೀತೆಗೆ ಸೇರಿಸಿದ್ದು ಮೆಗಾಸ್ತನಿಸನ ನಂತರ ಆಗಿರಬೇಕು. ಆಗ ಕೃಷ್ಣ ಕೇವಲ ಒಂದು ಬುಡಕಟ್ಟಿನ ದೇವರಾಗಿದ್ದ. ನಂತರ ಅಂದರೆ ಯಾವಾಗ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಅದು ತುಂಬಾ ಆಮೇಲಿನದು, ಏಕೆಂದರೆ ಪ್ರಾರಂಭದಲ್ಲಿ ಬ್ರಾಹ್ಮಣರು ಕೃಷ್ಣಮತದ ಪರವಾಗಿರಲಿಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ವಾಸ್ತವವಾಗಿ ಅವರು ಅದಕ್ಕೆ ವಿರೋಧಿಗಳಾಗಿದ್ದರು. ಬ್ರಾಹ್ಮಣರು ಕೃಷ್ಣ ಪೂಜೆಯನ್ನು ಒಪ್ಪಿಕೊಳ್ಳಲು ಸಾಕಷ್ಟು ಕಾಲ ತೆಗೆದುಕೊಂಡಿರಬೇಕು. ಈಗಾಗಲೇ ಕಾರಣ ಕೊಟ್ಟಿರುವಂತೆ ಮೂಲ ಭಗವದ್ಗೀತೆಯು ಸಾಂಖ್ಯ ಮತ್ತು ವೇದಾಂತಗಳಿಗೆ ಮಾಡುವ ಉಲ್ಲೇಖದ ಎರಡನೆಯ ಸೇರ್ಪಡೆಯನ್ನು ಜೈಮಿನಿ ಮತ್ತು ಬಾದರಾಯಣನ ಸೂತ್ರಗಳ ನಂತರ ಎಂದು ಹೇಳಬೇಕು. ಜಾಕೋಬಿ ಈ ಸೂತ್ರಗಳ ಕಾಲದ ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದ್ದಾರೆ. ಕ್ರಿ. ಶ. 200 ರಿಂದ 450 ಎಂದು ಅವರು ಈ ಸೂತ್ರಗಳ ಕಾಲವನ್ನು ನಿರ್ಧರಿಸಿದ್ದಾರೆ. ಕೃಷ್ಣನನ್ನು ಪರಮೇಶ್ವರನ ಸ್ಥಾನಕ್ಕೆ ಏರಿಸಿದ ಮೂರನೆಯ ಸೇರ್ಪಡೆ ಮೂಲ ಭಗವದ್ಗೀತೆಗೆ ಗುಪ್ತರ ಸಾಮ್ರಾಜ್ಯದ ಕಾಲದಲ್ಲಿ ನಡೆಯಿತು. ಕಾರಣ ಸ್ಪಷ್ಟವಿದೆ. ಗುಪ್ತರಾಜರ ವಿರೋಧಿಗಳಾದ ಶಕ ರಾಜರು ಮಹಾದೇವನನ್ನು ಅವರ ಮನೆ ದೇವರನ್ನಾಗಿ ಮಾಡಿಕೊಂಡರು. ಬ್ರಾಹ್ಮಣರಿಗೆ ಧರ್ಮ ಯಾವಾಗಲೂ ಒಂದು ವ್ಯಾಪಾರ. ಅವರ ಭಕ್ತಿ ಎಂದು ಒಂದೇ ದೇವರಿಗೆ ಸೀಮಿತವಲ್ಲ. ಆದರೆ ಆಳುವ ದೊರೆಗಳನ್ನು ಸಂತೃಪ್ತಗೊಳಿಸಲು ಅವರ ಮನೆದೇವರನ್ನು ಉನ್ನತವೂ ಪ್ರಬಲವೂ ಆದ ಪರಮೇಶ್ವರನ ಸ್ಥಾನಕ್ಕೆ ಏರಿಸಿ ಅವನನ್ನು ಪೂಜಿಸತೊಡಗಿದರು. ಈ ವಿವರಣೆ ಸರಿಯಾಗಿದ್ದರೆ ಮೂಲ ಭಗವದ್ಗೀತೆಗೆ ಈ ಸೇರ್ಪಡೆಯು ಕ್ರಿ. ಶ. 400 ರಿಂದ 464 ರಲ್ಲಿ ಆಗಿರಬೇಕು. ಬೌದ್ಧ ಧರ್ಮಕ್ಕಿಂತ ಭಗವದ್ಗೀತೆ ಹಿಂದಿನದು ಎಂದು ಹೇಳುವ ಪ್ರಯತ್ನ ಸಫಲವಾಗುವುದಿಲ್ಲವೆಂದು ಈ ಎಲ್ಲದರಿಂದ ದೃಢವಾಗುತ್ತದೆ. ಬುದ್ಧ ಮತ್ತು ಅವನ ಕ್ರಾಂತಿಕಾರಿ ಉಪದೇಶದ ಬಗ್ಗೆ ದ್ವೇಷವನ್ನು ಬೆಳೆಸಿಕೊಂಡವರು ಮನಸ್ಸೆಚ್ಚೆ ಚಿಂತಿಸುವ ಫಲವೇ ಇದು. ಇತಿಹಾಸ ಅದನ್ನು ಬೆಂಬಲಿಸುವುದಿಲ್ಲ. ತಾತ್ವಿಕ ಮೌಲ್ಯವುಳ್ಳ ಭಗವದ್ಗೀತೆಯ ಭಾಗಗಳಂತೂ ಕಾಲದ ದೃಷ್ಟಿಯಿಂದ ಬುದ್ಧನ ತತ್ವಗಳಿಗೂ ಮತ್ತು ಜೈಮಿನಿ ಮತ್ತು ಬಾದರಾಯಣನ ಸೂತ್ರಗಳಿಗೂ ಆನಂತರ ಬಂದುವೆಂದು ಇತಿಹಾಸ ಅಸಾಧಾರಣವಾಗಿ ಸಾಧಿಸುತ್ತದೆ. 1. ಶೈವ ಧರ್ಮ ಮತ್ತು ವೈಷ್ಣವ ಧರ್ಮ ಎಂಬ ತಮ್ಮ ಕೃತಿಯಲ್ಲಿ ಡಾ. ಭಂಡಾರ್ಕರ್ ಹೀಗೆ ಹೇಳುತ್ತಾರೆ. 1ನೇ ಮೌರ್ಯನ ಕಾಲದಲ್ಲಿ ವಾಸುದೇವ ಕೃಷ್ಣನ ಪೂಜೆ ಪ್ರಚಲಿತವಿದ್ದರೆ ಅದು ಮೌರ್ಯ ಸಂತತಿಯ ಸ್ಥಾಪನೆಗೆ ಮೊದಲೇ ಪ್ರಾರಂಭವಾಗಿರಬೇಕು. ಇದು ಆಕ್ಷೇಪಣೆಯಿಲ್ಲದ ಹೇಳಿಕೆ. ಆದರೆ ಬುಡಕಟ್ಟು ದೇವರಾದ ಕೃಷ್ಣನಿಗೂ ವಿಶ್ವವ್ಯಾಪಿ ಈಶ್ವರನಾದ ಕೃಷ್ಣನಿಗೂ ವ್ಯತ್ಯಾಸವನ್ನು ಮಾಡಬೇಕೆಂದು ನನಗನ್ನಿಸುತ್ತದೆ. ಮೊದಲನೆಯವರ ಕಾಲ ಡಾ. ಭಂಡಾರ್ಕರ್ ಸೂಚಿಸುವುದಾಗಬಹುದು, ಆದರೆ ಅದು ಎರಡನೆಯದಕ್ಕೆ ಆಗುವುದಿಲ್ಲ. ಗೀತೆಯಲ್ಲಿ ನಮಗೆ ಸಂಬಂಧಿಸಿದ್ದು ಎರಡನೆಯದು. 2. ಶ್ಯಾಮಾಶಾಸ್ತ್ರಿ ಸ್ಮಾರಕ ಸಂಪುಟ ನೋಡಿ. 3. ಕೃಷ್ಣಮತಕ್ಕೆ ವಿರೋಧ ತೀರಾ ಇತ್ತೀಚಿನ ವ್ಯಕ್ತಿಯಾದ ಶಂಕರಾಚಾರ್ಯರಿಂದ ವ್ಯಕ್ತವಾಗಿದೆ. 4. ದಿ ಡೇಟ್ಸ್ ಆಫ್ ದಿ ಫಿಲಸಾಫಿಕಲ್ ಸೂತ್ರಾಸ್ ಆಫ್ ದಿ ಬ್ರಾಹ್ಮಣಾಸ್, ಬ್ರಹ್ಮಸೂತ್ರಗಳ ಕಾಲ, ಜರ್ನಲ್ ಆಫ್ ದಿ ಅಮೆರಿಕನ್ ಓರಿಯೆಂಟಲ್ ಸೊಸೈಟಿ, ಸಂ. 31, 1911. 250. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಭಗವದ್ಗೀತೆ ಹೀನಯಾನ ಬೌದ್ಧಧರ್ಮ ನಂತರ ಅಷ್ಟೇ ಅಲ್ಲ, ಮಹಾಯಾನ ಬೌದ್ಧ ಧರ್ಮಕ್ಕೂ ಆಮೇಲಿನದು ಎಂದು ಅವುಗಳ ಕಾಲದ ಬಗೆಗಿನ ಚರ್ಚೆ ತೋರಿಸುತ್ತದೆ. ಹುಟ್ಟಿನಲ್ಲಿ ಮಹಾಯಾನ ಬೌದ್ಧಧರ್ಮ ಆಮೇಲಿನದು ಎಂಬ ಭಾವನೆಯಿದೆ. ಬೌದ್ಧ ಸಂಘದಲ್ಲಿ ಉಂಟಾದ ಒಡಕನ್ನು ಸರಿಪಡಿಸಲು ಮೂರನೆಯ ಬೌದ್ಧರ ಮಹಾಸಭೆಯನ್ನು ಕಾನಿಷ್ಕ ಕ್ರಿ. ಶ. 100 ರಲ್ಲಿ ಸಮಾವೇಶಗೊಳಿಸಿದ ನಂತರ ಅದು ಉದ್ಭವಿಸಿತೆಂದು ಹೇಳುತ್ತಾರೆ. ಇದು ಸಂಪೂರ್ಣವಾಗಿ ತಪ್ಪು. ಈ ಮಹಾಸಭೆಯ ನಂತರ ಬೌದ್ಧಧರ್ಮದ ಹೊಸ ಸಿದ್ಧಾಂತ ಅಸ್ತಿತ್ವಕ್ಕೆ ಬಂತು ಎಂಬುದು ನಿಜವಲ್ಲ. ಏನಾಯಿತೆಂದರೆ ತುಂಬಾ ಹಳೆಯ ಪಕ್ಷಗಳ ಬಗ್ಗೆ ನಿಂದನೆಯ ಮಾತುಗಳು ಬಂದವು. ಶ್ರೀ ಕಿಮುರ ಹೇಳುವಂತೆ ಮಹಾಯಾನಿ ಎಂದರೆ ಮಹಾಸಾಂಘಿಕ ಎಂದು ಹೆಸರಾದ ಬೌದ್ಧ ಪಂಥದ ಇನ್ನೊಂದು ಹೆಸರಷ್ಟೇ. ಮಹಾಸಾಂಘಿಕರ ಪಂಥ ಈಗ ತಿಳಿದುಕೊಂಡಿರುವುದಕ್ಕಿಂತ ಬಹಳ ಹಿಂದೆಯೇ ಅಸ್ತಿತ್ವಕ್ಕೆ ಬಂದಿತ್ತು. ಪರಂಪರೆಯನ್ನು ನಂಬುವುದಾದರೆ ಬುದ್ಧನ ಸಾವಿನ ನಂತರ 236 ವರ್ಷಗಳಾದ ಮೇಲೆ ಬುದ್ಧನ ತತ್ವಗಳನ್ನು ನಿಷ್ಕರ್ಷಿಸಲು ಪಾಟಲಿಪುತ್ರದಲ್ಲಿ ನಡೆದ ಅಥವಾ ಬೌದ್ಧ ಮಹಾಸಭೆಯಲ್ಲಿ ಕ್ರಿ. ಪೂ. 307 ಈ ಪಂಥ ಅಸ್ತಿತ್ವಕ್ಕೆ ಬಂತು. ಅದು ಬೌದ್ಧಧರ್ಮದ ಥೆರವಾಡ ಪಂಥವನ್ನು ವಿರೋಧಿಸಿತು. ಈ ಥೆರವಾಡ ಪಂಥವೇ ಮುಂದೆ ಹೀನಯಾನ ಅಂದರೆ ಹೀನ ಪಂಥಾವಲಂಬಿಗಳು ಎಂದು ಕೆಟ್ಟ ಹೆಸರು ಪಡೆಯಿತು. ಮಹಾಯಾನಿಗಳು ಎಂದು ಮುಂದೆ ಕರೆಯಲಾದ ಮಹಾಸಂಘಿಕರು ಅಸ್ತಿತ್ವಕ್ಕೆ ಬಂದಾಗ ಭಗವದ್ಗೀತೆಯ ಹೆಸರು ಕೂಡ ಇರಲಿಲ್ಲ. ಇದರ ಹೊರತು ಮಹಾಯಾನಿಗಳು ಭಗವದ್ಗೀತೆಯಿಂದ ಏನನ್ನು ತೆಗೆದುಕೊಂಡಿದ್ದಾರೆ? ಭಗವದ್ಗೀತೆಯಿಂದ ಅವರು ನಿಜವಾಗಿಯೂ ಏನನ್ನು ತೆಗೆದುಕೊಳ್ಳಲು ಸಾಧ್ಯ? ಶ್ರೀ ಕಿಮುರ ಹೇಳುವಂತೆ ಬೌದ್ಧಧರ್ಮದ ಪ್ರತಿಯೊಂದು ಶಾಖೆಯ ತತ್ವವು ಕೊನೆ ಪಕ್ಷ ಮುಖ್ಯವಾಗಿ 3 ಸಿದ್ಧಾಂತಗಳಿಗೆ ಸಂಬಂಧಿಸಿವೆ. 1. ವಿಶ್ವಸೃಷ್ಟಿಗೆ ಸಂಬಂಧಿಸಿದ ತತ್ವಗಳು. 2. ಬೌದ್ಧಜ್ಞಾನಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು 3. ಮಾನವ ಜೀವನದ ಕಲ್ಪನೆಗೆ ಸಂಬಂಧಿಸಿದ ತತ್ವಗಳು. ಮಹಾಯಾನ ಇದಕ್ಕೆ ಅಪವಾದವಲ್ಲ. ಬಹುಶಃ ಬುದ್ಧಜ್ಞಾನಕ್ಕೆ ಸಂಬಂಧಿಸಿದಂತೆ ಬಿಟ್ಟರೆ ಮಹಾಯಾನಿಗಳು ಭಗವದ್ಗೀತೆಯಿಂದ ಪಡೆಯುವಂಥದ್ದು ಏನೂ ಇರಲಿಲ್ಲ. ಇನ್ನುಳಿದ ತತ್ವಗಳ ಬಗ್ಗೆ ಈ ಎರಡರ ಮಾರ್ಗ ಪೂರ್ತಿ ಭಿನ್ನವಾಗಿದೆ. ಕಾಲದ ಪ್ರಶ್ನೆಯನ್ನು ತೆಗೆದುಕೊಂಡರೆ ಈ ಸಾಧ್ಯತೆಯನ್ನು ಕೂಡ ಹೊರಗಿಡಬೇಕಾಗುತ್ತದೆ. ನನ್ನ ನಿಬಂಧದ ವಿರುದ್ಧ ಎತ್ತಬಹುದಾದ ಒಂದೇ ಒಂದು ವಾದವನ್ನು ಇದುವರೆಗೆ ನಡೆದ ಚರ್ಚೆ ನಿರ್ಮೂಲನ ಮಾಡುತ್ತದೆ. ಅದೇನೆಂದರೆ ಭಗವದ್ಗೀತೆ ಅತ್ಯಂತ ಪ್ರಾಚೀನವಾದುದು, ಬುದ್ಧಪೂರ್ವ ಯುಗದಲ್ಲಿ ಉಗಮವಾದುದು. ಆದ್ದರಿಂದ ಜೈಮಿನಿಯ ಪೂರ್ವ ಮೀಮಾಂಸೆಯ ಜೊತೆ ಸಂಬಂಧ ಏರ್ಪಡಿಸಬಾರದು. ಅವನ ಪ್ರತಿಕ್ರಾಂತಿಯ ಸಿದ್ಧಾಂತಗಳ ತಾತ್ವಿಕ ಸಮರ್ಥನೆ ಕೊಡಲು ಮಾಡಿದ ಪ್ರಯತ್ನವೆಂದು ಪರಿಗಣಿಸಬಾರದು. 1. ಈ ಇಡೀ ವಿಷಯದ ಬಗ್ಗೆ ನೋಡಿ ಎ ಹಿಸ್ಟಾರಿಕಲ್ ಸ್ಟಡಿ ಆಫ್ ದಿ ಟರ್ಮ್ಸ್ ಹೀನಯಾನ ಅಂಡ್ ಮಹಾಯಾನ ಅಸೊನ್ನೆಡ್ ದಿ ಆರಿಜಿನ್ ಆಫ್ ಮಹಾಯಾನ ಬುದ್ಧಿಸಂ, ರೂಕನ್ ಕಿಮುರ, ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ, 1927. 2. ಬುದ್ಧನ ಮಹಾಪರಿನಿರ್ವಾಣ ಕ್ರಿ. ಪೂ. ಹಳಸಿರಲಿ ಎಂದು ತೆಗೆದುಕೊಂಡರೆ ಇದು ಸರಿ. ಬುದ್ಧನ ಮಹಾಪರಿನಿರ್ವಾಣ ಕ್ರಿ. ಪೂ. 453 ಎಂದು ತೆಗೆದುಕೊಂಡರೆ ಬೌದ್ಧ ಮಹಾಸಭೆಯು ಕ್ರಿ. ಪೂ. 217 ರಲ್ಲಿ ನಡೆದಿರಬೇಕು. ಭಗವದ್ಗೀತೆ ಕುರಿತ ಪ್ರಬಂಧಗಳು, ಪ್ರತಿಕ್ರಾಂತಿಯ ತಾತ್ವಿಕ ಸಮರ್ಥನೆ, ಕೃಷ್ಣ ಮತ್ತು ಅವನ ಗೀತೆ. ಒಟ್ಟಿನಲ್ಲಿ ನನ್ನ ಪ್ರಬಂಧ ಮುಮ್ಮುಖವಾಗಿದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಅದಕ್ಕೆ 3 ಭಾಗಗಳಿವೆ. ಮೊದಲನೆಯದಾಗಿ, ಪ್ರತಿಕ್ರಾಂತಿಯ ಅಧಿಕೃತ ವೇದವಾಣಿಯಾದ ಜೈಮಿನಿಯ ಪೂರ್ವ ಮೀಮಾಂಸೆಯ ರೀತಿಯಲ್ಲೇ ಇರುವ ಭಗವದ್ಗೀತೆಯು ಮೂಲಭೂತವಾಗಿ ಒಂದು ಪ್ರತಿಕ್ರಾಂತಿಯ ಗ್ರಂಥ. 2ನೇ ಅಧ್ಯಾಯದ 40 ರಿಂದ 46ನೇ ಶ್ಲೋಕಗಳ ಪ್ರಕಾರ ಕೆಲವು ಗ್ರಂಥಕರ್ತರ ದೃಷ್ಟಿಯಲ್ಲಿ ಭಗವದ್ಗೀತೆಯು
ನಮಗೆ ಲಭ್ಯವಿರುವ ಎಲ್ಲ ಪ್ರತಿಗಳಲ್ಲಿಯೂ ಈ ಪ್ರಬಂಧ ಇಲ್ಲಿಗೆ ಮೇಲಿನ ವಾಕ್ಯದಲ್ಲಿ ಕಾಣುವಂತೆ ಅಪೂರ್ಣವಾಗಿ ನಿಲ್ಲುತ್ತದೆ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ. ಅಧ್ಯಾಯ 14. ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳ ವಿಶ್ಲೇಷಣಾತ್ಮಕ ಟಿಪ್ಪಣಿಗಳು. ವಿರಾಟ ಪರ್ವ 1. ಕೌರವರು ಕಳುಹಿಸಿದ ಗೂಢಚಾರರು ಪಾಂಡವರ ಇರವನ್ನು ಪತ್ತೆ ಮಾಡಲಾಗದೆ ದುರ್ಯೋಧನನಲ್ಲಿಗೆ ವಾಪಸ್ಸು ಬಂದು ಪಾಂಡವರನ್ನು ಹುಡುಕುವುದು ಸಾಧ್ಯವಾಗಲಿಲ್ಲ ಎಂದು ಹೇಳುತ್ತಾರೆ. ಮುಂದೆ ಏನು ಮಾಡಬೇಕೆಂದು ಅವನು ಅಪ್ಪಣೆಯನ್ನು ಕೇಳುತ್ತಾರೆ. ವಿರಾಟ ಪರ್ವ ಅಧ್ಯಾಯ 25. 2. ದುರ್ಯೋಧನ ತನ್ನ ಸಲಹೆಗಾರರ ಸಲಹೆ ಕೇಳುತ್ತಾನೆ. ಬೇರೆ ಗೂಢಚಾರರನ್ನು ಕಳುಹಿಸು ಎಂದು ಕರ್ಣ ಹೇಳುತ್ತಾನೆ. ಸಮುದ್ರದಾಚೆ ಅವರು ಹೋಗಿರಬೇಕೆಂದು ದುಶ್ಯಾಸನ ಹೇಳುತ್ತಾನೆ. ಏನೇ ಆಗಲಿ ಅವರನ್ನು ಹುಡುಕಬೇಕು. ಅದೇ 26. 3. ಪಾಂಡವರನ್ನು ಸೋಲಿಸುವುದಾಗಲಿ ಕೊಲ್ಲುವುದಾಗಲಿ ಸಾಧ್ಯವಿಲ್ಲ. ಅವರು ತಾಪಸರಂತೆ ಬದುಕುತ್ತಿರಬಹುದು. ಅದರಿಂದ ಸಿದ್ಧರನ್ನು ಬ್ರಾಹ್ಮಣರನ್ನು ಗೂಢಚಾರರನ್ನು ಕಳುಹಿಸೆಂದು ದ್ರೋಣ ಹೇಳುತ್ತಾನೆ. 4. ಭೀಷ್ಮ ದ್ರೋಣನನ್ನು ಬೆಂಬಲಿಸುತ್ತಾನೆ. ಅದೇ 27. ಅದೇ 28. 5. ಕೃಪಾಚಾರ್ಯ ಭೀಷ್ಮನನ್ನು ಬೆಂಬಲಿಸಿ ಹೇಳುತ್ತಾನೆ. ಪಾಂಡವರು ಮಹಾಶತ್ರುಗಳು. ಆದರೆ ವಿವೇಕಿಗಳು ಸಣ್ಣ ಶತ್ರುಗಳನ್ನು ಕಡೆಗಣಿಸುವುದಿಲ್ಲ. ಅವರು ಅಜ್ಞಾತವಾಸದಲ್ಲಿರುವಾಗಲೇ ನೀನು ಈಗಿನಿಂದಲೇ ಸೈನ್ಯಗಳನ್ನು ಜಮಾಯಿಸಬೇಕು. ಅದೇ 29. 6. ಆಗ ತಿಗರ್ಥದ ರಾಜ್ಯನಾದ ಸುಶರ್ಮನು ಪೂರ್ತಿ ಭಿನ್ನವಾದ ಪ್ರಶ್ನೆಯನ್ನು ಎತ್ತುತ್ತಾನೆ. ವಿರಾಟರಾಜನ ಸೇನಾಪತಿಯಾದ ಕೀಚಕ ಸತ್ತನೆಂದು ನಾನು ಕೇಳಿದೆ. ವಿರಾಟರಾಜನಿಂದ ನಮಗೆ ಬಹಳ ತೊಂದರೆ. ಕೀಚಕ ಸತ್ತದ್ದರಿಂದ ವಿರಾಟ ಬಹಳ ದುರ್ಬಲನಾಗಿರಬೇಕು. ವಿರಾಟನ ರಾಜ್ಯವನ್ನು ಏಕೆ ಆಕ್ರಮಣ ಮಾಡಬಾರದು? ಇದು ಅತ್ಯಂತ ಅನುಕೂಲವಾದ ಕಾಲ. ಕರ್ಣ ಕೂಡ ಸುಶರ್ಮನನ್ನು ಬೆಂಬಲಿಸುತ್ತಾನೆ. ಈ ಪಾಂಡವರ ಬಗ್ಗೆ ಏಕೆ ಚಿಂತೆ? ಅವರಿಗೆ ಸಂಪತ್ತಿಲ್ಲ, ಸೈನ್ಯವಿಲ್ಲ. ಅವರು ಪತಿತರಾಗಿದ್ದಾರೆ. ಅವರ ಬಗ್ಗೆ ಚಿಂತೆ ಏಕೆ? ಅವರು ಈಗಾಗಲೇ ಸತ್ತಿರಬೇಕು. ಅವರನ್ನು ಹುಡುಕುವುದು ಬಿಡು. ಸುಶರ್ಮನ ಯೋಜನೆಯನ್ನು ಕೈಗೆತ್ತಿಕೋ. ಅದೇ 30. ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳ ವಿಶ್ಲೇಷಣಾತ್ಮಕ ಟಿಪ್ಪಣಿಗಳು. 401. 7. ಸುಶರ್ಮನಿಂದ ವಿರಾಟ ರಾಜ್ಯದ ಆಕ್ರಮಣ. ಸುಶರ್ಮ ವಿರಾಟನ ಗೋವುಗಳನ್ನು ಅಪಹರಿಸುತ್ತಾನೆ. ತುರುಗಾಹಿಗಳು ಹೋಗಿ ಇದನ್ನು ವಿರಾಟನಿಗೆ ತಿಳಿಸುತ್ತಾರೆ. ಸುಶರ್ಮನ ಬೆನ್ನು ಹತ್ತಿ ಗೋವುಗಳನ್ನು ಬಿಡಿಸಿಕೊಳ್ಳಬೇಕೆಂದು ಬಿನ್ನವಿಸುತ್ತಾರೆ. ಅಡ್ಡಗೆರೆ. ಅದೇ 31. 8. ವಿರಾಟ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ವಿರಾಟನ ತಮ್ಮನಾದ ಶತಾನಿಕನು ಒಬ್ಬನೇ ಹೋಗುವುದು ಬೇಡ. ನಿನ್ನ ಜೊತೆ ಕೆಂಕ, ಸಹದೇವ, ಬಲ್ಲವ, ಯುಧಿಷ್ಠಿರ, ಶಾಂತಿಪಾಲ, ಭೀಮ ಮತ್ತು ಗ್ರಂಥಿಕ, ನಕುಲ ಇವರನ್ನು ಕರೆದುಕೊಂಡು ಸುಶರ್ಮನ ಜೊತೆ ಯುದ್ಧ ಮಾಡಲು ಹೋಗು ಎನ್ನುತ್ತಾನೆ. ವಿರಾಟ ಒಪ್ಪಿ ಎಲ್ಲರೂ ಹೋಗುತ್ತಾರೆ. 9. ಸುಶರ್ಮ ಮತ್ತು ವಿರಾಟರ ಯುದ್ಧ. 10. ಯುಧಿಷ್ಠಿರ ವಿರಾಟನನ್ನು ರಕ್ಷಿಸುತ್ತಾನೆ. ಅದೇ 31. ಅದೇ 32. ಅದೇ 33. M-. 11. ವಿರಾಟ ರಾಜನು ಕ್ಷೇಮವೆಂದು ವಿರಾಟ ನಗರಿಯಲ್ಲಿ ಘೋಷಣೆ. ಅದೇ 34. ಕೌರವರಿಂದ ವಿರಾಟ ನಗರಿಯ ಪ್ರವೇಶ. 12. ವಿರಾಟ ರಾಜನು ಸುಶರ್ಮನನ್ನು ಅಟ್ಟಿಸಿಕೊಂಡು ಹೋದಾಗ ದುರ್ಯೋಧನನ ಜೊತೆ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಶಕುನಿ, ದುಶಾಸನ, ವಿವಿಂಶತಿ, ವಿಕರ್ಣ, ಚಿತ್ರಸೇನ, ದುರ್ಮುಖ, ದುಶಾಲ ಮತ್ತು ಇತರ ಯೋಧರು ವಿರಾಟನಗರಿಯನ್ನು ಪ್ರವೇಶಿಸಿ ವಿರಾಟನ ಗೋವುಗಳನ್ನು ಸೆರೆ ಹಿಡಿದುಕೊಂಡು ಹೋಗುತ್ತಾರೆ. ತುರುಗಾಹಿಗಳು ವಿರಾಟರಾಜನ ಅರಮನೆಗೆ ಬಂದು ಸುದ್ದಿ ಕೊಡುತ್ತಾರೆ. ಅವರಿಗೆ ರಾಜ ಸಿಕ್ಕದೆ ಅವನ ಮಗ ಉತ್ತರನು ಸಿಗುತ್ತಾನೆ. ಅವನಿಗೆ ಸುದ್ದಿ ಮುಟ್ಟಿಸುತ್ತಾರೆ. ಅದೇ 35. 13. ಉತ್ತರ ತಾನು ಅರ್ಜುನನಿಗಿಂತಲೂ ಶ್ರೇಷ್ಠನೆಂದು ಬಡಾಯಿ ಕೊಚ್ಚಿ ಗೋವುಗಳನ್ನು ಬಿಡಿಸಿಕೊಳ್ಳುತ್ತೇನೆನ್ನುತ್ತಾನೆ. ಆದರೆ ತನಗೆ ಸರಿಯಾದ ಸಾರಥಿ ಇಲ್ಲವೆಂದು ಪ್ರಲಾಪಿಸುತ್ತಾನೆ. ದ್ರೌಪದಿ ಹೋಗಿ ಬೃಹನ್ನಳೆ ಒಂದು ಕಾಲದಲ್ಲಿ ಅರ್ಜುನನ ಸಾರಥಿಯಾಗಿದ್ದನೆಂದು ಅವನಿಗೆ ಹೇಳುತ್ತಾಳೆ. ಅವನನ್ನು ಏಕೆ ಕೇಳಬಾರದು? ಅವನನ್ನು ಕೇಳಲು ನನಗೆ ಧೈರ್ಯವಿಲ್ಲ. ನೀನೇ ಕೇಳು ಎಂದು ದ್ರೌಪದಿಗೆ ಹೇಳಿದನು. ನಿನ್ನ ತಂಗಿ ಮನೋರಮೆಯನ್ನು ಏಕೆ ಕೇಳಬಾರದು? ಹಾಗಾಗಿ ಅವನು ಬೃಹನ್ನಳೆಯನ್ನು ಕರೆತರಲು ಮನೋರಮೆಗೆ ತಿಳಿಸಿದಳು. ಅದೇ 36. 14. ಮನೋರಮೆ ಬೃಹನ್ನಳೆಯನ್ನು ತನ್ನ ಅಣ್ಣನ ಬಳಿಗೆ ಕರೆದೊಯ್ಯುತ್ತಾಳೆ. ತನಗೆ ಸಾರಥಿಯಾಗೆಂದು ಉತ್ತರ ಅವನನ್ನು ಒತ್ತಾಯಿಸುತ್ತಾನೆ. ಬೃಹನ್ನಳೆ ಒಪ್ಪಿ ಉತ್ತರನ ರಥವನ್ನು ಕೌರವರ ಮುಂದೆ ನಿಲ್ಲಿಸುತ್ತಾನೆ. ಅದೇ 37. ಅಡ್ಡಗೆರೆ. 15. ಕೌರವರ ರಥವನ್ನು ನೋಡಿದ ಕೂಡಲೇ ಉತ್ತರ ರಥದಿಂದ ಇಳಿದು ಓಡತೊಡಗಿದ. ಅರ್ಜುನ ಅವನನ್ನು ನಿಲ್ಲಿಸಿದ. ಇದನ್ನು ನೋಡಿದರೆ ಕೌರವರು ಅದು ಅರ್ಜುನನಿರಬೇಕೆಂದು ಅನುಮಾನಿಸತೊಡಗಿದರು. ಹೆದರಬೇಡವೆಂದು ಅರ್ಜುನ ಅವನಿಗೆ ಹೇಳಿದನು. ಅದೇ 38. 402. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 16. ಅರ್ಜುನ ರಥವನ್ನು ತೆಗೆದುಕೊಂಡು ಶಮೀವೃಕ್ಷದ ಬಳಿ ಹೋಗುತ್ತಾನೆ. ಇದನ್ನು ನೋಡಿದ ದ್ರೋಣ ಅವನು ಅರ್ಜುನನೇ ಇರಬೇಕು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಕೌರವರು ತುಂಬಾ ಗಾಬರಿಗೊಳ್ಳುತ್ತಾರೆ. ಆದರೆ ದ್ರೋಣ ಹೇಳಿದ್ದು ನಿಜವಾದರೆ ಅದು ನಮಗೆ ಅನುಕೂಲ ಎಂದು ದುರ್ಯೋಧನ ಹೇಳುತ್ತಾನೆ. ಏಕೆಂದರೆ 13 ವರ್ಷಗಳಿಗೆ ಮೊದಲೇ ಪಾಂಡವರ ಪತ್ತೆಯಾಗುತ್ತದೆ. ಅವರು ಮತ್ತೆ 12 ವರ್ಷ ವನವಾಸ ಮಾಡಬೇಕಾಗುತ್ತದೆ. ETC 26. 17. ಶಮೀವೃಕ್ಷವನ್ನು ಹತ್ತಿ ಆಯುಧಗಳನ್ನು ಕೆಳಗಿಳಿಸು ಎಂದು ಅರ್ಜುನ ಉತ್ತರನಿಗೆ ಹೇಳುತ್ತಾನೆ. 18. ಶಮೀವೃಕ್ಷದ ಮೇಲಿರುವ ಶವವನ್ನು ನೋಡಿ ಉತ್ತರ ಶಂಕಿಸುತ್ತಾನೆ. 19. ಆಯುಧಗಳನ್ನು ನೋಡಿದ ಮೇಲೆ ಉತ್ತರನ ಉದ್ವೇಗ. 20. ಆಯುಧಗಳ ಬಗ್ಗೆ ಅರ್ಜುನನ ವರ್ಣನೆ. 21. ಪಾಂಡವರು ಎಲ್ಲಿದ್ದಾರೆಂದು ಉತ್ತರನ ಪ್ರಶ್ನೆ. 22. ಮರದ ಮೇಲಿನಿಂದ ಉತ್ತರ ಇಳಿಯುತ್ತಾನೆ. 23. ಕಪಿಧ್ವಜವಿರುವ ಆ ರಥ ಅರ್ಜುನನದೆಂದು ದ್ರೋಣನಿಗೆ. ಸೇನೆಗೆ ಅಪಶಕುನಗಳು ಎದುರಾಗುತ್ತವೆ. ಅದೇ 40. ಅದೇ 41. ಅದೇ 42. ಅದೇ 43. ಅದೇ 44. ಅದೇ 45. ಖಾತರಿಯಾಗುತ್ತದೆ. ಕೌರವ. ಅದೇ 46. 24. ಅವನು ಅರ್ಜುನ ಎಂದು ಹೇಳಿದ ದ್ರೋಣನ ಮಾತಿಗೆ ಭಯಭೀತರಾದ ಸೈನಿಕರನ್ನು ದುರ್ಯೋಧನ ಹುರಿದುಂಬಿಸುತ್ತಾನೆ. ಕರ್ಣನಿಂದ ದ್ರೋಣನ ನಿಂದೆ. ಸೇನಾಪತಿ ಪಟ್ಟದಿಂದ ದ್ರೋಣನನ್ನು ತೆಗೆ ಎಂದು ದುರ್ಯೋಧನನಿಗೆ ಕರ್ಣನ ಸೂಚನೆ. 25. ಕರ್ಣನ ಆತ್ಮಶ್ಲಾಘನೆ ಮತ್ತು ಅರ್ಜುನನನ್ನು ಸೋಲಿಸಲು ಪ್ರತಿಜ್ಞೆ. ಅದೇ 47. ಅದೇ 48.
26 ಜಂಬ ಕೊಚ್ಚಿಕೊಳ್ಳಬಾರದೆಂದು ಕರ್ಣನಿಗೆ ಕೃಪಾಚಾರ್ಯರ ಬುದ್ಧಿವಾದ. ಯುದ್ಧ ಒಳ್ಳೆಯದಲ್ಲವೆಂದು ಶಾಸ್ತ್ರಗಳು ಹೇಳುತ್ತವೆ. ಅದೇ 49 27 ದ್ರೋಣನನ್ನು ನಿಂದಿಸಿದ್ದಕ್ಕಾಗಿ ಅಶ್ವತ್ಥಾಮನು ಕರ್ಣ ಮತ್ತು ದುರ್ಯೋಧನರನ್ನು ದೂಷಿಸುತ್ತಾನೆ. ಅಡ್ಡಗೆರೆ GBC ಹೋ 28 ದ್ರೋಣನಿಗೆ ಕೆಟ್ಟ ಮಾತಾಡಿದ್ದಕ್ಕೆ ಅಶ್ವತ್ಥಾಮನು ಕರ್ಣ ದುರ್ಯೋಧನರನ್ನು ದೂಷಿಸಿದನು. ಎಷ್ಟೇ ಆದರೂ ನಾನು ಸೂತ ಎಂದು ಕರ್ಣನ ಜವಾಬು. ಆದರೆ ವಾಲಿಯ ಜೊತೆ ರಾಮ ವರ್ತಿಸಿದಷ್ಟೇ ಹೀನವಾಗಿ ಅರ್ಜುನ ವರ್ತಿಸಿದ್ದಾನೆ. ಅದೇ 50 29 ಭೀಷ್ಮ ದ್ರೋಣ ಕೃಪ ಸೇರಿ ಅಶ್ವತ್ಥಾಮನನ್ನು ಸಮಾಧಾನಪಡಿಸುತ್ತಾರೆ. ದುರ್ಯೋಧನ ಮತ್ತು ಕರ್ಣ ದ್ರೋಣನಿಗೆ ಕ್ಷಮಾಪಣೆ ಕೇಳುತ್ತಾರೆ. ಅದೇ 51 ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳ ವಿಶ್ಲೇಷಣಾತ್ಮಕ ಟಿಪ್ಪಣಿಗಳು. 30 ಪಾಂಡವರು 13 ವರ್ಷಗಳನ್ನು ಪೂರೈಸಿದ್ದಾರೆ ಎಂದು ಭೀಷ್ಮನ ತೀರ್ಮಾನ. 31 ಕೌರವರ ಸೇನೆಯನ್ನು ಅರ್ಜುನ ಸೋಲಿಸಿದ್ದಾನೆ. 403 CBC G ಹಾಯ್ GBC G H2 ಅಡ್ಡಗೆರೆ ಅದೇ 54 32 ಅರ್ಜುನ ಕರ್ಣನ ವ್ರತಭಂಗ ಮಾಡುತ್ತಾನೆ. ಕರ್ಣನನ್ನು ಸೋಲಿಸುತ್ತಾನೆ. ಕರ್ಣ ಓಡಿ ಹೋಗುತ್ತಾನೆ. 33 ಅರ್ಜುನ ಕೌರವರ ಸೇನೆಯನ್ನು ಧ್ವಂಸ ಮಾಡುತ್ತಾನೆ. ಕೃಪಾಚಾರ್ಯರ ರಥವನ್ನು ಮುರಿಯುತ್ತಾನೆ. 34 ಅರ್ಜುನ ಮತ್ತು ಕೌರವರ ಸೇನೆ ನಡುವೆ ನಡೆಯುವ ಯುದ್ಧವನ್ನು ದೇವತೆಗಳು ಬರುತ್ತಾರೆ. ಅದೇ 55 ನೋಡಲು ಸ್ವರ್ಗದಿಂದ. 35 ಕೃಪಾ ಮತ್ತು ಅರ್ಜುನರ ನಡುವೆ ಕಾಳಗ ಕೃಪನ ಪಲಾಯನ. 36 ದ್ರೋಣ ಮತ್ತು ಅರ್ಜುನರ ನಡುವೆ ಕಾಳಗ ದ್ರೋಣನ ಪಲಾಯನ. 37 ಅಶ್ವತ್ಥಾಮ ಮತ್ತು ಅರ್ಜುನರ ನಡುವೆ ಕಾಳಗ. 38 ಕರ್ಣಾರ್ಜುನರ ಕಾಳಗ ಕರ್ಣನ ಸೋಲು. 39 ಭೀಷ್ಮನ ಮೇಲೆ ಅರ್ಜುನನ ದಾಳಿ. 40 ಕೌರವ ಸೈನಿಕರನ್ನು ಅರ್ಜುನ ಹತ ಮಾಡುತ್ತಾನೆ. 41 ಭೀಷ್ಮನ ಸೋಲು ರಣರಂಗದಿಂದ ಅವನ ಪಲಾಯನ. 42 ಕೌರವ ಸೈನಿಕರ ಮೂರ್ಛ ಊರಿಗೆ ಹಿಂದಿರುಗಲು ಭೀಷ್ಮನ ಆಜ್ಞೆ. 43 ಅಭಯದಾನದಿಂದ ಅರ್ಜುನನಿಗೆ ಕೌರವ ಸೈನ್ಯದ ಶರಣಾಗತಿ. ಉತ್ತರ ವಿರಾಟ ನಗರಿಗೆ ವಾಪಸ್ಸು. OBC G HL ಅದೇ 57 ಅಡ್ಡಗೆರೆ ಅದೇ 58 BC G ಹಿ ABC G 20 ಅದೇ 61 ಅದೇ ಅದೇ 64 ಅದೇ 66 ಮತ್ತು ಅರ್ಜುನರು ಅದೇ 67 44 ರಾಜಧಾನಿಗೆ ವಿರಾಟನ ಆಗಮನ. ಪ್ರಜೆಗಳಿಂದ ಅವರಿಗೆ ಗೌರವ ಸಮರ್ಪಣೆ. 45 ರಾಜನ ಆಸ್ಥಾನಕ್ಕೆ ಪಾಂಡವರ ಪ್ರವೇಶ. ಅದೇ 68 CBC G L 46 ತನ್ನ ಇತರ ಸಹೋದರರನ್ನು ಅರ್ಜುನ ವಿರಾಟ ನಗರಿಯಲ್ಲಿ ಪರಿಚಯಿಸುತ್ತಾನೆ. 47 ಅರ್ಜುನನ ಮಗನಿಗೂ ವಿರಾಟನ ಮಗಳಿಗೂ ವಿವಾಹ. B 20 ಅದೇ 72 ಅದೇ 72 48 ಅದಾದ ಮೇಲೆ ಪಾಂಡವರು ವಿರಾಟ ನಗರಿಯನ್ನು ಬಿಟ್ಟು ಉಪಪ್ಲವ್ಯ ನಗರಿಯಲ್ಲಿ ತಂಗುತ್ತಾರೆ. 49 ಆಮೇಲೆ ಅರ್ಜುನ ತನ್ನ ಮಗ ಅಭಿಮನ್ಯು ವಾಸುದೇವ ಮತ್ತು ಯಾದವನನ್ನು ಅನ್ನುತ ದೇಶದಿಂದ ಕರೆತರುತ್ತಾನೆ. ಅದೇ 72 50 ಯುಧಿಷ್ಠಿರನ ಸ್ನೇಹಿತರಾದ ಕಾಶಿರಾಜ ಮತ್ತು ಶಲ್ಯರಾಜರು 2 ಅರೋಹಿಣಿ ಸೇನೆಯೊಂದಿಗೆ ಬಂದರು. ಹಾಗೆಯೇ ಯಾಜ್ಞಸೇನ ದೃಪದ ರಾಜನು 1 ಅರೋಹಿಣಿ ಸೇನೆಯೊಂದಿಗೆ ಬಂದನು. ದ್ರೌಪದಿಯ ಎಲ್ಲ ಪುತ್ರರು ಮತ್ತು ಅಜಿಂಕ್ಯ ಶಿಖಂಡಿ ದೃಶ್ಯದ್ಯುಮ್ ಕೂಡ ಬಂದರು. ಅದೇ 72 404 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಉದ್ಯೋಗ ಪರ್ವ 1 ಅಭಿಮನ್ಯುವಿನ ಮದುವೆಯಾದ ಮೇಲೆ ಯಾದವರು ಮತ್ತು ಪಾಂಡವರು ವಿರಾಟರಾಜನ ಸಭೆಯಲ್ಲಿ ಸೇರುತ್ತಾರೆ. ಮುಂದೆ ಏನು ಮಾಡಬೇಕೆಂದು ಕೃಷ್ಣ ಅವರಿಗೆ ಹೇಳುತ್ತಾನೆ. ಕೌರವರಿಗೂ ಪಾಂಡವರಿಗೂ ನಾವು ಒಳ್ಳೆಯದನ್ನೇ ಮಾಡಬೇಕು. ಧರ್ಮರಾಯ ಏನು ಕೊಟ್ಟರೂ ಕೊನೆಗೆ 1 ಗ್ರಾಮವನ್ನೇ ಕೊಟ್ಟರೂ ಧರ್ಮದಿಂದ ಒಪ್ಪಿಕೊಳ್ಳುತ್ತಾನೆ. ದುರ್ಯೋಧನ ಇಡೀ ಸಾಮ್ರಾಜ್ಯವನ್ನೇ ಕೊಟ್ಟರೂ ಒಪ್ಪಿಕೊಳ್ಳುವುದಿಲ್ಲ. ಇದುವರೆಗೂ ಪಾಂಡವರು ನೀತಿಯನ್ನೇ ಅನುಸರಿಸಿದ್ದಾರೆ. ಆದರೆ ಕೌರವರು ಅನೀತಿಯನ್ನು ಅನುಸರಿಸಿದರೆ ಕೌರವರನ್ನು ಕೊಲ್ಲಲು ಪಾಂಡವರು ಹಿಂಜರಿಯುವುದಿಲ್ಲ. ಪಾಂಡವರು ಅಲ್ಪಸಂಖ್ಯಾತರು ಎಂಬ ಅಂಶದಿಂದ ಯಾರೂ ಹೆದರಬೇಕಾಗಿಲ್ಲ. ಅವರ ರಕ್ಷಣೆಗೆ ಬರಲು ಅವರಿಗೆ ಬಹುಮಂದಿ ಸ್ನೇಹಿತರಿದ್ದಾರೆ. ಕೌರವ ಇಚ್ಛೆ ಏನೆಂದು ನಾವು ತಿಳಿಯಬೇಕು. ದುರ್ಯೋಧನನ ಬಳಿ ಒಬ್ಬ ರಾಯಭಾರಿಯನ್ನು ಕಳುಹಿಸಿ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡು ಎಂದು ನಾನು ಸೂಚಿಸುತ್ತೇನೆ. ಅಡ್ಡಗೆರೆ ಪ 1 2 ಬಲರಾಮಕೃಷ್ಣನ ಸೂಚನೆಯನ್ನು ಬೆಂಬಲಿಸುತ್ತಾನೆ. ಆದರೆ ತಾನು ಶಕುನಿಯ ಜೊತೆ ಸೋಲುತ್ತೇನೆಂದು ಗೊತ್ತಿದ್ದರೂ ಪಗಡೆಯಾಡಿದ್ದು ಧರ್ಮರಾಯನ ತಪ್ಪು ಎಂದು ಹೇಳಿದನು. ಆದ್ದರಿಂದ ಕೌರವರ ಜೊತೆ ಯುದ್ಧ ಮಾಡುವುದಕ್ಕಿಂತ ರಾಜಿಯಿಂದ ಏನು ಬರುತ್ತದೋ. 3 ಸಾತ್ಯಕಿ ಎದ್ದು ನಿಂತು ಬಲರಾಮನ ಧೋರಣೆಯನ್ನು ಖಂಡಿಸಿದನು. ಅದನ್ನು ಸ್ವೀಕರಿಸು. ಅದೇ 2 ಅದೇ 3 4 ಸಾತ್ಯಕಿಯನ್ನು ದೃಪದ ಬೆಂಬಲಿಸುತ್ತಾನೆ. ರಾಯಭಾರಿಯಾಗಿ ತನ್ನ ಪರೋಹಿತನನ್ನು ಕಳುಹಿಸಲು ದೃಪದನ ಸಮ್ಮತಿ. ಅದೇ 4 5 ಕೃಷ್ಣ ದೃಪದನನ್ನು ಬೆಂಬಲಿಸುತ್ತಾನೆ. ದ್ವಾರಕೆಗೆ ಹೋಗುತ್ತಾನೆ. ದೃಪದ ಮತ್ತು ವಿರಾಟರು ಆಹ್ವಾನಿಸಿದ ರಾಜ ಮಹಾರಾಜರು ಆಗಮಿಸುತ್ತಾರೆ. ಅದೇ ರೀತಿ ದುರ್ಯೋಧನ ಆಹ್ವಾನಿಸಿದ ರಾಜ ಮಹಾರಾಜರು ಬರುತ್ತಾರೆ. GBC G H 6 ರಾಜಸ್ಥಾನದಲ್ಲಿ ಹೇಗೆ ಮಾತಾಡಬೇಕೆಂದು ಸಮಸ್ಯೆಯನ್ನು ಹೇಗೆ ಎತ್ತಬೇಕೆಂದು ದೃಪದ ತನ್ನ ಪುರೋಹಿತನಿಗೆ ತಿಳಿಸುತ್ತಾನೆ. ಅದೇ 6 7 ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಕೃಷ್ಣನ ಬೆಂಬಲ ಪಡೆಯಲು ದ್ವಾರಕೆಗೆ ಹೋಗುತ್ತಾರೆ. ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಇಬ್ಬರಿಗೂ ಹೇಳುತ್ತಾನೆ. ಒಬ್ಬನಿಗೆ ನನ್ನ ಸೈನ್ಯವನ್ನು ಕೊಡುತ್ತೇನೆ, ಇನ್ನೊಬ್ಬನ ಜೊತೆ ನಾನು ಸೇರಿಕೊಳ್ಳುತ್ತೇನೆ. ನಿಮಗೆ ಯಾವುದು ಬೇಕೋ ಆರಿಸಿಕೊಳ್ಳಿ. ದುರ್ಯೋಧನ ಸೈನ್ಯವನ್ನು ಆರಿಸಿಕೊಂಡನು. ಅರ್ಜುನ ಕೃಷ್ಣನನ್ನು ಆರಿಸಿಕೊಂಡನು. ಅಡ್ಡಗೆರೆ GBC G 2 ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳ ವಿಶ್ಲೇಷಣಾತ್ಮಕ ಟಿಪ್ಪಣಿಗಳು. 405 8 ದೊಡ್ಡ ಸೈನ್ಯವನ್ನು ಕೂಡಿಕೊಂಡು ಪಾಂಡವರಲ್ಲಿಗೆ ಶಲ್ಯ ಬರುತ್ತಾನೆ. ದುರ್ಯೋಧನ ಅವನನ್ನು ಕೀಳಾಗಿ ಕಾಣುತ್ತಾನೆ. ಶಲ್ಯ ಪಾಂಡವರ ಭೇಟಿ ಯುದ್ಧದಲ್ಲಿ ಕರ್ಣನನ್ನು ನಿರುತ್ಸಾಹಗೊಳಿಸುವಂತೆ ಪಾಂಡವರು ಶಲ್ಯನನ್ನು ಬೇಡಿಕೊಳ್ಳುತ್ತಾರೆ. ಶಲ್ಯನ ಸಮ್ಮತಿ. ವಿಭಾಗ 9 ಅಪಕೃತ
10 10 ಅಪ್ರಕೃತ 11 11 ಅಪ್ರಕೃತ 12 12 ಅಪ್ರಕೃತ 13 13 ಅಪ್ರಕೃತ 14 2 14 ಅಪ್ರಕೃತ 15 15 ಅಪ್ರಕೃತ 16 16 ಅಪ್ರಕೃತ ಅದೇ 8 17 17 ಅಪ್ರಕೃತ 18 18 ಅಪ್ರಕೃತ 19 19 ಸಾತ್ಯಕಿ ತನ್ನ ಸೇನೆಯೊಂದಿಗೆ ಪಾಂಡವರಲ್ಲಿಗೆ ಬರುತ್ತಾನೆ. ಭಗದತ್ತ ದುರ್ಯೋಧನನಲ್ಲಿಗೆ ಹೋಗುತ್ತಾನೆ. 20 20 ಅಡ್ಡಗೆರೆ ಕೌರವ ಸಭೆಗೆ ದ್ರುಪದನ ಪುರೋಹಿತನ ಪ್ರವೇಶ. ಕೌರವರು ಮಾಡಿರುವ ಕೆಟ್ಟ ಕೆಲಸಗಳನ್ನೆಲ್ಲ ಮರೆತು ಅವರ ಜೊತೆ ರಾಜಿ ಮಾಡಿಕೊಳ್ಳಲು ಪಾಂಡವರು ತಯಾರಾಗಿದ್ದಾರೆಂದು ಪುರೋಹಿತ ಹೇಳಿದನು. ಪಾಂಡವರಿಗೆ ಬೃಹತ್ ಸೇನೆ ಇದ್ದರೂ ಅವರು ರಾಜಿಯನ್ನು ಬಯಸುತ್ತಾರೆ ಎಂದನು. ಎಂ ಡ್ಯಾಶ್ 21 21 ಭೀಷ್ಮ ಪುರೋಹಿತನನ್ನು ಬೆಂಬಲಿಸುತ್ತಾನೆ. ಕರ್ಣ ಆಕ್ಷೇಪಿಸುತ್ತಾನೆ. ಭೀಷ್ಮ ಕರ್ಣರ ವಾಗ್ವಾದ ಸಂಜಯನನ್ನು ತಮ್ಮ ಪರವಾಗಿ ರಾಜಿಗೆ ಕಳುಹಿಸಬೇಕೆಂದು ಧೃತರಾಷ್ಟ್ರ ಸೂಚಿಸುತ್ತಾನೆ. 22 22 ಪಾಂಡವರಲ್ಲಿಗೆ ಸಂಜಯ್ ಹೋಗಿ ತನ್ನ ಆಶೀರ್ವಾದಗಳನ್ನು ತಿಳಿಸಬೇಕೆಂದು, ಅವನಿಗೆ ಆ ಸಂದರ್ಭದಲ್ಲಿ ಯಾವುದು ಉತ್ತಮವೆಂದು ಕಾಣುತ್ತದೆಯೋ ಅದನ್ನು ಹೇಳಬೇಕೆಂದು, ನಮ್ಮಿಬ್ಬರಲ್ಲಿ ಯಾವ ದ್ವೇಷವೂ ಉಂಟಾಗಬಾರದೆಂದು ಸಂಜಯನಿಗೆ ಹೇಳಿ ಕಳುಹಿಸುತ್ತಾನೆ. 23 23 ಪಾಂಡವರಲ್ಲಿಗೆ ಸಂಜಯನ ಪ್ರಯಾಣ. 24 2 24 ಸಂಜಯ ಯುಧಿಷ್ಠಿರರ ಮಾತುಕತೆ. 25 25 ಸಂಜಯ ಯುದ್ಧವನ್ನು ಖಂಡಿಸುತ್ತಾನೆ. 26 26 ಕೌರವರು ನಮ್ಮ ಇಂದ್ರಪ್ರಸ್ಥ ರಾಜ್ಯವನ್ನು ಕೊಟ್ಟರೆ ನಾನು ರಾಜಿಗೆ ಸಿದ್ಧ ಎಂದು ಧರ್ಮರಾಯ ಹೇಳುತ್ತಾನೆ. 92 92 ಅಡ್ಡಗೆರೆ ಗುರುಜನರನ್ನು ಕೊಂದು ರಾಜ್ಯವನ್ನು ಪಡೆಯುವುದು ಅಧರ್ಮ. ಕೌರವರು ನಿನಗೆ ರಾಜ್ಯವನ್ನು ಕೊಡಲು ನಿರಾಕರಿಸಿದರೆ ವೃಷ್ಟಿ ಮತ್ತು ಅಂಧಕ ರಾಜ್ಯಗಳಲ್ಲಿ ನೀನು ಭಿಕ್ಷೆಯೆತ್ತಿ ಬದುಕುವುದು ಲೇಸು. 406 ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 28 28 ಸಂಜಯ, ನಾವು ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದೇವೆ ಅಥವಾ ನಡೆದುಕೊಳ್ಳುತ್ತಿದ್ದೇವೆಂದು ನಿನಗನ್ನಿಸಿದರೆ ನಮ್ಮನ್ನು ನೀನು ನಿಂದಿಸು ಎಂದು ಧರ್ಮರಾಯ ಹೇಳುತ್ತಾನೆ. ನಾನು ಸ್ವಧರ್ಮ ಅಥವಾ ಸಾಮವನ್ನು ಬಯಸುತ್ತೇನೆಂದು ಸಂಜಯ್ ಹೇಳುತ್ತಾನೆ. 29 29 ಯುದ್ಧ ಹೇಗೆ ನ್ಯಾಯೋಚಿತವಾದುದು ಎಂದು ಕೃಷ್ಣ ಸಂಜಯನಿಗೆ ಹೇಳುತ್ತಾನೆ ಹಾಗೂ ಅದನ್ನು ಧೃತರಾಷ್ಟ್ರನಿಗೆ ಹೋಗಿ ತಿಳಿಸೆಂದು ಹೇಳುತ್ತಾನೆ. 30 30 ಕೌರವರಲ್ಲಿಗೆ ಸಂಜಯ ವಾಪಸ್ಸು ಬರುತ್ತಾನೆ. ಯುದ್ಧ ಮಾಡಲು ದುರ್ಯೋಧನನಿಗೆ ತಿಳಿಸುತ್ತಾನೆ. ಇಂದ್ರಪ್ರಸ್ಥವನ್ನು ಪಾಂಡವರಿಗೆ ದುರ್ಯೋಧನ ಹಿಂದಿರುಗಿಸಬೇಕು, ಇಲ್ಲವೇ ಯುದ್ಧಕ್ಕೆ ಸಿದ್ಧವಾಗಬೇಕು. 20 20 ನೀನು ಬದುಕು, ಇತರರು ಬದುಕಲು ಅವಕಾಶ ಕೊಡು ಎಂದು ಸಂಜಯ ದುರ್ಯೋಧನನಿಗೆ ಬೋಧಿಸುತ್ತಾನೆ. ಅವರಿಗೆ ಇಂದ್ರಪ್ರಸ್ಥರನ್ನು ಕೊಡಲಾಗದಿದ್ದರೆ 5 ಗ್ರಾಮಗಳನ್ನಾದರೂ ಕೊಡು. 32 31 ಅಡ್ಡಗೆರೆ ಧೃತರಾಷ್ಟ್ರನನ್ನು ರಾತ್ರಿ ಸಂಜಯ ಕಂಡು ಬೆಳಗ್ಗೆ ಧರ್ಮರಾಯ ಕಳಿಸಿರುವ ಸಂದೇಶವನ್ನು ಕೊಡುತ್ತೇನೆಂದು ಹೇಳುತ್ತಾನೆ. 33 32 ಸಂಜಯ ತಂದಿರುವ ಸಂದೇಶವನ್ನು ತಿಳಿಯಲು ಧೃತರಾಷ್ಟ್ರ ಚಡಪಡಿಸುತ್ತಿದ್ದಾನೆ. ಆದ್ದರಿಂದ ಸಂಜಯನನ್ನು ಕೂಡಲೇ ಬರಹೇಳುತ್ತಾನೆ. ಸಂದೇಶವನ್ನು ಸಂಜಯ ನೀಡಿ ಅವರಿಗೆ ಅವರ ರಾಜ್ಯವನ್ನು ಕೊಟ್ಟು ವಿವಾದವನ್ನು ಪರಿಹರಿಸಿಕೊಳ್ಳಲು ಸಂಜಯ್ ಹೇಳುತ್ತಾನೆ. 34 34 ಧೃತರಾಷ್ಟ್ರ ವಿದುರನನ್ನು ಕರೆಸಿಕೊಂಡು ಅವನ ಸಲಹೆ ಕೇಳುತ್ತಾನೆ. ಪಾಂಡವರಿಗೆ ಅವರ ಭಾಗವನ್ನು ಕೊಡು ಎಂಬುದೇ ಅವನ ಸಲಹೆ. 35 35 ಅಪ್ರಾಸಂಗಿಕ. 36 36 ಅಪ್ರಾಸಂಗಿಕ. ಎರಡು ಪಕ್ಷದವರು ಸ್ನೇಹದಿಂದಿರಲಿ ಎಂದು ವಿದುರ ತಿಳಿಸುತ್ತಾನೆ. 37 2 37 38 38 ಅಡ್ಡಗೆರೆ ಅಡ್ಡಗೆರೆ ಅಪ್ರಾಸಂಗಿಕ ಅಪ್ರಾಸಂಗಿಕ. 39 39 ದುರ್ಯೋಧನ ದುಷ್ಟನಾದರೂ ಅವನನ್ನು ತ್ಯಜಿಸಲಾರೆ ಎಂದು ಧೃತರಾಷ್ಟ್ರ ವಿದುರನಿಗೆ ಹೇಳುತ್ತಾನೆ. 40 40 ವಿದುರನಿಂದ ಚಾತುರ್ವರ್ಣದ ವರ್ಣನೆ. ಅಡ್ಡಗೆರೆ 41 41 ಬ್ರಹ್ಮವನ್ನು ಕುರಿತು ಧೃತರಾಷ್ಟ್ರ ವಿದುರನನ್ನು ಪ್ರಶ್ನಿಸುತ್ತಾನೆ. ನಾನು ಶೂದ್ರ ಆದ್ದರಿಂದ ನಾನು ಹೇಳಲಾರೆ ಎಂದು ಅವನು ಉತ್ತರಿಸುತ್ತಾನೆ. ಆಮೇಲೆ ಸನತ್ಸುಜಾತ ಬರುತ್ತಾನೆ. 42 42 ಬ್ರಹ್ಮವಿದ್ಯೆಯ ಬಗ್ಗೆ ಧೃತರಾಷ್ಟ್ರ ಮತ್ತೆ ಸನತ್ಸುಜಾತರ ಸಂಭಾಷಣೆ. 43 43 ಅದೇ ವಿಷಯದ ಮೇಲೆ ಸನತ್ಸುಜಾತ ಮತ್ತು ಧೃತರಾಷ್ಟ್ರರ ಸಂವಾದ. 44 44 ಬ್ರಹ್ಮವಿದ್ಯೆಯ ಬಗ್ಗೆ ಸನತ್ಸುಜಾತ. 45 45 ಸನತ್ಸುಜಾತ ಯೋಗವನ್ನು ಬೋಧಿಸುತ್ತಾನೆ. 46 46 ಆತ್ಮದ ಬಗ್ಗೆ ಸನತ್ಸುಜಾತ. 47 47 ಅಡ್ಡಗೆರೆ ಸಂಜಯ ತಂದಿರುವ ಸಂದೇಶ ಕೇಳಲು ಕೌರವರು ಸಭೆಗೆ ಬರುತ್ತಾರೆ. ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳ ವಿಶ್ಲೇಷಣಾತ್ಮಕ ಟಿಪ್ಪಣಿಗಳು. 902 48 48 ಸಂಜಯ ಸಂದೇಶವನ್ನು ಹೇಳುತ್ತಾನೆ. ಮುಖ್ಯವಾಗಿ ಅರ್ಜುನ ಕೊಟ್ಟ ಭಾಗವೇ. 49 49 ಭೀಷ್ಮನಿಂದ ಕೃಷ್ಣಾರ್ಜುನರ ಪ್ರಶಂಸೆ. 50 50 ಅಡ್ಡಗೆರೆ ಪಾಂಡವರ ಮಿತ್ರರಾಜರು ಯಾರು, ಅವರ ಬಲಾಬಲ ಏನೆಂದು ಧೃತರಾಷ್ಟ್ರ ಸಂಜಯನನ್ನು ಕೇಳುತ್ತಾನೆ. ಸಂಜಯ ಮೂದಲಿಸುತ್ತಾನೆ. ಸಿಟ್ಟಿನಿಂದ ಉತ್ತರಿಸುತ್ತಾನೆ. 51 51 ಭೀಷ್ಮನ ಪರಾಕ್ರಮವನ್ನು ನೆನೆಸಿಕೊಂಡು ಧೃತರಾಷ್ಟ್ರ ನಿಟ್ಟುಸಿರು ಬಿಡುತ್ತಾನೆ. 52 52 ಅರ್ಜುನನ ಪರಾಕ್ರಮವನ್ನು ನೆನೆಸಿಕೊಂಡು ಧೃತರಾಷ್ಟ್ರ ನಿಟ್ಟುಸಿರು ಬಿಡುತ್ತಾನೆ. 53 53 ಧರ್ಮರಾಯ ಮತ್ತು ಅವನ ಮಿತ್ರರ ಪರಾಕ್ರಮವನ್ನು ಧೃತರಾಷ್ಟ್ರ ನೆನೆಸಿಕೊಳ್ಳುತ್ತಾನೆ. ಪಾಂಡವರ ಜೊತೆ ರಾಜಿ ಮಾಡಿಕೊಳ್ಳಲು ಅವನು ತನ್ನ ಪುತ್ರರಿಗೆ ಹೇಳುತ್ತಾನೆ. 54 54 ಕೌರವರ ಪರಾಜಯವನ್ನು ಸಂಜಯ ಮುನ್ನುಡಿಯುತ್ತಾನೆ. 55 55 ನಮ್ಮ ಸೇನಾಬಲ ಹೆಚ್ಚಾಗಿರುವುದರಿಂದ ಪಾಂಡವರು ನಮ್ಮನ್ನು ಸೋಲಿಸಬಾರದು ಎಂದು ದುರ್ಯೋಧನ ನುಡಿಯುತ್ತಾನೆ. 56 56 ಪಾಂಡವರು ಮಾಡಿರುವ ಸೇನೆಯ ಏರ್ಪಾಡನ್ನು ಸಂಜಯ ವಿವರಿಸುತ್ತಾನೆ. 57 57 ಪಾಂಡವರು ಹೇಗೆ ಕೌರವರ ಸೈನಿಕರನ್ನು ಕೊಲ್ಲಲು ಯೋಜಿಸಿದ್ದಾರೆಂದು ಸಂಜಯ ವರ್ಣಿಸುತ್ತಾನೆ. ಕೌರವರಿಗೆ ಸೈನ್ಯ ದೊಡ್ಡದಾಗಿರುವುದರಿಂದ ಪಾಂಡವರ ಬಗ್ಗೆ ತನಗೆ ಭಯವಿಲ್ಲವೆಂದು ದುರ್ಯೋಧನ ಹೇಳುತ್ತಾನೆ.
58 58 ಯುದ್ಧ ಬೇಡವೆಂದು ಧೃತರಾಷ್ಟ್ರ ದುರ್ಯೋಧನನಿಗೆ ಹೇಳುತ್ತಾನೆ. ಯುದ್ಧದಿಂದ ಹಿಂಜರಿಯುವುದಿಲ್ಲವೆಂದು ದುರ್ಯೋಧನ ಪ್ರತಿಜ್ಞೆ ಮಾಡುತ್ತಾನೆ. ಧೃತರಾಷ್ಟ್ರ ಅಳುತ್ತಾನೆ. 59 59 ಕೃಷ್ಣಾರ್ಜುನರ ನಡುವೆ ಏನು ಮಾತುಕತೆ ನಡೆಯಿತು ಹೇಳೆಂದು ಧೃತರಾಷ್ಟ್ರ ಸಂಜಯನನ್ನು ಕೇಳುತ್ತಾನೆ. 60 60 ಪಾಂಡವರಿಗೆ ದೇವತೆಗಳು ಸಹಾಯ ಮಾಡಿ ಕೌರವರನ್ನು ನಾಶ ಮಾಡುತ್ತಾರೆಂದು ಧೃತರಾಷ್ಟ್ರ ದುರ್ಯೋಧನನಿಗೆ ಹೇಳುತ್ತಾನೆ. 61 61 ಅದಕ್ಕೆ ತಾನು ಹೆದರುವುದಿಲ್ಲವೆಂದು ದುರ್ಯೋಧನ ಹೇಳುತ್ತಾನೆ. M-2 2 ತಾನು ಮಾತ್ರ ಅರ್ಜುನನನ್ನು ಕೊಲ್ಲಬಲ್ಲೆನೆಂದು ಕರ್ಣ ನುಡಿಯುತ್ತಾನೆ. 63 63 ತಾನು ಕರ್ಣನನ್ನು ನಂಬಿ ಯುದ್ಧ ಮಾಡುತ್ತೇನೆಯೇ ಹೊರತು ಭೀಷ್ಮ, ದ್ರೋಣ ಮುಂತಾದವರನ್ನಲ್ಲ ಎಂದು ದುರ್ಯೋಧನ ಹೇಳುತ್ತಾನೆ. 64 64 ದ್ವೇಷವನ್ನು ಬಿಡೆಂದು ವಿದುರ ದುರ್ಯೋಧನನಿಗೆ ಹೇಳುತ್ತಾನೆ. 65 65 ಧೃತರಾಷ್ಟ್ರ ದುರ್ಯೋಧನನಿಗೆ ಎಚ್ಚರಿಕೆ ನೀಡುತ್ತಾನೆ. 66 66 ಅಡ್ಡಗೆರೆ ಅರ್ಜುನನ ಸಂದೇಶವನ್ನು ಸಂಜಯ ಧೃತರಾಷ್ಟ್ರನಿಗೆ ನೀಡುತ್ತಾನೆ. 67 67 ಕೌರವನ ಸಭೆಯಲ್ಲಿ ಸೇರಿದ್ದ ರಾಜರುಗಳು ತಮ್ಮ ತಮ್ಮ ಊರುಗಳಿಗೆ ಹಿಂದಿರುಗುತ್ತಾರೆ. ವ್ಯಾಸ, ಗಾಂಧಾರಿಯರು ವಿದುರನ ಜೊತೆ ಬರುತ್ತಾರೆ. ಕೃಷ್ಣಾರ್ಜುನರ ಬಗ್ಗೆ ತನಗೆ ಗೊತ್ತಿರುವುದನ್ನೆಲ್ಲ ವ್ಯಾಸ ಸಂಜಯನಿಗೆ ತಿಳಿಸಿ ಅದನ್ನು ಧೃತರಾಷ್ಟ್ರನಿಗೆ ಹೇಳಲು ಆಜ್ಞಾಪಿಸುತ್ತಾನೆ. 68 68 ಕೃಷ್ಣನ ಬಗ್ಗೆ ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 69 69 ಕೃಷ್ಣನಿಗೆ ಶರಣಾಗತನಾಗಲು ದುರ್ಯೋಧನನಿಗೆ ಧೃತರಾಷ್ಟ್ರ ಹೇಳುತ್ತಾನೆ. ದುರ್ಯೋಧನನ ನಿರಾಕರಣೆ, ಗಾಂಧಾರಿ ದುರ್ಯೋಧನನನ್ನು ಬೈಯುತ್ತಾಳೆ. 70 70 ಕೃಷ್ಣನ ನಾನಾ ಹೆಸರುಗಳು ಮತ್ತು ಅವುಗಳ ಉಗಮ. 20 ಕೃಷ್ಣನಿಗೆ ಧೃತರಾಷ್ಟ್ರ ಶರಣಾಗುತ್ತಾನೆ. 2 ಯುಧಿಷ್ಠಿರ ಮತ್ತು ಕೃಷ್ಣರ ಮಾತುಕತೆ. ಧೃತರಾಷ್ಟ್ರನನ್ನು ನಂಬಬೇಡವೆಂದು ತನಗೆ ಸಂಜಯ ಹೇಳಿದನೆಂದು ಯುಧಿಷ್ಠಿರ ಕೃಷ್ಣನಿಗೆ ತಿಳಿಸುತ್ತಾನೆ. ಆಸ್ತಿಯ ಪ್ರಾಮುಖ್ಯತೆಯನ್ನು ಯುಧಿಷ್ಠಿರ ಒತ್ತಿ ಹೇಳುತ್ತಾನೆ. ಕ್ಷಾತ್ರ ಧರ್ಮದ ಬಗ್ಗೆ ಮತ್ತು ಆಚರಣೆಯ ಅವಶ್ಯಕತೆಯನ್ನು ಹೇಳುತ್ತಾನೆ. ಕೌರವರಲ್ಲಿಗೆ ತಾನು ಹೋಗಿ ಬರುತ್ತೇನೆಂದು ಕೃಷ್ಣ ಸೂಚಿಸುತ್ತಾನೆ. ಈ ವಿಚಾರ ಯುಧಿಷ್ಠಿರನಿಗೆ ಹಿಡಿಸುವುದಿಲ್ಲ. ನಿನಗೆ ಉತ್ತಮವೆನಿಸಿದ್ದನ್ನು ಮಾಡು ಎಂದು ಹೇಳುತ್ತಾನೆ. 73 ಕೃಷ್ಣ ತನ್ನ ಮನೋರಹಸ್ಯವನ್ನು ಧರ್ಮರಾಯನಿಗೆ ಹೇಳುತ್ತಾನೆ. ಕೌರವನೊಡನೆ ಮೃದುವಾಗಿ ಮಾತನಾಡಬೇಡ. ಕೌರವರ ಜೊತೆ ನೀನು ರಾಜಿ ಮಾಡಿಕೊಳ್ಳದಿರುವುದಕ್ಕೆ ಹಲವಾರು ಕಾರಣಗಳಿವೆ. ದ್ರೌಪದಿಯನ್ನು ಕೌರವರು ಹೇಗೆ ಅವಮಾನಿಸಿದರೆಂಬುದನ್ನು ಒತ್ತಿ ಹೇಳುತ್ತಾನೆ. ಆದ್ದರಿಂದ ಓ ಧರ್ಮ, ಅವರನ್ನು ಕೊಲ್ಲುವುದಕ್ಕೆ ಹಿಂಜರಿಯಬೇಡ. 74 ಕೌರವರ ಜೊತೆ ಮೃದುವಾಗಿ ಮಾತನಾಡುವಂತೆ ಕೃಷ್ಣನಿಗೆ ಭೀಷ್ಮ ಸೂಚಿಸುತ್ತಾನೆ. 75 ಭೀಮನನ್ನು ಕೃಷ್ಣ ಗೇಲಿ ಮಾಡುತ್ತಾನೆ. 76 ಆಗಸ್ಟ್ 76 ಭೀಮಯುದ್ಧ ಮಾಡಲು ನಿರ್ಧರಿಸುತ್ತಾನೆ. ಅಡ್ಡಗೆರೆ 77 ದೈವ ಮತ್ತು ಪೌರುಷದ ವ್ಯತ್ಯಾಸವನ್ನು ಭೀಮನಿಗೆ ಕೃಷ್ಣ ಹೇಳುತ್ತಾನೆ. 78 ಸಾಮವನ್ನು ಅನುಸರಿಸಲು ಕೃಷ್ಣನಿಗೆ ಅರ್ಜುನ ಹೇಳುತ್ತಾನೆ. ಅದಾಗದಿದ್ದರೆ ಯುದ್ಧವನ್ನು ಯೋಚಿಸಬೇಕಾಗುತ್ತದೆ. 79 ಅರ್ಜುನನಿಗೆ ಕೃಷ್ಣನ ಮಾತು. ಶಾಂತಿ ಸಂಧಾನ ಮಾಡಲು ನಾನು ಪ್ರಯತ್ನಿಸುತ್ತೇನೆ. ಅದು ಸಾಧ್ಯವಾಗದಿದ್ದರೆ ಯುದ್ಧಕ್ಕೆ ಸಿದ್ಧರಾಗಿ 5 ಗ್ರಾಮಗಳನ್ನಾದರೂ ಒಪ್ಪಿಕೊಳ್ಳುವ ಧರ್ಮನ ಇಚ್ಛೆಯನ್ನು ನಾನು ದುರ್ಯೋಧನನಿಗೆ ತಿಳಿಸುವುದಿಲ್ಲ. ಅಡ್ಡಗೆರೆ 80 ಒಳ್ಳೆಯದು ಮಾಡೆಂದು ಕೃಷ್ಣನಿಗೆ ನಕುಲ ಹೇಳುತ್ತಾನೆ. 81 ಸಹದೇವ ಕೃಷ್ಣನನ್ನು ಕಂಡು ಮಾತನಾಡಿ ಕೌರವರ ಜೊತೆ ಯುದ್ಧವನ್ನು ಏರ್ಪಡಿಸು ಎನ್ನುತ್ತಾನೆ. ಇಲ್ಲಿ ಸೇರಿರುವ ಎಲ್ಲಾ ಯೋಧರು ಸಹದೇವನ ಮಾತನ್ನು ಅನುಮೋದಿಸುತ್ತಾರೆಂದು ಸಾತ್ಯಕಿ ಹೇಳುತ್ತಾನೆ. 82 ದ್ರೌಪದಿ ಕೃಷ್ಣನನ್ನು ಕಂಡು ಮಾತನಾಡಿ ದುರ್ಯೋಧನನ್ನು ಶಿಕ್ಷಿಸಿದ ಹೊರತು ತನಗೆ ತೃಪ್ತಿಯಿಲ್ಲವೆನ್ನುತ್ತಾಳೆ. ಕೃಷ್ಣ ಅವಳಿಗೆ ಮಾತು ಕೊಡುತ್ತಾನೆ. 83 ಕೃಷ್ಣಾರ್ಜುನರ ಕೊನೆಯ ಸಮಾಗಮ. ಸಾಮಕ್ಕಾಗಿ ಅರ್ಜುನ ಉತ್ತಮ ಪ್ರಯತ್ನ ಮಾಡುತ್ತಾನೆ. ಕುಂತಿಗೆ ಸಮಾಧಾನ ಮಾಡಲು ಯುಧಿಷ್ಠಿರ ಕೃಷ್ಣನಿಗೆ ಹೇಳುತ್ತಾನೆ. ಕೃಷ್ಣ ತನ್ನ ರಾಯಭಾರವನ್ನು ಪ್ರಾರಂಭಿಸುತ್ತಾನೆ. ಅಡ್ಡಗೆರೆ 84 ಹಸ್ತಿನಾಪುರಕ್ಕೆ ಹೋಗುವ ಮಾರ್ಗದಲ್ಲಿ ಕೃಷ್ಣನಿಗೆ ಶುಭ ಮತ್ತು ಅಪಶಕುನಗಳಾಗುತ್ತವೆ. 85 ಸಮ ಹಸ್ತಿನಾಪುರಕ್ಕೆ ಹೋಗುವ ಕೃಷ್ಣನಿಗೆ ದಾರಿಯಲ್ಲಿ ದುರ್ಯೋಧನ ವಿಶ್ರಾಮಧಾಮಗಳನ್ನು ಕಟ್ಟಿಸುತ್ತಾನೆ. ಕೃಷ್ಣ ಹಸ್ತಿನಾಪುರಕ್ಕೆ ಬರುತ್ತಾನೆ. ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳ ವಿಶ್ಲೇಷಣಾತ್ಮಕ ಟಿಪ್ಪಣಿಗಳು. 86 ಅಡ್ಡಗೆರೆ ಕೇಳುತ್ತಾನೆ. 409 ಕೃಷ್ಣನಿಗೆ ಏನು ಉಡುಗೊರೆ ಕೊಡಬೇಕೆಂದು ಧೃತರಾಷ್ಟ್ರ ವಿದುರನನ್ನು. 87 ಕೃಷ್ಣನನ್ನು ಪಾಂಡವರಿಂದ ಪ್ರತ್ಯೇಕ ಮಾಡಲು ಸಾಧ್ಯವಿಲ್ಲವೆಂದು ವಿದುರ ಧೃತರಾಷ್ಟ್ರನಿಗೆ ಹೇಳುತ್ತಾನೆ. 88 ಕೃಷ್ಣ ಪೂಜಾರ್ಹನೆಂದು ದುರ್ಯೋಧನ ಹೇಳುತ್ತಾನೆ. ಆದರೆ ಅವನನ್ನು ಪೂಜಿಸಲು ಇದು ಸಮಯವಲ್ಲ. ಪಾಂಡವರೊಡನೆ ರಾಜಿ ಮಾಡಿಕೋ ಎಂದು ಭೀಷ್ಮ ದುರ್ಯೋಧನನಿಗೆ ಹೇಳುತ್ತಾನೆ. ದುರ್ಯೋಧನ ಕೃಷ್ಣನನ್ನು ನೋಡಬೇಕೆಂದು ಬಯಸುತ್ತಾನೆ. ಭೀಷ್ಮ ದುರ್ಯೋಧನನನ್ನು ಪ್ರಬಲವಾಗಿ ವಿರೋಧಿಸುತ್ತಾನೆ. 89 ಹಸ್ತಿನಾಪುರಕ್ಕೆ ಕೃಷ್ಣನ ಪ್ರವೇಶ. ಧೃತರಾಷ್ಟ್ರನ ಜೊತೆ ಸಮಾಗಮ. ವಿದುರನ ಮನೆಯಲ್ಲಿ ತಂಗುತ್ತಾನೆ. 90 ಕುಂತಿ ಮತ್ತು ಕೃಷ್ಣರ ಸಮಾಗಮ. ಕುಂತಿಯ ದುಃಖ. ಕೃಷ್ಣ ಅವಳನ್ನು ಸಮಾಧಾನಪಡಿಸುತ್ತಾನೆ. ಕುಂತಿ ಕೃಷ್ಣನಿಗೆ 1 ರಾಜ್ಯಕ್ಕಾಗಿ ಯುದ್ಧ ಮಾಡಿ ಎಂದು ನನ್ನ ಪುತ್ರರಿಗೆ ಹೇಳು. 2 ದ್ರೌಪದಿಯ ಬಗ್ಗೆ ನನಗೆ ವ್ಯಥೆಯಾಗುತ್ತದೆ ಎಂದು ಹೇಳುತ್ತಾಳೆ. 91 ಕೃಷ್ಣನನ್ನು ಕೌರವರು ಭೋಜನಕ್ಕೆ ಆಹ್ವಾನಿಸುತ್ತಾರೆ. ಕೃಷ್ಣ ತಿರಸ್ಕರಿಸುತ್ತಾನೆ. ಅವನು ವಿದುರನ ಮನೆಗೆ ಊಟಕ್ಕೆ ಹೋಗುತ್ತಾನೆ. 92 ನೀನು ಕೌರವರ ಜೊತೆ ಹೋಗುವುದು ನನಗೆ ಇಷ್ಟವಿಲ್ಲವೆಂದು ವಿದುರ ಕೃಷ್ಣನಿಗೆ ಹೇಳುತ್ತಾನೆ. 93 ಅಡ್ಡಗೆರೆ ಕೌರವರೆಲ್ಲ ಸೇರಿದರೂ ತನಗೆ ತೊಂದರೆ ಮಾಡಲಾರರು ಎಂದು ವಿದುರನಿಗೆ ಕೃಷ್ಣ ಹೇಳುತ್ತಾನೆ. ಸಾಮ ಪುಣ್ಯವಾದುದರಿಂದ ನಾನು ಬಂದಿದ್ದೇನೆ. 94 ಕೌರವರ ಒಡೋಲಗಕ್ಕೆ ಕೃಷ್ಣನ ಪ್ರವೇಶ. 95 ಸಭಾಸದರನ್ನು ಕುರಿತು ಕೃಷ್ಣನ ಭಾಷಣ. ಪಾಂಡವರು ಯುದ್ಧಕ್ಕಾಗಲಿ ಶಾಂತಿಗಾಗಲಿ ಸಿದ್ಧವಾಗಿದ್ದರೆಂದು ಹೇಳುತ್ತಾನೆ. ಅವರಿಗೆ ಅರ್ಧ ರಾಜ್ಯವನ್ನು ಕೊಡಿ.
96 96 ಗರ್ವವನ್ನು ಕುರಿತು ಜಮದಗ್ನಿ ಒಂದು ಕಥೆಯನ್ನು ಹೇಳುತ್ತಾನೆ. 62 105 ಮಾತಲಿ ಆಖ್ಯಾನ. 98 106 ಅಡ್ಡಗೆರೆ. ಎಂ ಡ್ಯಾಶ್ ದುರ್ಯೋಧನನಿಗೆ ನಾರದನ ಬುದ್ಧಿವಾದ. 99 106ರಿಂದ 123 ಅಡ್ಡಗೆರೆ. ಗಾಲವ ಆಖ್ಯಾನ. 100 124 ದುರ್ಯೋಧನನಿಗೆ ಬುದ್ಧಿವಾದ ಹೇಳು ಎಂದು ಕೃಷ್ಣನನ್ನು ಧೃತರಾಷ್ಟ್ರ ಕೋರುತ್ತಾನೆ. 101 125 ದುರ್ಯೋಧನನಿಗೆ ಭೀಷ್ಮನ ಬುದ್ಧಿವಾದ. ದ್ರೋಣನ ಅನುಮೋದನೆ. ದುರ್ಯೋಧನನಿಗೆ ವಿದುರನಿಂದ ಖಂಡನೆ. ಧೃತರಾಷ್ಟ್ರನ ಬುದ್ಧಿವಾದ. ಅಡ್ಡಗೆರೆ. 102 126 ಎರಡನೆಯ ಸಾರಿಗೆ ಭೀಷ್ಮದ್ರೋಣರಿಂದ ದುರ್ಯೋಧನನಿಗೆ ಬುದ್ಧಿವಾದ. 102 127 ಪಾಂಡವರಿಗೆ ಏನನ್ನೂ ಕೊಡುವುದಿಲ್ಲವೆಂದು ದುರ್ಯೋಧನನ ಘೋಷಣೆ. 410 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. 104 128 ಕೃಷ್ಣ ದುರ್ಯೋಧನನನ್ನು ಖಂಡಿಸುತ್ತಾನೆ. ದುರ್ಯೋಧನನಿಂದ ಸಭಾತ್ಯಾಗ. ದುಶ್ಯಾಸನನಿಂದ ಭಾಷಣ. ಕೃಷ್ಣ ಭೀಷ್ಮನಿಗೆ ಎಚ್ಚರಿಕೆ ನೀಡುತ್ತಾನೆ. 104 129 ಸಭೆಗೆ ಗಾಂಧಾರಿಯನ್ನು ಕರೆತರಲು ವಿದುರನಿಗೆ ಧೃತರಾಷ್ಟ್ರ ಸೂಚಿಸುತ್ತಾನೆ. ದುರ್ಯೋಧನ ಮರಳಿ ಸಭೆಗೆ ಬರುತ್ತಾನೆ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡು ಎಂದು ದುರ್ಯೋಧನನಿಗೆ ಹೇಳುತ್ತಾಳೆ. 104 2 130 ಅಡ್ಡಗೆರೆ. ದುರ್ಯೋಧನನಿಂದ ಸಭಾತ್ಯಾಗ. ಕೃಷ್ಣನನ್ನು ಕೊಲ್ಲಲು ಅವನ ಉದ್ದೇಶ. ಸಾತ್ಯಕಿ ಧೃತರಾಷ್ಟ್ರನಿಗೆ ಈ ಪಿತೂರಿಯನ್ನು ಹೇಳುತ್ತಾನೆ. ಶ್ರೀಕೃಷ್ಣನ ಉಪನ್ಯಾಸ. ಧೃತರಾಷ್ಟ್ರ ದುರ್ಯೋಧನನನ್ನು ಮತ್ತೆ ರಾಜಸಭೆಗೆ ಕರೆಸಿ ಎಚ್ಚರಿಕೆ ನೀಡುತ್ತಾನೆ. ವಿದುರನಿಂದ ಖಂಡನೆ. 105 131 ಭಗವಂತನ ವಿಶ್ವರೂಪ ದರ್ಶನ. ಧೃತರಾಷ್ಟ್ರನಿಗೆ ದಿವ್ಯಚಕ್ಷುದಾನ. ರಾಜಸಭೆ ಬಿಟ್ಟು ಕೃಷ್ಣ ಕುಂತಿಯ ಬಳಿಗೆ ಹೋಗುತ್ತಾನೆ. 106 ಅಕ್ಟೋಬರ್ 132 ರಾಜಸಭೆಯಲ್ಲಿ ನಡೆದದ್ದನ್ನು ಕೃಷ್ಣ ಕುಂತಿಗೆ ಹೇಳುತ್ತಾನೆ. ಯುದ್ಧ ಕ್ಷತ್ರಿಯರಿಗೆ ಸ್ವಾಭಾವಿಕವೆಂದು ಕುಂತಿ ಕೃಷ್ಣನಿಗೆ ಹೇಳುತ್ತಾಳೆ. ಅದಕ್ಕಿಂತ ಉತ್ತಮ ಧರ್ಮವಿಲ್ಲ. 107 133 ತನ್ನ ಅಭಿಪ್ರಾಯ ಪುಷ್ಟಿಕೊಡಲು ವಿದುಲನ ಕಥೆಯನ್ನು ಕೃಷ್ಣನಿಗೆ ಕುಂತಿ ಹೇಳುತ್ತಾಳೆ. 108 2 134 109 135 110 136 111 137 ಎಂ ಡ್ಯಾಶ್ ವಿದುಲನ ಕತೆ. ತನ್ನ ಪುತ್ರರಿಗೆ ಕುಂತಿಯ ಉಪದೇಶ. ಕರ್ಣನಿಗೆ ಕೃಷ್ಣನ ಉಪದೇಶ. ಉಪಪ್ಲವ್ಯ ನಗರಿಗೆ ಕೃಷ್ಣನ ಪ್ರಯಾಣ. 112 138 113 139 ಅಡ್ಡಗೆರೆ. 114 140 ಭೀಷ್ಮ ದ್ರೋಣರಿಂದ ದುರ್ಯೋಧನನಿಗೆ ಬುದ್ಧಿವಾದ. ಭೀಷ್ಮನ ದುಃಖ. ದ್ರೋಣ ಮತ್ತೆ ದುರ್ಯೋಧನನಿಗೆ ಬುದ್ಧಿ ಹೇಳುತ್ತಾನೆ. ಧೃತರಾಷ್ಟ್ರ ಸಂಜಯದ ಸಂಭಾಷಣೆ. ಕರ್ಣನಿಗೆ ಕೃಷ್ಣನ ಬುದ್ಧಿವಾದ. 115 141 ಕೃಷ್ಣನಿಗೆ ಕರ್ಣನ ಉತ್ತರ. 116 142 ಪಾಂಡವರು ಗೆಲ್ಲುತ್ತಾರೆಂದು ಕರ್ಣನಿಗೆ ಕೃಷ್ಣನ ಭರವಸೆ. 117 143 ಕರ್ಣ ಅಪಶಕುನ ಕಾಣುತ್ತಾನೆ. ಪಾಂಡವರನ್ನು ಮುಗಿಸುತ್ತೇನೆಂಬ ಅವನ ನಿರ್ಧಾರ. ಅವನು ಮನೆಗೆ ತೆರಳುತ್ತಾನೆ. 118 2 144 ಅಡ್ಡಗೆರೆ. ವಿದುರ ಮತ್ತು ಪೃಥೆಯರ ಸಂಭಾಷಣೆ. ಯುದ್ಧ ಮಾಡಲು ದುರ್ಯೋಧನ ನಿರ್ಧರಿಸಿದ್ದಾನೆಂದು ತಿಳಿಯುತ್ತಾಳೆ. ಕುಂತಿಯ ದುಃಖ. ಕರ್ಣನ ಹುಟ್ಟಿನ ಬಗ್ಗೆ ಹೇಳಲು ಅವಳಿಗೆ ಆಸೆ. ಕುಂತಿ ನದಿ ತಟಕ್ಕೆ ಹೋಗುತ್ತಾಳೆ. 119 2 145 ಕುಂತಿ ಕರ್ಣನನ್ನು ಭೇಟಿ ಮಾಡಿ ಅವನ ಹುಟ್ಟಿನ ವಿವರವನ್ನು ತಿಳಿಸಿ ಪಾಂಡವರನ್ನು ಸೇರಿಕೋ ಎಂದು ಪ್ರಾರ್ಥಿಸುತ್ತಾಳೆ. 120 146 ಕುಂತಿಯ ಸಲಹೆಯನ್ನು ಸೂರ ಅನುಮೋದಿಸುತ್ತಾನೆ. ಕರ್ಣ ಅದನ್ನು ತಿರಸ್ಕರಿಸುತ್ತಾನೆ. ಅರ್ಜುನನನ್ನು ಬಿಟ್ಟು ಉಳಿದ ಎಲ್ಲ ಪಾಂಡವರನ್ನು ಉಳಿಸುವುದಾಗಿ ಮಾತು ಕೊಡುತ್ತಾನೆ. ವಿರಾಟ ಪರ್ವ ಮತ್ತು ಉದ್ಯೋಗ ಪರ್ವಗಳ ವಿಶ್ಲೇಷಣಾತ್ಮಕ ಟಿಪ್ಪಣಿಗಳು. 411 121 147 ಪಾಂಡವರಲ್ಲಿಗೆ ಕೃಷ್ಣ ಹೋಗುತ್ತಾನೆ. ಕೌರವ ಸಭೆಯಲ್ಲಿ ಏನು ನಡೆಯಿತೆಂದು ಯುಧಿಷ್ಠಿರ ಕೇಳುತ್ತಾನೆ. 122 147 148 149 150 ಕೃಷ್ಣ ಇಡೀ ಕಥೆಯನ್ನು ಮತ್ತೆ ಹೇಳುತ್ತಾನೆ. 123 151 ಸೇನೆಯ ಪ್ರವೇಶ. 124 2 152 125 153 ಪ್ರವೇಶಿಸಬೇಕು. ಅಡ್ಡಗೆರೆ. ಎಂ ಡ್ಯಾಶ್ ಪಾಂಡವರ ಸೈನ್ಯಕ್ಕೆ ಸೇನಾಪತಿಯ ನೇಮಕ. ಕುರುಕ್ಷೇತ್ರದಲ್ಲಿ ಪಾಂಡವ ಸೇನೆಗೆ ಪಾಂಡವರು ಮಾಡಿದ ವ್ಯವಸ್ಥೆ ವಿವರಣೆ. ಕೌರವ ಸೇನೆಯ ವ್ಯವಸ್ಥೆ. ನಾಳೆ ಬೆಳಗ್ಗೆ ಬೇಗ ನಮ್ಮ ಸೈನ್ಯ ಕುರುಕ್ಷೇತ್ರ. 126 154 ಯುದ್ಧಕ್ಕೆ ಹೋಗುವುದರಿಂದ ನೈತಿಕ ಪತನವಾಗುತ್ತದೆಂದು ಧರ್ಮರಾಯನ ಭೀತಿ. ಅವನಿಗೆ ಕೃಷ್ಣನ ಸಮಾಧಾನ. ನೀನು ಯುದ್ಧ ಮಾಡಲೇಬೇಕೆಂದು ಅರ್ಜುನ ಹೇಳುತ್ತಾನೆ. 127 155 ದುರ್ಯೋಧನ ಸೇನೆಯ ವರ್ಣನೆ. 128 156 ಕೌರವ ಸೇನೆಗೆ ಭೀಷ್ಮನನ್ನು ಸೇನಾಪತಿ ಮಾಡಿದ್ದು. ಕರ್ಣನಿಗೆ ಅಸಂತೋಷ. ಭೀಷ್ಮ ಸಾಯುವವರೆಗೆ ತಾನು ಶಸ್ತ್ರ ಹಿಡಿಯುವುದಿಲ್ಲವೆಂದು ಕರ್ಣನ ನಿರ್ಧಾರ. ಕುರುಕ್ಷೇತ್ರಕ್ಕೆ ಕೌರವ ಸೇನೆಯ ಪ್ರವೇಶ. 129 157 ಪಾಂಡವರ ಸೈನ್ಯಕ್ಕೆ ಕೃಷ್ಣ ಸೈನ್ಯಾಧಿಪತಿಯಾದುದು. 130 ಕೌರವರ ನಾಶ ತನಗಿಷ್ಟವಿಲ್ಲವೆಂದು ಬಲರಾಮ ತೀರ್ಥಯಾತ್ರೆಗೆ ಹೋಗುತ್ತಾನೆ. 131 158 ವಾಪಸ್ಸು ಹೋಗುತ್ತಾನೆ. 132 159 133 160 ಎಂ ಡ್ಯಾಶ್ ಅರ್ಜುನನಿಂದಾಗಲಿ ದುರ್ಯೋಧನನಿಂದಾಗಲಿ ಸ್ವೀಕೃತನಾಗದ ರುಕ್ಷ್ಮಿ. ಸಂಜಯ ಧೃತರಾಷ್ಟ್ರರ ಸಂಭಾಷಣೆ. ಅವನು ಧೃತರಾಷ್ಟ್ರನನ್ನು ನಿಂದಿಸುತ್ತಾನೆ. ಹಿರಣ್ಯವತಿ ನದಿಯ ದಡದ ಮೇಲೆ ಪಾಂಡವರ ಸೇನೆ. ಶಕ್ತಿಯಿದ್ದರೆ ಯುದ್ಧ ಮಾಡಿ ಎಂದು ಪಾಂಡವರು ಮತ್ತು ಕೃಷ್ಣನಿಗೆ ದುರ್ಯೋಧನ ರೇಗಿಸುವಂಥ ಸಂದೇಶ ಕಳಿಸುತ್ತಾನೆ. 134 2 161 ಸಂದೇಶ ತೆಗೆದುಕೊಂಡು ಉಲುಕ ಹೋಗುತ್ತಾನೆ. ಅಡ್ಡಗೆರೆ.
135 162 ಕೋಪಿಷ್ಠರಾದ ಪಾಂಡವರು ಕೋಪೋದ್ರಿಕ್ತ ಸಂದೇಶಗಳನ್ನು ಕಳಿಸುತ್ತಾರೆ. ನಾಳೆ ಯುದ್ಧ ಪ್ರಾರಂಭವಾಗುತ್ತದೆಂದು ಅವರು ಆಜ್ಞೆ ಕೊಡುತ್ತಾರೆ. ನಕ್ಷತ್ರ ಚಿಹ್ನೆ